ನಮಸ್ಕಾರ. ನಿನ್ನೆ ದಿವಸ ಸಾಮಾನ್ಯವಾದ ಭಾರತೀಯ ಮೂಲದ ಸಂಶೋಧನಾ ಕ್ರಮ ಅಂತ ಇದೆಯಾ, ಇದ್ದರೆ ಅದರ ರೂಪರೇಖೆ ಹೇಗೆ ಎನ್ನುವುದು ನೋಡುವುದಾಯಿತು. ಆ ಸಂದರ್ಭದಲ್ಲಿ ಈ ಡಿಡಕ್ಟಿವ್ ಲಾಜಿಕ್ ಅಂತ ಯಾವುದುಂಟು, ನೈಯಾಯಿಕರ ಒಂದು ತರ್ಕ ಕ್ರಮ, ಅದಕ್ಕೂ ಮತ್ತು ಶ್ರೌತ ತರ್ಕ ಅಥವಾ ಪೂರ್ಣ ತರ್ಕ ಅನ್ನೋದಕ್ಕೂ ಇರುವ ವ್ಯತ್ಯಾಸದ ಬಗ್ಗೆ ಹೇಳ್ತಾ ಇದ್ದೆ. ಆ ಸಂದರ್ಭದಲ್ಲಿ ಒಂದು ಅಂಶವನ್ನು ನಾನು ಹೇಳಿದ್ದನ್ನ ಸ್ವಲ್ಪ ಸ್ಪಷ್ಟೀಕರಿಸಬೇಕು. ಏನಂದ್ರೆ ಪಂಚಾವಯವಿ ಅಂತ ಯಾವುದನ್ನು ಕರೀತಾರೆ, ಆ ಅನುಮಾನವನ್ನು ಮಾಡೋದಕ್ಕೆ, ಇನ್ಫರೆನ್ಸ್ ಮಾಡೋದಕ್ಕೆ ಪ್ರತಿಜ್ಞಾ, ಹೇತು, ಮತ್ತೆ ದೃಷ್ಟಾಂತ ಅಥವಾ ಉದಾಹರಣ, ಉಪನಯ ಮತ್ತು ನಿಗಮನ ಅಂತ ಮಾಡೋದ್ರೊಳಗೆ ವ್ಯಾಪ್ತಿ ಅನ್ನೋದು ಬೇಕಾಗುತ್ತದೆ. ಉದಾಹರಣೆ ಕೊಡೋದಕ್ಕೆ ಎಲ್ಲೆಲ್ಲಿ ಹೊಗೆ ಇದೆ ಅಲ್ಲೆಲ್ಲ ಬೆಂಕಿ ಇರುತ್ತೆ ಅಂತ ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗಿರೋದು ಅದಕ್ಕೆ ಮೊದಲೇನೆ ಹೀಗೆ ಹೇಳ್ಬಿಡೋದು ಯಾವ ತರಹ ಅಂತ ನೈಯಾಯಿಕರ ಮೇಲಿನ ಆಕ್ಷೇಪ ಶ್ರೀಹರ್ಷ ಮಾಡ್ತಾನೆ ಅವನ ಖಂಡಕಾದ್ಯದಲ್ಲಿ ಅಂತ. ಆದರೆ ಆ ಮಾತ್ರಕ್ಕೆ ನ್ಯಾಯ ದರ್ಶನದ ಆ ಒಂದು ಅನುಮಾನಕ್ಕೆ ಬೆಲೆ ಇಲ್ಲ ಅಂತಲ್ಲ ಅರ್ಥ. ಏನಂದ್ರೆ ಅನುಮಾನವೇ ಪ್ರಾಬಬಿಲಿಸ್ಟಿಕ್, ಅಂದ್ರೆ ಸಂಭಾವ್ಯ ಅನ್ನುವಂಥದ್ದನ್ನ, ಸಂಭವನೀಯತೆಯನ್ನ ಒಳಗೊಂಡಿರುವಂಥದ್ದು ಅನುಮಾನದ ಲಕ್ಷಣ. ಹೀಗಾಗಿ ಆ ಸಂಭವನೀಯತೆ ಇರುವುದನ್ನು ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಈಗ ನಮ್ಮ ಆಯುರ್ವೇದಾದಿ ಗ್ರಂಥಗಳಲ್ಲಿ ಬರುತ್ತೆ, ಔಷಧ ಕೊಟ್ಟಂತವ್ರಿಗೆಲ್ರಿಗೂ ಆರೋಗ್ಯ ಸಿದ್ಧಿಸುತ್ತದೆ ಎನ್ನುವಂತ ಖಾತರಿ ಇಲ್ಲ. ಹಾಗಾಗಿ ಚಿಕಿತ್ಸಾ ಸಮಾಭವಿತು ಬರಕತಿ ಅಂತ. ಚಿಕಿತ್ಸೆ ಮತ್ತೆ ಅಚಿಕಿತ್ಸೆ ಎರಡು ಒಂದೇ ಆಗುತ್ತದ ಅಂದ್ರೆ ಇಲ್ಲ, ಎಷ್ಟು ಪ್ರೊಬಬಿಲಿಸ್ಟಿಕ್ ಆಗಿ ಆಗೋಲ್ಲ ಅಂತಂದ್ರೂ ಸಂಭವನೀಯತೆ ಹೆಚ್ಚು ಇರುವಂತಹದ್ದು. ಆ ಕಾರಣದಿಂದ ಅದನ್ನು ಒಪ್ಕೊಳ್ಬೇಕು ಅಂತ. ಆ ದೃಷ್ಟಿಯಿಂದ ನೋಡಿದಾಗ ನೈಯಾಯಿಕರದ್ದು ಆ ಚೌಕಟ್ಟು ಅನ್ನೋದು ಉಂಟು. ಇವತ್ತು ಆ ವಿಷಯಗಳನ್ನ, ಆ ಸಮನ್ವಯದ ದೃಷ್ಟಿಕೋನವನ್ನ ಹೇಳೋದಕ್ಕೆ ನಾನು ಕೊಟ್ಟಿದ್ದೀನಿ. ಆದರೆ ಈ ಸೂಕ್ಷ್ಮಗಳನ್ನ, ಅಂದ್ರೆ ವೇದಾಂತಿಗಳು ಹೇಳುವಂತಹ ಪೂರ್ಣ ತರ್ಕ ಇದೆಯಲ್ಲ, ಅದರ ವ್ಯಾಪ್ತಿ ತುಂಬಾ ಹಿರಿದಾದದ್ದು, ಅದು ಎಲ್ಲಿಯೂ ಸಲ್ಲುವಂಥದ್ದು. ಆದರೆ ಈ ನೈಯಾಯಿಕ ತರ್ಕದ ಚೌಕಟ್ಟು ಒಂದು ಮಟ್ಟದ್ದು ಮಾತ್ರ, ಅದಕ್ಕೆ ಮಿಗಿಲಾದದ್ದು ಅಲ್ಲ ಅಂತ ಹೇಳುವುದಾಗಿತ್ತು. ಇನ್ನ ನಮ್ಮಲ್ಲಿ ಈ ಸಂಶೋಧನಾ ವಿಧಾನಗಳು ಅಂತ ನೇರವಾಗಿ ನೋಡುವಾಗ ಆ ಕ್ರಮವನ್ನ ಬಳಸಿಕೊಂಡು ಬೆಳೆದಂತಹ ಕೆಲವು ಶಾಸ್ತ್ರಗಳನ್ನ, ಕೆಲವು ಹೆಗ್ಗುರುತುಗಳನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ನಿನ್ನೆ ಆ ವಿಷಯವಾಗಿ ಹೇಳ್ತೀನಿ ಅಂತ ಇಲ್ಲಿಗೆ ಇಟ್ಕೊಂಡಿದ್ದೆ. ಆ ಒಂದು ಸಂದರ್ಭದಲ್ಲಿ ಬರುವ ಕಷ್ಟವನ್ನು ನಾನು ಹೇಳಿದೆ. ಯಾಕೆಂದ್ರೆ ಅನೇಕ ಶಾಸ್ತ್ರಗಳು ಉಂಟು, ಅನೇಕ ಸಂಶೋಧನೆಗಳಾಗಿವೆ ಪರಂಪರೆಯಿಂದ. ಅವುಗಳೆಲ್ಲವದ್ರೊಳಗೂ ನನಗೆ ಯಾವ ಮಟ್ಟದ ಪಾಂಡಿತ್ಯವೂ ಇಲ್ಲ. ನನ್ನ ವ್ಯಾಪ್ತಿ ವ್ಯಾಸಂಗದ ಒಳಗೆ ಬರುವಂತಹದ್ದೇನಿದೆ ಅವನ್ನ ಪ್ರಧಾನವಾಗಿ ಇಟ್ಟುಕೊಂಡು ಆನುಷಂಗಿಕವಾಗಿ ಇನ್ನು ಮಿಕ್ಕ ಕೆಲವನ್ನ ಅಂತ ಹೇಳಿದ್ದೆ. ಈ ಚೌಕಟ್ಟಿನೊಳಗಡೆ ನೋಡಬಹುದು. ಆದರೆ ಅದೇ ಸಂದರ್ಭದಲ್ಲಿ ನಾವು ಮತ್ತೊಂದನ್ನು ಗಮನಿಸಬೇಕೇನೆಂದ್ರೆ, ಒಂದು ಗಮನಕ್ಕೆ ಬಂದರೆ ಸಾಕು, ಆ ಮೂಲಕವಾಗಿ ಮಿಕ್ಕನ್ನು ಕೂಡ ನಾವು ನೋಡಬಹುದು. ಯಾವುದನ್ನ ಒಂದು ಪ್ರಧಾನವಲ್ಲ ನಿಬರ್ಹಣ ನ್ಯಾಯ ಅಂತ ಕರೀತಾರೆ. ಪ್ರಸಿದ್ಧವಾದದ್ದು ಶಂಕರರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಳಸ್ತಾರೆ. ಅಂದ್ರೆ ಸಾಂಖ್ಯರನ್ನ ಎದುರಿಸ್ಬಿಟ್ರೆ ಮಿಕ್ಕ ಎಲ್ಲ ದರ್ಶನಕಾರರನ್ನು ಎದುರಿಸಿದಂತೆ ಆಗುತ್ತದೆ ಅಂತ ಹೇಳ್ಬಿಟ್ಟು, ಆ ತರಹ ಕೆಲವೊಂದು ಪ್ರಧಾನವಾದ ಹೆಗ್ಗುರುತುಗಳು ಶೃಂಗಗ್ರಾಹಿಕವಾಗಿ ಎದ್ದು ತೋರುವಂತೆ ಕೆಲವು ಪಾಯಿಂಟ್ಸ್ ನಲ್ಲಿ ನಾವು ಇರುವಂತದ್ದೇನು, ಇಲ್ಲದೆ ಇರುವುದೇನು ಅನ್ನುವುದನ್ನು ಹೇಳಿದ್ರೆ ಮಿಕ್ಕಿದ್ದನ್ನ ಇಷ್ಟೋ ಮಟ್ಟಿಗೆ ವಿವರಿಸಿದಂತೆ ಆಗುತ್ತೆ. ಇದನ್ನ ಗಮನಿಸಬಹುದು. ಆಮೇಲೆ ಇನ್ನ ಕೆಲವು ಲೇಖಕರು ನಮ್ಮ ಗ್ರಂಥಗಳ ಪ್ರಸ್ತಾವನೆಯಲ್ಲಿ ಮಾಡುವಂತಹ ಅಭಿಪ್ರಾಯಗಳು, ಅವುಗಳಿಗೆ ತುಂಬಾ ಬೆಲೆ ಉಂಟು. ಮೊದಲಿಗೆ ಹೇಳಿದ್ದೆ, ಪಾಶ್ಚಾತ್ಯ ಪೌರಸ್ತ್ಯ, ಪ್ರಾಚೀನ ಆಧುನಿಕ ಈ ಸಂಶೋಧನಾ ಕ್ರಮಗಳಲ್ಲಿ ಪ್ರಾಮಾಣಿಕವಾಗಿ ನೋಡಿದ್ರೆ ಅಂಥ ವ್ಯತ್ಯಾಸಗಳು ಇಲ್ಲ. ಎರಡು ಕಡೆಯಲ್ಲೂ ಅಲ್ಲಿಯ ತರ್ಕಕ್ರಮ, ಇಲ್ಲಿಯ ತರ್ಕಕ್ರಮ ಒಂದೇ ಆದರೂ ಇಲ್ಲಿ ಶ್ರೌತ ತರ್ಕ ಅನ್ನೋದ್ರೊಳಗೆ ಇರುವ ಸೌಮ್ಯವಾದ ದೃಷ್ಟಿ, ಆಗ್ನೇಯವಾದ ದೃಷ್ಟಿಯಲ್ಲ, ಸೌಮ್ಯ ಅಂತಲೇ ಅದನ್ನು ವಿವರಿಸಿದ್ದೀನಲ್ಲ, ಅದು ಹೆಚ್ಚು ಇನ್ಕ್ಲೂಸಿವ್ ಆದದ್ದು ಮತ್ತು ಅಧಿಕಾರಿ ಭೇದದಿಂದ ಎಲ್ಲಕ್ಕೂ ಅವಕಾಶ ಉಂಟು ಅಂತ. ಮತ್ತೆ ಅಧಿಕಾರಿ ಭೇದ ಅಂತಂದ್ರೆ ಯಾವುದನ್ನು ಉಪೇಕ್ಷೆ ಮಾಡುವಂತಹದ್ದು, ಇದನ್ನು ಮೇಲು ಇದನ್ನು ಕೀಳು ಅಂತ ಮಾಡಿ ನೋಡುವಂಥದ್ದು ಅಲ್ಲ ಅಂತ. ಆ ಹೊತ್ತಿಗೆ ಅವನ ನೀಡಿ ಏನಿದೆ ಅದು ಸರ್ವ ಆಯ್ತಾ ಅಂತದಷ್ಟೇ ಅಧಿಕಾರಿ ಭೇದ. ಅವನು ಕೀಳು ಮೇಲು ಅನ್ನುವಂಥದ್ದು ಬರೋದಿಲ್ಲ. ಅವನ ಅಪೇಕ್ಷೆಗೆ ತಕ್ಕಂತಹದ್ದು ಸಂದು ಅವನಿಗೆ ತೃಪ್ತಿ ಆಯ್ತಾ ಇಲ್ವಾ, ಆ ಒಂದು ಸಂದರ್ಭಕ್ಕೆ ಸರ್ವ್ ದಿ ಪರ್ಪಸ್ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಅಂತ. ಹೀಗೆ ನೋಡಿದಾಗ ಕೆಲವು ಶಾಸ್ತ್ರಕಾರರು ಅವರ ಉಪಕ್ರಮಗಳಲ್ಲಿ ಮಾಡುವ ತಮ್ಮ ಆದರ್ಶಗಳೇನಿವೆ ಅವನ್ನ ನೋಡಬಹುದು. ಮೊದಲಿಗೆ ಸತ್ಯಕ್ಕೆ ಎಲ್ಲಿಲ್ಲದ ಬೆಲೆ ಕೊಡಬೇಕು.
ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಸತ್ಯೇನೋತ್ತಪಿತ ಭೂಮಿ ವೇದದ್ದೇ ಮಾತು. ಸತ್ಯದಿಂದಲೇ ಭೂಮಿ ತಾಳಲ್ಪಟ್ಟಿರ್ತಕ್ಕಂಥದ್ದು ಅಂತ ಸತ್ಯ ಪ್ರಶಂಸೆ ಯಥೇಷ್ಟವಾಗಿ ಆಗಿರುವಂಥದ್ದು. ಕಾನ್ವಿಕೇಶನ್ ಅಡ್ರೆಸ್ ಅಲ್ಲಿ ಮೊದಲು ಸತ್ಯಂ ವದ ಧರ್ಮಂ ಚರ ಅಂತ ಶುರು ಮಾಡತಕ್ಕಂಥದ್ದು. ಅಂದರೆ ರಿಸರ್ಚ್ ಮಾಡುವವನಿಗೆ ಬುದ್ಧಿವಂತಿಕೆಗಿಂತ ಮೊದಲು ಬೇಕಾಗಿರತಕ್ಕಂಥದ್ದು ಸತ್ಯ ಪ್ರೀತಿ, ಸತ್ಯ ಗೌರವ ಅಂತಕ್ಕಂಥದ್ದು. ಈ ದೃಷ್ಟಿಯಿಂದ ನೋಡಿದಾಗ ಮಿಕ್ಕದ್ದೆಲ್ಲವೂ ಗೌಣ. ಶಂಕರರ ಶಿಷ್ಯರು ಸುರೇಶ್ವರಾಚಾರ್ಯರು ತಮ್ಮ ಎಲ್ಲ ಗ್ರಂಥಗಳ ಆರಂಭದಲ್ಲಿ ಒಂದು ಪ್ರತಿಜ್ಞಾ ವಾಕ್ಯವನ್ನು ಇಟ್ಕೊಳ್ತಾರೆ. ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿವೃದ್ಧೀಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮವಿನ್ ನಿಕಷಾಸ್ಮಸು ಅಂತ. ನಾವು ಖ್ಯಾತಿ, ಲಾಭ, ಪೂಜೆ ಇತ್ಯಾದಿಗಳಿಗೋಸ್ಕರವಾಗಿ ಬರವಣಿಗೆ ಮಾಡ್ತಾ ಇಲ್ಲ. ನಮ್ಮ ತಿಳುವಳಿಕೆ ಸರಿಯೋ ತಪ್ಪು ಅಂತ ಬ್ರಹ್ಮಜ್ಞಾನಿಗಳ ಹೊರಗಲ್ಲಿಗಿಡುವುದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಷ್ಟೇ, ಯಾವುದಕ್ಕೂ ಅಲ್ಲ. ಪಂಪ ಕವಿತೆಯೊಳು ಆಸಗೈವ ಫಲಮಾವುದು ಪೂಜೆ ನೆಗಳ್ತೆ ಮಾನವೆಂಬಿವೆ ವಲಂಬಲ್ಲಿ ಖ್ಯಾತಿ, ಲಾಭ, ಪೂಜೆ ಅನ್ನೋದು ಇದನ್ನೇ ಹೇಳ್ತಾ ಇದ್ದಾರೆ. ಇವುಗಳ ಅಲ್ಲ. ಹೀಗಾಗಿ ಸತ್ಯ ಬಿಟ್ಟು ಮಿಕ್ಕದ್ದೆಲ್ಲ ಗೌಣ. ದೇರ್ ಆರ್ ವೆರಿ ಆಕ್ಸಿಡೆಂಟಲ್. ಹಾಗೆ ಬಂದು ಹೀಗೆ ಹೋಗ್ಬೋದು, ಅದು ಇನ್ಸಿಡೆಂಟಲ್ ಆಗಿ ಬಂದು ಹೋಗ್ಬೋದೇ ಹೊರತು ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅನ್ನುವಂಥದ್ದು. ಆಮೇಲೆ ಇನ್ನೊಂದು, ಇವುಗಳಲ್ಲಿ ಅನುಸರಿಸಬೇಕಾದ ಹದ ಯಾವುದು ಅಂತ. ಸುರೇಶ್ವರಾಚಾರ್ಯರು ಕೇವಲ ಅನಾಮಧೇಯರಾಗಿರಲಿಲ್ಲ, ದೊಡ್ಡ ವಿದ್ವಾಂಸರಾಗಿದ್ದು. ಹೀಗಾಗಿ ಅವರು ಮಾಡಿದ ಕೆಲಸದ ಹಿನ್ನೆಲೆಯಲ್ಲಿ ಅದಕ್ಕೆ ಬರುವಂತಹ ಘನತೆ. ಮತ್ತೆ ನಿನ್ನೆ ಅವರು ಹೇಳಿದ ಮಾತನ್ನು ಗಮನಿಸಬೇಕು. ಯಯಾ ಯಯಾ ಭವೇತ್ ಪುಂಸಾಂ ಪ್ರವೃತ್ತಿ ಪ್ರತ್ಯಗಾತ್ಮನಿ ಸಾಸೈವ ಪ್ರಕ್ರಿಯೆ ಸ್ಯಾತ್ ಸಾಧ್ವಿ ಸಾಚ ಅನವಸ್ಥಿತ ಅಂತ. ಅಂದ್ರೆ ಯಾವುದನ್ನು ಈ ಸಾಫ್ಟ್ ಸೈನ್ಸಸ್ ಅಂತ ಕರೀತೇವೆ, ಸಾಹಿತ್ಯ, ಕಲೆ, ವೈದ್ಯಕೀಯ, ಸಮಾಜಶಾಸ್ತ್ರ ಇತ್ಯಾದಿಗಳಲ್ಲಿ, ಅಲ್ಲಿ ವ್ಯಪದೇಶಸ್ತು ಭೂಯಸ ಅನ್ನುವುದು ಪ್ರಾಚೀನ ಲಕ್ಷಣಕಾರರು ಮತ್ತೆ ಹೇಳ್ತಾರೆ. ಬೇರೆ ಬೇರೆ ಅಭಿಪ್ರಾಯಗಳು ಇರುತ್ತವೆ, ಅವುಗಳನ್ನು ನಾವು ಸಾರಾಸಗಟಾಗಿ ತಿರಸ್ಕಾರ ಮಾಡಕ್ ಆಗೋಲ್ಲ. ಹಾಗಾಗಿ ಅವು ನಡೆಯುತ್ತವಾ, ಅವುಗಳಿಗೆ ಯಾವ ಮಟ್ಟಿಗೆ ರೆಲೆವೆನ್ಸ್ ಇದೆ ಅನ್ನೋದನ್ನು ನೋಡಬೇಕು. ಈ ದೃಷ್ಟಿಯಿಂದ ನೋಡಿದಾಗ ಯಾರ್ಯಾರಿಗೆ ಯಾವ್ಯಾವುದರೊಳಗೆ ನೆಮ್ಮದಿ ಸಿಕ್ತೋ ಅದೆಲ್ಲ ಸರಿಯಾದದ್ದು. ವಿಶೇಷವಾಗಿ ಕಲೆ ಮೊದಲಾದವುಗಳನ್ನು ಚಿಂತನೆ ಮಾಡುವಾಗಲಂತೂ ನನಗೆ ಸಂತೋಷ ಸಿಕ್ತು, ಇದರಿಂದ ಇದು ಚೆನ್ನಾಗಿದೆ ಅಂತ ನನಗನ್ಸಿದೆ ಅಂತ ಯಾರಾದ್ರೂ ಹೇಳಿದ್ರೆ ಯಾರು ಆಕ್ಷೇಪ ಮಾಡೋಕ್ ಆಗೋದೇ ಇಲ್ಲ, ಮಾಡ್ಲೂಬಾರದು. ಈ ಮಾತನ್ನ ಶಂಕರಾಚಾರ್ಯರು ಬ್ರಹ್ಮಸೂತ್ರದ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಯಾರೊಬ್ಬರ ಅನುಭವವನ್ನು ಮತ್ತೊಬ್ಬರು ವಿರೋಧಿಸೋಕ್ಕಾಗೋದಿಲ್ಲ. ನಕೇನಾಪಿ ಕಸ್ಯಾಪಿ ಅನುಭವ ಪ್ರತಿಷೇಧು ಅಲಂಬಂತ. ಏಕೆಂದ್ರೆ ಅವನ ಅನುಭವ ನನಗೆ ಹೇಗಾಗುತ್ತೆ, ನಾನು ಅವನಾಗಲೆ, ಆ ಕಾರಣದಿಂದ ಅಷ್ಟಕ್ಕೆ ಸರಿ. ಆದರೆ ಅವನು ತನ್ನ ಅನುಭವವನ್ನ ತಾನು ಇಟ್ಕೊಳ್ಳೋಕೆಷ್ಟು ಸ್ವತಂತ್ರನೋ ಮಿಕ್ಕವರ ಅನುಭವಗಳನ್ನು ಉಳಿಸಿಕೊಳ್ಬೇಕು, ಅದರ ಕಡೆ ಗೌರವ ಕೊಡಬೇಕು ಅನ್ನೋಷ್ಟು ಮಟ್ಟಿಗೂ ಬಾಧ್ಯತೆ ಇರಬೇಕು. ಅದಿಲ್ಲದೆ ಇದ್ರೆ ಕಷ್ಟ ಆಗ್ತದೆ. ಮತ್ತೆ ಆ ಅನುಭವಗಳ ಭಿನ್ನತೆ ಇದ್ದಾಗ ಮಾತಾಡಕ್ ಹೋಗಬಾರ್ದು. ಈ ದೃಷ್ಟಿಯಿಂದ ನಮ್ಮಲ್ಲಿ ಚರ್ಚೆ ನಡೀಬೇಕಾದ್ರೆ ಆ ಚರ್ಚೆಯ ಕ್ರಮ ಹೇಗಿರಬೇಕು ಅನ್ನೋದನ್ನ ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಒಂದೆರಡು ಅಂಶಗಳನ್ನ ನಾವು ನೋಡಬಹುದು ಅಂತ ಅನ್ಸುತ್ತೆ. ಅಂದ್ರೆ ಯಾವ್ಯಾವ ರೀತಿಯಾಗಿ ಆ ಚರ್ಚೆಗಳನ್ನ ಬೆಳೆಸಿಕೊಂಡು ಹೋಗಿದ್ದಾರೆ ಮತ್ತು ಆ ಚರ್ಚೆಗಳಲ್ಲಿ ಸಾಂಗತ್ಯವನ್ನ ಯಾವ ತರ ತೆಗೆದುಕೊಂಡು ಹೋಗಿದ್ದಾರೆ ಅಂತ. ಮೊದಲಿಗೆ ಒಂದು ಡಿಸ್ಕೋರ್ಸ್, ಡೈಲಾಗ್ ಅಂತ ಆಗಬೇಕು ಅಂತಂದ್ರೆ ವಾದ ಕ್ರಮದಲ್ಲಿ ಜಿಜ್ಞಾಸ, ಜಲ್ಪ, ವಿತಂಡ ಅಂತ ಮೂರನ್ನ ನೈಯಾಯಿಕರು ಹೇಳ್ತಾರೆ. ತಿಳುವಳಿಕೆಗಾಗಿ ಮಾಡ್ತಕ್ಕಂಥದ್ದು. ಅದರೊಳಗೆ ಇಬ್ಬರಿಗೂ ಕಳ್ಕೊಳ್ಳೋದೇನೂ ಇಲ್ಲ, ಗೆಲ್ಲುವುದು ಯಾರು ಇಲ್ಲ, ಸೋಲುವುದು ಯಾರು ಇಲ್ಲ, ಇಬ್ಬರಿಗೂ ಪ್ರಯೋಜನವೇ ಆಗತಕ್ಕಂಥದ್ದು. ಇದು ಅತ್ಯುತ್ತಮವಾದದ್ದು ಅಂತ. ವಾದ ಅನ್ನುವುದರ ಅರ್ಥವೇ ಇದು. ವಾದ ಅಂತಲೇ ಜಿಜ್ಞಾಸಾವಾದ, ಜ್ಞಾತುಮಿಚ್ಛಾ ಜಿಜ್ಞಾಸ, ತಿಳುವಳಿಕೆಯಿಂದ ಮಾಡದಂಥದ್ದು ವಾದ ಅಂತ. ಹಾಗಲ್ಲದೆ ಟು ಪ್ರೂವ್ ಎ ಪಾಯಿಂಟ್, ಅದಕ್ಕಾಗಿ ವಾದ ಮಾಡಬೇಕಾಗುತ್ತೆ ಕೆಲವೊಮ್ಮೆ. ಆ ವಾದವನ್ನ ಜಲ್ಪ ಅಂತ ಕರೆದಿದ್ದಾರೆ. ಆಮೇಲೆ ಇನ್ನೊಬ್ಬನ ಬೈಯೋದಕ್ಕೋಸ್ಕರ ಮಾಡತಕ್ಕಂಥ ಒಂದು ಸಂವಾದ, ವಿವಾದ, ಅದನ್ನ ವಿತಂಡ ಅಂತ ಕರೆದಿರ್ತಕ್ಕಂಥದ್ದು. ಅಂದ್ರೆ ಪರಪಕ್ಷ ನಿರಾಕರಣ ಪುರಸ್ಸರವಾಗಿ ಸ್ವಪಕ್ಷ ಸ್ಥಾಪನೆ ಮಾಡೋದು ಜಲ್ಪ ಆದ್ರೆ, ಪರಪಕ್ಷ ದೂಷಣೆ ಸ್ವಪಕ್ಷ ಸ್ಥಾಪನೆಯೂ ಇಲ್ಲ, ಅದನ್ನು ವಿತಂಡ ಅಂತ ಕರೀತಕ್ಕಂಥದ್ದು. ಯು ಹ್ಯಾವ್ ನೋ ಪಾಯಿಂಟ್ ಟು ಪ್ರೂವ್ ಬಟ್ ಓನ್ಲಿ ದಿ ವೇ ಯೂಸ್ ಟು ಅಕ್ಯೂಸ್ ಅಂತ. ಆ ತರ ಮಾಡುವುದನ್ನು ತುಂಬಾ ತಪ್ಪು ಅಂತ ಮೊದಲಿದ್ರು ಹೇಳ್ತಾ ಬಂದಿದ್ದಾರೆ. ಅಂದ್ರೆ ಒಂದು ಸಂಶೋಧನೆಗೆ ಇರಬೇಕಾದ ದೃಷ್ಟಿ ಏನು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಅದರ ಪರ ವಿರೋಧ ಇಬ್ಬರಿಗೂ ಕೂಡ ಪ್ರಯೋಜನವಾಗಬೇಕು ಒಂದು ಸಂಶೋಧನೆಯಿಂದ. ಮತ್ತೆ ಇಬ್ಬರಿಗೂ ಏನೋ ಒಂದು ತಿಳ್ಕೊಂಡ್ವಿ ಎನ್ನುವಂತ ಸಮಾಧಾನ ಇರಬೇಕು. ನಾನು ಹೊಸದನ್ನು ತಿಳ್ಕೊಂಡೆ, ಅಥವಾ ಹಳತ್ರೊಳಗೆ ಇದ್ದಂತ ಲೋಪದೋಷಗಳು ಗೊತ್ತಾಯ್ತು, ಅಥವಾ ಹಳತು ಗಟ್ಟಿಯಾದದ್ದು ಅನ್ನೋದು ಗೊತ್ತಾಯ್ತು ಅಂತ ಟು ಟೇಕ್ ಹೋಮ್ ಅಂತೀವಲ್ಲ, ಅದು ಯಾವುದೋ ಒಂದು ಪಾಸಿಟಿವ್ ಆಗಿರಬೇಕು ಅಂತಕ್ಕಂಥ ದೃಷ್ಟಿ. ಇದು ಬಹಳ ಮುಖ್ಯವಾದದ್ದು ಅಂತ ಅನ್ಸುತ್ತೆ. ಮತ್ತೆ ಹಾಗೆ ಮಾಡುವಾಗ
ಸಾಕಷ್ಟು ಬೇರೆ ಬೇರೆ ವಿವರಗಳಲ್ಲಿ ಸರಿಯಾಗಿರಬೇಕು, ಒಪ್ಪ ಇರಬೇಕು ಅನ್ನುವಂಥದ್ದು ಗೊತ್ತಾಗುತ್ತದೆ. ಅಂದರೆ ಪ್ರತಿಯೊಂದು ಅಂಶಗಳಲ್ಲಿಯೂ ಅವರು ತಪ್ಪಿಲ್ಲದೆ ನಡ್ಕೊಳ್ಬೇಕು, ವ್ಯವಸ್ಥೆಯನ್ನು ಇಟ್ಕೊಳ್ಬೇಕು ಅಂತ. ಆ ಕಾರಣದಿಂದಲೇನೆ ವಾದ ಮಾಡುವ ಸಂದರ್ಭದಲ್ಲಿ ಅತಿವ್ಯಾಪ್ತಿ, ಅವ್ಯಾಪ್ತಿ ಇತ್ಯಾದಿಗಳು ಬರದಂತೆ ಮಾಡಬೇಕು, ಲಕ್ಷಣವನ್ನು ಶುದ್ಧ ಮಾಡಬೇಕು, ಇವುಗಳೆಲ್ಲ ಬರುತ್ತೆ. ಈ ಲಕ್ಷಣೀಕರಣ, ಡೆಫಿನೇಷನ್ ಅಂತೀವಲ್ಲ, ಅದು ತುಂಬಾ ಮುಖ್ಯ. ಡಿಫೈನ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಐಸೋಲೇಟ್ ಫ್ರಮ್ ದಿ ಸರೌಂಡಿಂಗ್ಸ್. ವ್ಯಾವರ್ತನ ಮಾಡೋದು ಅಂತ ಕರೀತಾರೆ. ಐಸೋಲೇಟ್ ಮಾಡಬೇಕಾಗುತ್ತೆ. ಐಸೋಲೇಟ್ ಮಾಡುವಾಗ ಕರೆಕ್ಟ್ ಆಗಿ ಮಾಡಬೇಕಾದದ್ದು. ಈ ಅತಿವ್ಯಾಪ್ತಿ, ಅವ್ಯಾಪ್ತಿ ಮತ್ತೆ ಅಸಂಭಾವ್ಯ, ಇದು ಮೂರಿಂದಲೂ ತಪ್ಪಿಸಬೇಕು. ಇದೆಲ್ಲ ಸಾಮಾನ್ಯ ತರ್ಕ ಬಾಲಪಾಠದಲ್ಲಿ ಬರುವಂತದ್ದು. ಅದಕ್ಕೆ ನಾನು ವಿಸ್ತರಿಸೋಕೆ ಹೋಗೋಲ್ಲ. ಈಗ ಹಸುವಿನ ಲಕ್ಷಣ ಏನು ಅಂತಂದ್ರೆ ಶುಕ್ಲತ್ವ ಗೋವು, ಬೆಳ್ಳಗಿರುವಂತಹದ್ದೇ ಹಸು ಅಂದ್ಬಿಟ್ರೆ ಕೆಂಪು ಹಸು ಕಪ್ಪು ಹಸುಗೆ ಆಗೋಲ್ಲ, ಅದರಿಂದ ಅವ್ಯಾಪ್ತಿ ಆಯ್ತು ಅಂತ. ಹಾಗಲ್ಲದೆ ಅದನ್ನ ನಾವು ಏಕಶಪತ್ವಾತ್ ಗೌಹು, ಸೀಳುಗೊರೆಸಿಲ್ಲದೆ ಇರುವಂತದ್ದು ಹಸು ಅಂದ್ರೆ ಅದು ಅಸಂಭಾವ್ಯ. ಸೀಳುಗೊರೆಸಿರೋದೇ ಹಸುವಿನ ಲಕ್ಷಣ, ಹಾಗಾಗಿ ಅಲ್ಲ. ಹೀಗಾಗಿ ಅತಿವ್ಯಾಪ್ತಿ ಅವ್ಯಾಪ್ತಿ ಒಂದು ಕಡೆಗಾಯ್ತು, ಬೆಳಗಿರೋದೇ ಹಸು ಅಂತ. ಅಸಂಭಾವ್ಯವೂ ಒಂದು ಕಡೆಗಾಯ್ತು. ಇನ್ನು ಅತಿವ್ಯಾಪ್ತಿ ಶೃಂಗತ್ವಾದ ಗೋವು, ಕೊಂಬಿರೋದಿಲ್ಲ ಅಂದ್ರೆ ಕಾಡಿಗೆಗೂ ಕೊಂಬಿದೆ, ಜಿಂಕೆಗೂ ಕೊಂಬಿದೆ, ಹಾಗಾಗಿ ಅತಿವ್ಯಾಪ್ತಿ ಆಯ್ತು. ಇವುಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಬರಬೇಕಾದದ್ದು ಅಂತ. ಅದೇ ರೀತಿಯಲ್ಲಿ ಸ್ವಾಶ್ರಿತ, ಅನ್ಯಾಶ್ರಿತ, ಅನ್ಯೋನ್ಯಾಶ್ರಿತ, ಚಕ್ರಕ, ಈ ತರ ಎಲ್ಲ ಹೇಳಿದ್ದಾರೆ. ಹೇಗೆಂದ್ರೆ ಇದಕ್ಕೆ ಪ್ರೂಫ್ ಯಾವುದು? ಅದಕ್ಕೆ ಅದೇ ಪ್ರೂಫ್ ಅಂತ ಅಂದ್ಬಿಡೋದು. ಈ ಒಂದು ದೈವವಾದಗಳು ಅಂತ ಏನು ಕರಿತೀವಿ, ಥಿಯೋಲಾಜಿಕಲ್ ಆದದ್ರೊಳಗೆ ನಮ್ಮ ಮತಾಚಾರ್ಯರು ದೊಡ್ಡವರು, ಕಾರಣ ಅವರು ದೊಡ್ಡವರು, ಹಾಗಾಗಿ ಅವ್ರು ಹೇಳಿದ್ದು ಒಪ್ಪಬೇಕು ಅನ್ನುವಂಥದ್ದು. ನನ್ನ ಅನುಭವಕ್ಕೆ ಬಂದಿದೆಯೋ ಬಿಟ್ಟಿದೆಯೋ, ಆ ದೊಡ್ಡವರು ಹೇಳಿರೋದ್ರಿಂದ ಅಂತ ಹೇಳ್ಬಿಟ್ಟು ಅವ್ರು ದೊಡ್ಡವರಿಗೆ ಅವರೇ ಹೇಳ್ಕೊಂಡು ಬಿಟ್ಟಿದ್ದಾರಲ್ಲ, ಅದರಿಂದ ಅಂತ. ಹಾಗಲ್ಲದೆ ಇನ್ನೊಂದು ಅನ್ಯೋನ್ಯಾಶ್ರಿತ. ರಾಮ ಯಾರು? ದಶರಥನ ಮಗ. ದಶರಥ ಯಾರು? ರಾಮನಪ್ಪ. ಅದರಿಂದ ಏನು ಗೊತ್ತಾಗುವಂಥದ್ದಲ್ಲ. ಹಾಗಾದ್ರೆ ಸುತ್ತಿ ಬಳಸಿ ಮತ್ತೆ ಅಲ್ಲಿಗೆ ಬರತಕ್ಕಂಥದ್ದು ಚಕ್ರಕ. ಈ ರೀತಿಯಾದದ್ದಲ್ಲಿ ಇರಬಾರದು ಅಂತಿದ್ದಾರೆ. ಇದು ಪಾಶ್ಚಾತ್ಯ ವ್ಯವಸ್ಥೆ ಎಲ್ಲದರೊಳಗೂ ಇರುವಂತದ್ದೇ ಆಗಿದೆ. ಈ ತರದ ಎಷ್ಟೋ ವಿವರಗಳನ್ನ ಯಾಕೆ ನಾನು ಸಣ್ಣ ಪುಟ್ಟದ್ದನ್ನು ಸಾಮಾನ್ಯವಾಗಿ ದಿಗ್ದರ್ಶಕವಾಗಿ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಈ ಹೊತ್ತಿನ ಸಂಶೋಧನೆಯಲ್ಲೂ ಇವುಗಳು ಯಥೇಷ್ಟವಾಗಿ ಬರ್ತಾ ಇರುತ್ತೆ. ಇವತ್ತು ಇಂಡಿಯನ್ ಸೈನ್ಸ್ ಅಂತ ಮಾಡ್ತಾ ಇರ್ತಕ್ಕಂಥದ್ರೊಳಗೆ ಬಹಳ ಮಟ್ಟಿಗೆ ಈ ರೀತಿಯಾದಂತಹ ಅನ್ಯೋನ್ಯಾಶ್ರಿತವಾದದ್ದು, ಸ್ವಾಶ್ರಿತವಾದದ್ದು, ಅಸತ್ ಪ್ರತಿಪಕ್ಷ, ಛಲ, ಈ ತರದ್ದೆಲ್ಲ ವಿಖಂಡ ಲಕ್ಷಣಗಳು ಕೂಡ ಬರ್ತಾ ಇರುವಂತದ್ದನ್ನ ನಾವು ನೋಡ್ತೀವಿ. ಯಾವುದನ್ನು ಚರ್ಚೆ ಮಾಡಬೇಕಾಗಿದೆಯೋ ಅದನ್ನೇ ಆಧಾರ ಹೇಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ, ಇದಾಗುವಂಥದ್ದಲ್ಲ. ಇವುಗಳನ್ನೆಲ್ಲ ನಾವು ಗಮನಿಸಿಕೊಳ್ಬೇಕಾಗುತ್ತದೆ. ಇರಲಿ, ಹೀಗೆ ಈ ಒಂದು ಕ್ರಮವನ್ನ ಇಟ್ಟುಕೊಂಡು ಮಾಡಬೇಕಾಗುತ್ತದೆ. ಸುರೇಶ್ವರಾದಿಗಳು ಆ ಥರದನ್ನು ಗಮನಿಸಿಕೊಂಡಿದ್ರು. ಅಷ್ಟಿದ್ರೂ ಆ ಕೆಥಾಲಿಸಿಟಿಯ ಔದಾರ್ಯವನ್ನ ನಾವು ನೋಡ್ತೀವಿ. ಹಾಗೆ ದೊಡ್ಡ ವಿದ್ವಾಂಸ ಮಲ್ಲಿನಾಥ, ಅವನು ಮಲ್ಲಿನಾಥ ವ್ಯಾಖ್ಯಾನ ಬರೀಬೇಕಾದ್ರೆ ತನ್ನ ಆದರ್ಶವೊಂದನ್ನು ಇಟ್ಟುಕೊಳ್ತಾನೆ. ನಾಮೂಲಂ ಲಿಖ್ಯತೆ ಕಿಂಚಿನ್ ನಾನಪೇಕ್ಷಿತ ಮುಚ್ಯತೆ ಇಹಾನ್ವಯ ಮುಖೇನೇವ ಸರ್ವಂ ವ್ಯಾಖ್ಯಾಯತೆ ಮಯ. ನಾ ಅಮೂಲಂ ಲಿಖ್ಯತೆ, ಮೂಲದಲ್ಲಿ ಇಲ್ಲದೆ ಇರೋದನ್ನು ನಾನು ಬರೆಯೋಲ್ಲ. ನಾ ಅನಪೇಕ್ಷಿತ ಮುಚ್ಯತೆ, ಬೇಡದನ್ನು ಹೇಳೋದಿಲ್ಲ. ಅನ್ವಯ ಮುಖೇನೇವ, ಪ್ರತಿಯೊಂದು ಅನ್ವಿತವಾಗಿ ಹೊಂದಿಕೊಂಡಿರುತ್ತದೆ ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಂದನ್ನು ಹೊಂದಿಸಿಯೇ ನಾನು ವ್ಯಾಖ್ಯಾನವನ್ನು ಮಾಡ್ತೀನಿ, ಬೇರೆ ತರಹ ಅಲ್ಲ. ಏಕೆಂದ್ರೆ ನಾಳೆ ದಿವಸ ಸ್ವಲ್ಪ ವಿಸ್ತರಿಸಿ ಹೇಳ್ತೀನಿ, ನಮ್ಮಲ್ಲಿ ವ್ಯಾಖ್ಯಾನ ಕೌಶಲ ಹೆಚ್ಚಾಗಿ ಇರೋದು ನಾಶ ಆಗುವಂಥದ್ದು ಬಂದಿದೆ. ಮತ್ತೆಷ್ಟು ಇನ್ನಷ್ಟು ಮತ್ತೊಂದಷ್ಟು ಎಳೆತಾ ಹೋದಾಗ ಅಲ್ಲಿ ಇದ್ದ ಅಥವಾ ನೀವು ಕಂಡಿದ್ದ ಕಾವ್ಯಕ್ಕೆ ಬೇಕಾದ್ರೆ ಧ್ವನಿ ಅನ್ನೋಣ, ಶಾಸ್ತ್ರಕ್ಕೆ ಹಾಗೆ ಮಾಡೋಕ್ಕಾಗಲ್ಲ. ಈಗ ಶಾಸ್ತ್ರದಲ್ಲಿ ಕೂಡ ಉದಾಹರಣೆಗೆ ನೋಡಿ, ಮೆಟೀರಿಯಲ್ ಆಗಿ ತೋರಿಸ್ತಿರ್ತುವೆ ಅದಕ್ಕೆ ಬರೋದಿಲ್ಲ. ಅಂದ್ರೆ ಈಗ ಒಂದು ವ್ಯಾಕರಣದಲ್ಲಿಯೋ ಅಥವಾ ಅಲಂಕಾರ ಶಾಸ್ತ್ರದಲ್ಲಿಯೋ ಬೇಕಾದ್ರೆ ಈ ಒಂದು ಎಳೆಸುವಿಕೆ ಅನ್ನುವುದು ತಕ್ಕ ಮಟ್ಟಿಗೆ ನಿಂತಿದೋ ಏನು. ಆದ್ರೆ ಮೆಟೀರಿಯಲಿಸ್ಟಿಕ್ ಆಗಿ ಪ್ರೂವ್ ಆಗಬೇಕಾದಂತ ಯಾವ ಭೌತಿಕ ಶಾಸ್ತ್ರಾದಿಗಳಿವೆ, ಆ ಶಾಸ್ತ್ರಗಳಲ್ಲಿ ಬಹಳ ಕಷ್ಟ ಆಗ್ಬಿಡುತ್ತೆ. ಉದಾಹರಣೆಗೆ ವೇದಗಳಲ್ಲಿ ಯಾವುದೋ ಒಂದು ವಿಜ್ಞಾನ ಇದೆ, ಪ್ರೈಡ್ ಆಫ್ ಇಂಡಿಯಾ ಅಂತ ಪುಸ್ತಕ. ಆ ಪುಸ್ತಕದಲ್ಲಿ ಋಗ್ವೇದದ ಈ ಸಂಹಿತೆಯ ಋಗ್ ಸಂಹಿತೆಯ ಇಂಥ ಮಂಡಲದ ಇಂಥ ಸೂಕ್ತ, ಇಂಥ ಮಂತ್ರ, 2ನೇ ಮಂಡಲ 122ನೇ ಮಂಡಲದ 66ನೇ ಸೂಕ್ತ, ಅದರೊಳಗೆ 5ನೇ ಮಂತ್ರ 266 5 ಅಂತಂದ್ರೆ 2665. ಈ ತರ ಏನೇನೋ ಒಂದಷ್ಟೆಲ್ಲ ಇವುಗಳನ್ನೆಲ್ಲ ಸೇರಿಸ್ಬಿಟ್ರೆ, ನಾನು ಎಕ್ಸಾಕ್ಟ್ ನಂಬರ್ಸ್ ಹೇಳ್ತಾ ಇಲ್ಲ, ಇದು ಭೂಮಿಗೂ ಚಂದ್ರನಿಗೂ ಮಧ್ಯೆ ಇರತಕ್ಕಂಥ ಅಂತರವನ್ನು ಅದು ಹೇಳ್ತಾ ಇದೆ ಅಂತ.
ಒಳ್ಳೇದು. ಹಾಗೆಂತ ಎಲ್ಲಿಯಾದರೂ ಮೂಲ ಪ್ರಾಚೀನ ಗ್ರಂಥಗಳಲ್ಲಿ ಬಂದಿಲ್ಲ. ಬಂದಿದ್ದ ಇದು ಗುಣಾಕ್ಷರ ನ್ಯಾಯ. ಗೆದ್ದಲಿಡಿದಿದೆ ಪುಸ್ತಕಕ್ಕೆ. ಆ ಗೆದ್ದಲು ತಿಂದ ರೀತಿಯಲ್ಲಿ ಅದು ಹೇಗೋ ಒಂದು ಆಕಾರ ಇದೆ, ನೋಡಿ ಏನೋ ಅಕ್ಷರ ಬರೆದಿದೆ ಗೆದ್ದಲು ಪುಸ್ತಕದಲ್ಲಿ ಅಂತ ಈ ತರ ಹೇಳುವಂಥದ್ದಾಗುತ್ತೆ. ಇದು ತಪ್ಪಾಗುತ್ತೆ. ಅಂದ್ರೆ ಅದಕ್ಕೆ ಮೊದಲಿಗೆ ಒಂದು ಸಾಬೀತಾಗಿದ್ದಿರಬೇಕು. ನಾನು ಸದಾ ಹೇಳ್ತಾ ಇರ್ತೀನಿ, ನಮ್ಮ ಪುರಾಣ ಪ್ರವಚನಕಾರರೆಲ್ಲರೂ ಕೂಡ ಲೂಸಿ ಬ್ರೌನ್ ಟೆಸ್ಟ್ ಟ್ಯೂಬ್ ಬೇಬಿಯಾಗಿ 1975-76 ಆಸ್ಪಾಸದಲ್ಲಿ ಹುಟ್ಟಿದ ಮೇಲೆ ನಮ್ಮ ದುರ್ಯೋಧನಾದಿಗಳು ಹಾಗೆ ಹುಟ್ಟಿದ್ದು, ನಮ್ಮ ದ್ರೋಣಾನು ಹಾಗೆ ಹುಟ್ಟಿದ್ದು ಅಂತ ಎಲ್ಲ ಹೇಳೋಕೆ ಶುರು ಮಾಡಿದ್ರು. ಅವ್ರು ಹೇಳೋಕ್ಕಿಂತ 1 ಗಂಟೆ ಮುಂಚೆನಾದ್ರೂ ಹೇಳ್ತಿದ್ರೆ ನಮ್ಮ ಮಾನ ಉಳಿತಾ ಇತ್ತು. ಇಲ್ಲ ಅಂದ್ರೆ ಇವುಗಳೇನಾಗ್ಬಿಡುತ್ತೆ, ಅತಿ ವ್ಯಾಖ್ಯಾನ ಮಾಡಕ್ ಹೋಗುವಂಥದ್ದು ಬಹಳ ಕಷ್ಟ ಆಗುತ್ತೆ. ಇದು ನಾ ಮೂಲಂ ಲಿಖ್ಯತೆ ಅಂತ ಮಲ್ಲಿನಾಥನ ಪ್ರತಿಜ್ಞೆಗೆ ಸಂಪೂರ್ಣ ವಿರುದ್ಧವಾದದ್ದು. ಮೂಲದಲ್ಲಿ ಏನಿದೆ ಅದನ್ನು ಹೇಳಬೇಕು. ಈ ದೃಷ್ಟಿಯಿಂದ ಕಂಡಾಗ ನಮ್ಮ ಪ್ರಾಚೀನ ಕಾವ್ಯ ವ್ಯಾಖ್ಯಾನಕಾರರು ಎಷ್ಟೋ ಬಾರಿ ಸಪ್ಪೆಯ ಅಂತ ಅನಿಸ್ಬಿಡುತ್ತೆ. ಏನೋ ಸ್ವಾರಸ್ಯನ ಹೇಳಿಲ್ವಾ ಅಂತ. ಯಾಕೆಂದ್ರೆ ಸ್ವಾರಸ್ಯಗಳನ್ನು ನೀವು ಕಾಣಬೇಕು, ಕಾಣುವುದಕ್ಕಿರುವ ತೊಡಕನ್ನು ನಾವು ಬಿಡಿಸಿಕೊಡ್ತೀವಿ. ಕಾವ್ಯದ ಶಬ್ದಾರ್ಥಗಳು ಏನಿವೆ, ಆ ಒಂದು ಅಭಿರಾವೃತ್ತಿ ಅಂತ ಮುಖ್ಯವಾದ ಪದಗಳಿಗೆ ಅರ್ಥ ಏನು, ಅಲ್ಲಿ ವ್ಯಾಕರಣಾದಿಗಳು ತೊಡಕಿದ್ಯಾ, ಛಂದಸ್ಸಲ್ಲಿ ತೊಡಕಿದೆಯಾ, ಇನ್ಫಾರ್ಮೇಶನ್ ಕೊಡ್ತೀವಿ. ವಿ ಇನ್ಫಾರ್ಮ್ ಯು ಬಟ್ ಯು ಹ್ಯಾವ್ ಫಾರ್ಮ್ ಯುವರ್ ಮೀನಿಂಗ್ ಅನ್ನುವಂಥದ್ದು. ಇದು ತುಂಬಾ ವಿವೇಕಪೂರ್ಣವಾದಂತಹ ನಿಲವ ಅಂತ ಅನ್ಸ್ಬಿಡುತ್ತೆ. ಅದರಿಂದಲೇ ನಮ್ಮಲ್ಲಿ ಇವತ್ತು ವಿಮರ್ಶೆಗಳು ಜಾಸ್ತಿ ಬರೆದಿದ್ದಾರೆ, ವ್ಯಾಖ್ಯಾನಗಳನ್ನು ಯಾರೂ ಬರೆದಿಲ್ಲ ಆ ಅರ್ಥದಲ್ಲಿ ಪ್ರಾಚೀನ ಕಾವ್ಯಗಳಿಗೆ. ಯಾಕೆಂದ್ರೆ ವ್ಯಾಖ್ಯಾನ ಬರೀಬೇಕಾದ್ರೆ ನನ್ನ ಕಲ್ಪನೆಗೆ ತುಂಬಾ ಕೆಲಸ ಕೊಡಬಾರದು. ಅಲ್ಲಿ ಏನಿದೆ ಅದನ್ನು ಕೊಟ್ಟು ಅವರವರ ಕಾವ್ಯಾರ್ಥಗಳನ್ನು ಅವರವ್ರು ಮಾಡಿಕೊಳ್ಳಿ. ಇದು ಬಹಳ ಮುಖ್ಯವಾದದ್ದು. ನ ಅಮೂಲಂ ನ ಅನಪೇಕ್ಷಿತ ಮುಚ್ಚತೆ. ಅಪೇಕ್ಷೆ ಇಲ್ಲದೆ ಇರೋದನ್ನೆಲ್ಲ ತುಂಬಾ ಹೇಳಿಕೊಂಡು ಕೊಡ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಪರಂಪರೆಯಲ್ಲಿ ಮಹಾ ದೊಡ್ಡ ವಿದ್ವಾಂಸ ಹೇಮಾದ್ರಿ ದೇವಗಿರಿಯ ಆ ಯಾದವರ ಆಸ್ಥಾನದಲ್ಲಿದ್ದಂಥ ಮಹಾಮಂತ್ರಿ. ಧರ್ಮಶಾಸ್ತ್ರ, ಅಲಂಕಾರ ಶಾಸ್ತ್ರ, ಆಯುರ್ವೇದ ಶಾಸ್ತ್ರಾದಿಗಳಲ್ಲಿ ವಿಶ್ವಕೋಶಾತ್ಮಕವಾದ ಗ್ರಂಥಗಳು ಬರೆದಿದೆ. ನಾವು ಚತುರ್ವರ್ಗ ಚಿಂತಾಮಣಿಯನ್ನು ನಾನು ನೋಡಿದ್ದೀನಿ, ಮಹಾಭಾರತಕ್ಕಿಂತ ದೊಡ್ಡದು ಹತ್ತಿರದಲ್ಲಿ. ಸ್ನಾನಂ ಅಂತಂದು ಬಿಟ್ರೆ ಸಾಕು, ಒಂದು 15 ಪೇಜು ಸ್ನಾನದ ಬಗ್ಗೆ ಯಾರ್ಯಾರು ಏನೇನೆಲ್ಲ ಹೇಳ್ತಾರೆ ಅಂತ. ನಾವು ಈ ಸ್ನಾನದ ಮಹಾಪೂರದಲ್ಲಿ ಕೊಚ್ಚಿಕೊಂಡು ಹೋಗ್ಬಿಡ್ತೀವಿ. ಒಂದಷ್ಟು ಕಡೆ ಇನ್ಫಾರ್ಮೇಶನ್ ಒಂದು ಕಡೆ ಇರಬೇಕು ಅನ್ನೋ ದೃಷ್ಟಿಯಿಂದ ಒಳ್ಳೆಯದು. ಆದರೆ ಕೆಲವೊಮ್ಮೆ ಮೂಲವೇ ಕೊಚ್ಚಿಕೊಂಡು ಹೋಗ್ಬಿಡುತ್ತೆ ಮತ್ತು ಆ ಸರತಮ ಪ್ರಕಾರವಾಗಿ ಇಡಬೇಕಾದಂತ ಮಾಹಿತಿಯ ಪ್ರಾಧಾನ್ಯ ಇದೆಯಲ್ಲ ಅದು ಕಡಿಮೆ ಆಗೋಗ್ಬಿಡುವಂಥದ್ದು. ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಭೋಜರಾಜ. ತುಂಬಾ ಮೆಟೀರಿಯಲ್ ಕೊಡ್ತಾನೆ, ಅಲ್ಲಿ ಏನ್ ಎಂಥದ್ದು ಅಂತ ಗೊತ್ತಾಗಲ್ಲ. ಕುಂತಕ ವಕ್ರೋಕ್ತಿ ಜೀವಿತದಲ್ಲಿ ಹಾಗೆ ಮಾಡ್ತಾನೆ. ರಂಗನಾಥ್ ಶರ್ಮರು ನನ್ನ ಪೂಜ್ಯ ಗುರುಗಳು ಹೇಳ್ತಾ ಇರ್ತಾರೆ, ಕುಂತಕನ ಅಂಗಡಿಯಲ್ಲಿ ಎಲ್ಲಾ ಸಾಮಾನು ಇದೆ, ಆದರೆ ಬೆಲೆಚೀಟಿಗಳೆಲ್ಲ ಅಸ್ತವ್ಯಸ್ತವಾಗಿವೆ ಅಂತ. ಯಾವುದಕ್ಕೆ ಎಷ್ಟು ಬೆಲೆ ಹೇಳಕ್ಕಾಗೋದಿಲ್ಲ. ಈ ಪೌರ್ವಾವಳಿಯ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಅನಪೇಕ್ಷಿತವಾದದ್ದನ್ನು ಜಾಸ್ತಿ ಮಾಡಬಾರದು ಅನ್ನುವಂಥದ್ದು ದೃಷ್ಟಿಕೋನ. ಅದು ಆ ಸಂಶೋಧಕರಿಗೆ ತುಂಬಾ ಮಾಹಿತಿ ಇರುತ್ತದೆ, ಅದನ್ನೆಲ್ಲ ಇಟ್ಬಿಡೋಣ ಅಂತ. ಅದಕ್ಕೊಂದು ಕ್ರಮ ಇದೆ. ಈ ಒಂದು ಚರ್ಚೆಗೆ ಇಷ್ಟು ಮಾಹಿತಿಗಿಂತ ಜಾಸ್ತಿ ಬೇಡ ಅನ್ನುವಂಥದ್ದು. ಆಧುನಿಕರಲ್ಲಿ ಅದಕ್ಕೆ ನನಗೆ ಅತ್ಯುತ್ತಮ ನಿದರ್ಶನವಾಗಿ ಕಾಣತಕ್ಕಂಥದ್ದು ಪ್ರೊಫೆಸರ್ ಎಂ ಹಿರಿಯಣ್ಣನವರೇನು. ಅವರು ಇಂಗ್ಲಿಷ್ನಲ್ಲಿ ಬರೆದಿದ್ರು. ಅವರು ಅಪ್ಪಟ ವೈಶ್ವಿಕವಾದ ಮೌಲ್ಯಗಳನ್ನು ಇಟ್ಟುಕೊಂಡು ಬರೆದಿರ್ತಕ್ಕಂಥದ್ದು. ಹೀಗಾಗಿ ಅದ ಭಾರತೀಯ ಸಂಸ್ಕೃತಿಯ ಮೂಲ ತತ್ವ ಯಾವುದಿದೆ ಅದನ್ನು ತುಂಬಾ ಚೆನ್ನಾಗಿ ಅನ್ವಯ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಜ್ಞಾನಪೇಕ್ಷೆ ಮತ್ತು ಅನ್ವಯ ಮುಖ ಹೊಂದಿಕೆ ಹಾಕೊಂಡು ಹೋಗಬೇಕಾಗುತ್ತದೆ. ಹೊಂದಿಕೆ ಹಾಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟೋ ಕಡೆಗೆ ವದತೋ ವ್ಯಾಘಾತ ಅಂತ ನಾನು ಹೇಳ್ತಾ ಇರೋದೊಂದು, ಅದು ವಿರೋಧ ಆಗ್ಬಿಡುವಂಥದ್ದೊಂದು. ನನಗೆ ಹೆಚ್ಚಿನ ವ್ಯಾಪ್ತಿ ಇರುವುದರಿಂದ ಅಲಂಕಾರ ಶಾಸ್ತ್ರದಿಂದ ತೆಗೆದುಕೊಳ್ತಾ ಇದ್ದೀನಿ ಉದಾಹರಣೆ. ಬೇರೆ ಬೇರೆ ಶಾಸ್ತ್ರಜ್ಞರು ಆಯಾ ಶಾಸ್ತ್ರಗಳಲ್ಲಿ ಇದನ್ನು ಸಮನ್ವಯ ಮಾಡಿಕೊಂಡು ನೋಡಿಕೊಳ್ಳಬಹುದು. ಭೋಜರಾಜನೇ ಮತ್ತೆ ಜ್ಞಾಪಕ ಬರ್ತಾರೆ. ಅವನು ಶೃಂಗಾರ ಏವ ರಸಃ ಅಂತ ಹೇಳ್ಬಿಟ್ಟು ಒಂದು ಕಡೆ ಹೇಳ್ತಾರೆ, ತಾತ್ಪರ್ಯಮೇವ ಧ್ವನಿ ಶೃಂಗಾರ ಏವ ರಸಃ ಅಂತ. ಹಾಗೆ ಶುರು ಮಾಡತಕ್ಕಂಥದ್ದು ಸರಸ್ವತಿ ಕಂಠಾಭರಣದಲ್ಲೂ ಅಷ್ಟೇ, ಶೃಂಗಾರ ಪ್ರಕಾಶದಲ್ಲೂ ಅಷ್ಟೇ. ಆ ಪರಿಚ್ಛೇದದ ಕೊನೆಯಲ್ಲಿ 33 ವ್ಯಭಿಚಾರಿ ಭಾವಗಳು, 8 ಸ್ಥಾಯಿ ಭಾವಗಳು, 8 ಸಾತ್ವಿಕ ಭಾವಗಳು ಎಲ್ಲವೂ ರಸತ್ವವನ್ನು ಸೇರ್ಬಿಡುತ್ತೆ ಅಂದ್ಬಿಡ್ತಾನೆ. ಮೊದಲು ಹೇಳಿದ್ದೇ ಒಂದು, ಇನ್ನೊಂದೇ ಒಂದಿರ್ತಕ್ಕಂಥದ್ದು. ಅಂದ್ರೆ ಅನ್ವಿತ ಆಗೋದಿಲ್ಲ. ಹೇಗೆ ಅಂತ ಅವನೊಂದು ಕಡೆ ಹೇಳ್ತಾನೆ, ಶೃಂಗಾರ ಅಂದ್ರೆ ಈ ಶೃಂಗಾರ ಅಲ್ಲ, ಯಾವುದು ರತಿಸ್ಥಾಯಿ ಭಾವವಾದ ಸ್ತ್ರೀ ಪುರುಷ ಸಂಬಂಧಿಯಾದ ಶೃಂಗಾರ ಅಂತ ಅದಲ್ಲ ಅಂತಂತಾನೆ.
ರಸೋಭಿಮಾನೋ ಅಹಂಕಾರ ಶೃಂಗಾರ ಇತಿ ಗೀಯತೆ. ನಾನು ಅನ್ನುವ ಅಭಿಮಾನವೇ ಶೃಂಗಾರ, ದಿ ಐ ಥಾಟ್ ಅನ್ನುವಂಥದ್ದು ಅಂತ. ಹಾಗಂದು ಕೊಡೋ ಉದಾಹರಣೆಗಳೆಲ್ಲ ಕೂಡ ಸ್ತ್ರೀ ಪುರುಷ ರತಿಗೆ ಸಂಬಂಧಪಟ್ಟಂತ ಶೃಂಗಾರ. ಇದನ್ನು ಏನಂತ ಅರ್ಥ ಮಾಡ್ಕೊಳ್ಬೇಕು? ಅನ್ವಿತವಾಗುತ್ತಾ ಇದೆ. ಹೀಗೆ ಅನ್ವಿತವಾಗಬಾರದು ಅಂತಂದ್ರೆ ಅದು ಸಂಶೋಧನೆ ಅಲ್ಲ. ಹಾಗಾಗಿ ಅಮೂಲವಾದದ್ದನ್ನು ಹೇಳಬಾರದು, ಅನಪೇಕ್ಷಿತವಾದದ್ದನ್ನು ಹೇಳಬಾರದು, ಅನನ್ವಿತವಾದದ್ದನ್ನು ಹೇಳಬಾರದು. ಇದು ಬಹಳ ದೊಡ್ಡ ಆದರ್ಶವಾಗಿ ಮಲ್ಲಿನಾಥ ಇಟ್ಕೊಂಡ. ಅವರು ಅದನ್ನ ತುಂಬಾ ಚೆನ್ನಾಗಿ ಪಾಲಿಸಿದ್ದಾರೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ದೊಡ್ಡ ವಿದ್ವಾಂಸರಾದ ಹಜಾರಿ ಪ್ರಸಾದ್ ದ್ವಿವೇದಿ ಅವರು ಮೇಘದೂತಿಯ ಪುರಾಣ ಕಹಾನಿ ಅಂತ ಮೇಘದೂತಕ್ಕೆ ಬರೆದ ಸೊಗಸಾದ ಒಂದು ರಸವ್ಯಾಖ್ಯಾನದಲ್ಲಿ ಕಡೆಯಲ್ಲಿ ಹೇಳ್ತಾರೆ ಸಂಕ್ಷೇಪ ರುಚಿಯಾದ ಮಲ್ಲಿನಾಥನಿಂದ ಮೂಲದಲ್ಲಿ ಕಂಡುಬರಬಹುದಾದ ಆಗಿದ್ರೂ ಕೂಡ ಕೆಲವೊಂದು ಸೂಕ್ಷ್ಮಗಳನ್ನ ಕರೆಕ್ಟಾಗಿ ಇಷ್ಟೇ ಹೇಳಬೇಕು ಅಂತ ಕತ್ತರಿಸಿಕೊಂಡಿದ್ರಿಂದ ಬಿಟ್ಟುಬಿಟ್ಟ ಆ ಮಲ್ಲಿನಾಥನ ಕೈಗರಡದ ಸಂಧಿಯಿಂದ ಜಾರು ಹೋಗಿದ್ದನ್ನು ನಾನು ಈಗಿರುವ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ. ಅಂದ್ರೆ ಸಂದೇಹ ಏನಾದ್ರೂ ಇದ್ದರೆ, ಸಂದಿಗ್ಧತೆ ಇದ್ದರೆ ಹೇಳೋದೇ ಬೇಡ. ಈ ಒಂದು ಪದ್ಧತಿಗೆ ಆದರ್ಶವಾಗಿ ನನಗೆ ನಮ್ಮ ಕನ್ನಡದ ಸೇಡಿಯಾಗ ಕೃಷ್ಣಭಟ್ರು ನೆನಪಾಗ್ತಾರೆ. ಅವರು ತಮ್ಮ ಶಿಷ್ಯ ರಾಮಚಂದ್ರ ಅವರಿಗೆ ಒಂದು ಕಡೆ ಪತ್ರ ಬರೀತಾ ಹೇಳ್ತಾರೆ, ನಾನು ನನ್ನ ಮಾತುಗಳ ಮೂಲಕ ಹೇಳೋಕ್ಕೆ ಆಗದೇ ಇರುವಂತ ಅತಿ ಸೂಕ್ಷ್ಮ ತರ್ಕವು, ಅತಿ ಸೂಕ್ಷ್ಮವಾದ ಒಂದು ಶಾಸ್ತ್ರ ವಿಚಾರವೂ ಇದ್ದರೆ ಬೇಡ ಹೇಳುವುದು ಬಿಟ್ಬಿಡ್ತೀನಿ. ನನಗೆ ಮಾತಿನ ಮೂಲಕ ಎಂದು ನಿಸ್ಸಂದಿಗ್ಧವಾಗಿ ಹೇಳೋಕ್ಕಾಗುತ್ತೋ ಅಂದೇ ಅದನ್ನು ಹೇಳೋಣ. ಸುಮ್ಮನೆ ಜನರಿಗೆ ಗೊಂದಲ ಮಾಡುವುದು ಬೇಡ. ಏನೋ ಕಾಣಿಸ್ತಾ ಇದೆ ಒಳಗು, ಎಂತದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅರೆ ಬರೇ ಮಾಡೋದು ಬೇಡ ಅಂತ. ನಿಜ ನಷ್ಟ ನಮಗಾಗಬಹುದು ಏನು, ಆದರೆ ಸಂದಿಗ್ಧತೆಯನ್ನು ಉಳಿಸಬಾರದು ಅನ್ನುವವರ ಕಳಕಳಿ ಇದೆಯಲ್ಲ, ಅದು ತುಂಬಾ ಮುಖ್ಯ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬೇಕು. ಸಾಮಾನ್ಯವಾದ ಅಬ್ಸರ್ವೇಷನ್, ಅಪವಾದಗಳು ಮತ್ತೆ ಅಬ್ಸರ್ವೇಷನ್ನೇ ಪೋಷಿಸುವಂತವಾಗುತ್ತೆ. ಏನಂದ್ರೆ ನಮ್ಮ ಶಾಸ್ತ್ರಕಾರರು ತಪ್ಪು ಮಾಡಿದ್ರೆ ಅದನ್ನ ಮುಚ್ಚುವಂತ ರೀತಿಯಲ್ಲಿ ತಪ್ಪು ಮಾಡೋದು, ಡೆಲಿಬರೇಟ್ ಆಗಿ ತಪ್ಪು ಮಾಡ್ತಾರೆ. ಅಂದ್ರೆ ಅವರಲ್ಲಿ ಕಾಪಟ್ಯ ಇಲ್ಲ, ಪೆದ್ದುತನ ಇರಬಹುದು, ಕಾಪಟ್ಯ ತುಂಬಾ ಕಡಿಮೆ. ಹಾಗಾಗಿ ಸಿಕ್ಕಾಕೊಂಡ್ಬಿಡ್ತಾರೆ ಪಾಪ, ಬಾಯಿ ಬಿಟ್ರೆ ಬಳ್ಳಿಗೇಡು ಅಂತ ಸಿಕ್ಕಾಕೊಂಡ್ಬಿಡ್ತಾರೆ. ಸಂಶೋಧಕನಿಗೆ ಆ ಪ್ರಾಮಾಣಿಕತೆ ಇರಬೇಕು. ಯಾಕೆಂದ್ರೆ ಎಲ್ಲವನ್ನೂ ಕೂಡ ಭ್ರಮೆಯಲ್ಲಿ ಮುಳುಗಿಸಬಾರದು. ನೀಲಕಂಠ ದೀಕ್ಷಿತನ ಮಾತು ಈ ಸಂದರ್ಭದಲ್ಲಿ ಗಮನಾರ್ಹವಾಗುತ್ತದೆ, ಮನನೀಯವಾಗುತ್ತದೆ. ಅವನು ಹೇಳ್ತಾನೆ, ಉಚ್ಚೈರ್ಘೋಷ್ಯ ಚೇತವ್ಯಂ ಮಧ್ಯಸ್ಥ್ಯಶ್ಚೇದ ಅಪಂಡಿತ ಪಂಡಿತೋ ಇದು ತತ್ರೈವ ಪಕ್ಷಪಾತೋಧಿರುಪ್ಯತಾಮ್ ಅಂತ. ಜೋರಾಗಿ ಮಾತಾಡಬೇಕು. ಮಧ್ಯಸ್ಥ ಅಂದ್ರೆ ಯಾವ ತೀರ್ಮಾನ ಮಾಡ್ತಾನೆ ಅವನು ಅಜ್ಞಾನಿಯಾಗಿದ್ರೆ ಏನೋ ಹುರುಳಿದೆ ಈ ಕೋಲಾಹಲದಲ್ಲಿ ತಂದುಕೊಂಡ್ಬಿಡ್ತಾನೆ. ಅವನು ಏನಾದ್ರು ವಿದ್ವಾಂಸನಾಗಿದ್ರೆ ನಿನ್ನ ಪಕ್ಷಪಾತ ಮಾಡ್ತಾ ಇದೆಯಾ, ನಿನ್ನನ್ನು ಬೇಕು ಅಂತ ಹ್ಯುಮಿಲಿಯೇಟ್ ಮಾಡ್ತೀಯ ಅಂತ ಅವನ ಮೇಲೆ ಆಕ್ಷೇಪ ಮಾಡ್ಬಿಡುವಂತ. ಇದೇ ತರ ಸುಂದರ ಪಾಂಡ್ಯ, ಅವನು ವಿದ್ವಾಂಸನಾಗಿದ್ದ, ಶಂಕರ ಪೂರ್ವಕಾಲದ ಅದ್ವೈತ ವೇದಾಂತಿಗಳಲ್ಲಿ ಒಬ್ಬ ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಉಚ್ಚೈರಪಿ ವಕ್ತವ್ಯಂ ಯತ್ಕಿಂಚಿದ ಜಾನಕಾಪಿ ಪುರುಷೇಣ ಮೂಢ ಬಹುಮನ್ಯಂತೆ ವಿದುಷಾಮತಿ ಸಂಶಯೋ ಭವತಿ ಅಂತ. ಗೊತ್ತಿದೆಯೋ ಗೊತ್ತಿಲ್ವ ಜೋರಾಗಿ ಹೇಳ್ಬಿಡ್ಬೇಕು. ಮೂರ್ಖರಿಗಂತೂ ಇದು ಹೌದು ಅಂತ ಖಾತ್ರಿ ಆಗ್ಬಿಡುತ್ತೆ. ವಿದ್ವಾಂಸರಿಗೆ ಇಷ್ಟು ಅಸರ್ಟಿವ್ ಆಗಿ ಹೇಳ್ಬೇಕಾದ್ರೆ ಇರಬೇಕೋ ಏನೋ ಅಂತ ನಾವು ಭ್ರಮೆ ಬಂದ್ಬಿಡುತ್ತೆ. ಇದು ಒಂದು ಜೋಕ್ ಇದೆಯಲ್ಲ, ಇಬ್ಬರು ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಒಬ್ಬ ಟಿಕೆಟ್ ತಗೊಂಡಿರ್ಲಿಲ್ಲ, ಇನ್ನೊಬ್ಬರಿಗೆ ಹೇಳ್ತಾ ಇದ್ದ ಟಿಕೆಟ್ ಕರೆಕ್ಟ್ ಸ್ಟೇರ್ಡ್ ಅಟ್ ಮೀ ಆಸ್ ಐ ಹ್ಯಾವ್ ಟೇಕನ್ ದ ಟಿಕೆಟ್ ಅಂತ. ದೆನ್ ವಾಟ್ ಯು ಡಿಡ್ ಅಂದ್ರೆ ಐ ಟು ಸ್ಟೇರ್ಡ್ ಅಟ್ ಹಿಮ್ ಆಸ್ ಐ ಹ್ಯಾವ್ ಟೇಕನ್ ದ ಟಿಕೆಟ್ ಅಂತ. ಆ ರೀತಿಯಲ್ಲಿ ಆಗ್ಬಿಡುತ್ತದೆ. ಅದು ಕೂಡದು ನಮ್ಮ ಪರಂಪರೆಯಲ್ಲಿ ಯಾವುದೇ ಪ್ರಾಮಾಣಿಕ ಸಂಶೋಧನೆಯಲ್ಲಿ ಅದು ಸರಿಯಾಗುವಂಥದ್ದಲ್ಲ ಅಂತ. ಆಮೇಲೆ ನಮ್ಮಲ್ಲಿ ದಾಕ್ಷಿಣ್ಯ ಇಲ್ಲದೆ ತಪ್ಪುಗಳನ್ನು ಹೇಳ್ತಾ ಇದ್ರು. ಈ ಕಾಲದಲ್ಲಿ ಸಂಶೋಧನೆಯಲ್ಲಿ ಯಾವ್ಯಾವುದೋ ದಾಕ್ಷಿಣ್ಯಗಳಿಗೆ ತುತ್ತಾಗಿ ನಾವು ಮುಲಾಜ ಅಂತೀವಲ್ಲ, ಆ ಮುಲಾಜಗಳಿಗೆ ತುತ್ತಾಗಿ ಏನೇನೋ ಮಾಡ್ಕೊಂಡು ಬಿಡೋದಾಗುತ್ತೆ. ಆ ಒಂದು ಕ್ರಮ ಬಹುಮಟ್ಟಿಗೆ ಕಾಣೋಲ್ಲ. ಎಲ್ಲಿಯೋ ಈ ಮತಶ್ರದ್ಧೆಯ ಅಂಧಶ್ರದ್ಧೆ ಒಂದು ಬಿಟ್ರೆ ಇನ್ನು ಎಲ್ಲಿಯೂ ಕೂಡ ಅಂಥದ್ದಾಗಿ ದಿ ಕಲ್ಪ್ರಿಟ್ ಇಸ್ ರಿಲಿಜನ್ ಅಂತ ನನಗೆ ಬಹಳ ಬಾರಿ ಅನಿಸುತ್ತೆ. ಅದು ಬಿಟ್ಟರೆ ಮಿಕ್ಕ ಕಡೆಗೆ ನಿಸ್ಸಂದಿಗ್ಧವಾಗಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಅಲಂಕಾರ ಶಾಸ್ತ್ರದಲ್ಲಿ ಯಾವ ಮತಶ್ರದ್ಧೆಯೂ ಕೆಲಸ ಮಾಡಲಿಲ್ಲ. ನನಗೆ ಆ ದೃಷ್ಟಿಯಿಂದ ಅದು ಒಂದು ಐಡಿಯಲ್ ಶಾಸ್ತ್ರ ಅಂತ ಅನ್ಸುತ್ತೆ. ಅನ್ಯಶಾಸ್ತ್ರ ಅನ್ನೋ ಅಭಿಮಾನ ಒಂಚೂರು ಕೆಲಸ ಮಾಡಬಹುದಾದ್ರೂ ಮುಖ್ಯವಾಗಿ ನಾನು ಯಾತಕ್ಕೆ ಅದನ್ನ ಉದಾಹರಣೆಯಾಗಿ ತಗೊಳ್ಳೋದಕ್ಕೆ, ಒಂದು ನನಗಿರುವ ಗತಿ ಅದರೊಳಗೆ, ಮತ್ತೆ ಇನ್ನೊಂದು ಇಟ್ ಈಸ್ ದಿ ಯಂಗೆಸ್ಟ್ ಶಾಸ್ತ್ರ ಇನ್ ಅವರ್ ಟ್ರೆಡಿಷನ್. ಭಾರತೀಯ ಶಾಸ್ತ್ರಗಳ ಪೈಕಿ ಅದು ಅತ್ಯಂತ ಕನಿಷ್ಠ ವಯಸ್ಸಿನ ಶಾಸ್ತ್ರ. ಆ ಕಾರಣದಿಂದಲೇ ಅದು ಎಲ್ಲ ಹಿರಿಯಣ್ಣಂದಿರ ಕೈಗಾವಲದಲ್ಲಿ ಬೆಳೆದಿದೆ. ವ್ಯಾಕರಣದವರು ಕೊಡುಗೆ ಕೊಟ್ಟಿದ್ದಾರೆ,
ನೈಯಾಯಿಕರ ಕೊಡುಗೆ ಕೊಟ್ಟಿದ್ದಾರೆ. ಸಾಂಖ್ಯರು, ಮೀಮಾಂಸಕರು, ಬೌದ್ಧರು, ಜೈನರು, ವೇದಾಂತಿಗಳು, ಅಲ್ಲಿ ಬೇರೆ ಬೇರೆ ಶಾಖೆಗಳವರು ಎಲ್ಲರೂ ಕೊಟ್ಟು ಬೆಳೆಸಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಪ್ರಭಾವವೂ ಇದೆ. ಅಷ್ಟಿದ್ರೂ ಕೂಡ ಅವರು ನಿರಭಿನಿವೇಶವಾಗಿ ನೋಡ್ತಾ ಇದ್ದಿದ್ದು ನಮಗೆ ಕಾಣಿಸ್ತಾ ಬರ್ತದೆ. ಅದರಿಂದ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಉದಾಹರಣೆಗೆ ನರೇಂದ್ರ ಪ್ರಭು ಸೂರಿ ಅವನು ಅಲಂಕಾರ ಮಹೋದಧಿಯಲ್ಲಿ ಒಂದು ಕಡೆ ಹೇಳ್ತಾನೆ, ಕೇಚಿತ್ ದುಸ್ತರ ವಿಸ್ತರ ಸ್ಥಿತರೆ ಸಂಕ್ಷೇಪ ದುರ್ಲಕ್ಷಣಾ ಸಂತ್ಯನ್ಯೇ ಸಕಲಾಭಿಧೇಯ ವಿಕಲಾ ಕ್ಲೇಶಾವಸೇಯ ಪರೆ ಇತ್ತಂ ಶ್ರೋತೃಗತೈ ಇತ್ತಂ ಕಾವ್ಯ ರಹಸ್ಯ ನಿರ್ಣಯ ಬಹಿರ್ಭೂತೈ ಪ್ರಭೂತೈರಪಿ ಗ್ರಂಥೈ ಶ್ರೋತೃಗತೈ ಕದರ್ಥಿತಮಿದಂ ಕಾಮಂ ಮದೀಯಂ ಮನಃ. ಕೆಲವು ಗ್ರಂಥಗಳು ಕೇಚಿತ್ ದುಸ್ತರ ವಿಸ್ತರ ತುಂಬಾ ದೊಡ್ಡದಾಗಿ ಬೆಳೆದ್ಬಿಟ್ಟಿವೆ. ಇಲ್ಲಿ ಕೆಲವು ಸಂಕ್ಷೇಪ ದುರ್ಲಕ್ಷಣ, ತುಂಬಾ ಸಂಕ್ಷೇಪ ಮಾಡಕ್ ಹೋಗ್ಬಿಟ್ಟು ಲಕ್ಷಣವೂ ಸರಿಯಾಗಿ ಹೇಳ್ತಾ ಇಲ್ಲ, ಅವಲಕ್ಷಣ ಆಗೋಗ್ಬಿಟ್ಟು. ಕೆಲವು ಸಿಕ್ಕಾಪಟ್ಟೆ ನಮಗೆ ದಾಟೋಕೆ ಆಗೋಲ್ಲ ಅಂತ ದೊಡ್ಡದಾಗಿ, ಕೆಲವು ತುಂಬಾ ಅಬ್ಸ್ಕ್ಯೂರ್ ಅನ್ನುವಂತ ಮಟ್ಟಿಗೆ ತುಂಬಾ ಅರ್ಥನೇ ಮಾಡ್ಕೊಳಕ್ ಆಗೋದಿಲ್ಲ ಅನ್ನೋ ಮಟ್ಟಿಗೆ ಮೈಕ್ರೋಸ್ಕೋಪಿಕ್ ಆಗ್ಬಿಟ್ಟಿದೆ, ಸ್ಪಷ್ಟತೆ ಇಲ್ಲ. ಮತ್ತೆ ಇನ್ನು ಕೆಲವು ಎಲ್ಲ ವಿಷಯಗಳನ್ನು ಅದರ ವೆಯ್ಟೇಜ್ ಕೊಟ್ಟು, ಪ್ರಪೋರ್ಷನಲ್ ವೆಯ್ಟೇಜ್ ಕೊಟ್ಟು ಮಾಡಲು ಸಕಲಾಭಿಧೇಯ ವಿಕಲಾಹ. ಮತ್ತೆ ಇನ್ನು ಕೆಲವನ್ನ ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಅಡಕವಾಗಿವೆ, ಎಲ್ಲ ಆಗಿದೆ, ಆದರೆ ಅರ್ಥ ಆಗೋದು ಬಹಳ ಕಷ್ಟ, ಪೆಡಸಾಗ್ಬಿಟ್ಟಿದೆ. ಹಾಗಾಗಿ ಈ ತರ ಗ್ರಂಥಗಳನ್ನು ನೋಡಿ ನೋಡಿ ನನಗೆ ಬಹಳ ಬೇಸರವಾಗಿ ನಾನು ಬರೆದಿದ್ದೀನಿ. ಒಂದು ಬರೆದ ಗ್ರಂಥ ಏನಾಯ್ತು ಅನ್ನೋದು ಅದು ಬೇರೆ ಸಂಗತಿ. ಅಂದ್ರೆ ಈ ತರದನ್ನ ಗುರುತಿಸಿದ್ದಾರೆ, ಗಮನಿಸಿದ್ದಾರೆ, ಅದು ಹಾಗೆ ಇರಬೇಕು. ಅದೇ ತರಹ ನಮ್ಮ ಮಹಿಮಾ ಭಟ್ಟ ಅವನು ಹೇಳ್ತಾನೆ, ಸಹಸಾ ಯಶೋಭಿಸರ್ತು ನಾನು ಬಹಳ ಬೇಗ ಕೀರ್ತಿಯನ್ನು ಪಡ್ಕೊಳ್ಬೇಕು ಅನ್ನೋ ಅಪೇಕ್ಷೆಗಿಂತ ದರ್ಪಣಮಪಿ ನ ವೀಕ್ಷ, ಹೃದಯ ದರ್ಪಣ ಅಂತ ಭಟ್ಟನಾಯಕನ ಆ ಕೃತಿಯನ್ನು ನೋಡದೆ ವ್ಯಕ್ತಿ ವಿವೇಕಂ ಕುರಿತೆ ಪ್ರಣಮ್ಯ ಮಹಿಮಾ ಪರಾಂ ವಾಚಂ ಅಂತ ವ್ಯಕ್ತಿ ವಿವೇಕವನ್ನ ಬರೆಯೋ ಕೊಟ್ಟಿದ್ದಾನೆ ಈ ಮಹಿಮಾ ಭಟ್ಟ. ಏನು ಅಂದ್ರೆ ಅದಕ್ಕೆ ಮೊದಲು ಧ್ವನ್ಯಾಲೋಕ ಅಂತ ಅನ್ನೋ ಗ್ರಂಥ ಇತ್ತು. ಆ ಧ್ವನ್ಯಾಲೋಕವನ್ನು ಖಂಡಿಸೋದಿಕ್ಕೆ ಅಂತ. ಆ ಧ್ವನ್ಯಾಲೋಕವನ್ನು ಮೊದಲು ಖಂಡಿಸಿದ್ದು ರುಯ್ಯಕ ಕಾಮೆಂಟ್ರಲ್ಲಿ ಬರ್ತಾನೆ, ಆಸೀತ್ ಕಷ್ಟನ ಹೃದಯ ದರ್ಪಣೋ ನಾಮ ಧ್ವನಿ ಧ್ವಂಸೋ ಗ್ರಂಥ ಅಂತಾನೆ. ಧ್ವನಿಯ ಧ್ವಂಸ ಮಾಡೋದಕ್ಕೆ ಹೃದಯ ದರ್ಪಣ ಅಂತ ಒಂದು ಗ್ರಂಥ ಇತ್ತು, ಭಟ್ಟನಾಯಕ ಬರೆದಿದ್ದು ಅಂತ. ಅದನ್ನೂ ನಾನು ನೋಡದೆ ನಾನು ಬರಿತಾ ಇದ್ದೀನಿ ಅಂತ. ಅಂದ್ರೆ ನನಗೆ ಬೇಗ ಕೀರ್ತಿ ಬೇಕು ಅಂತ ಬರಿತಾ ಇದ್ದೀನಿ ಅಂತ. ಹಾಗೂ ಹೇಳಿದ್ರೂ ಕೂಡ ಬಹಳ ಗಟ್ಟಿಯಾಗಿ ಬರೆದಿದ್ದ. ನಿಜ ಅವನ ಸ್ಟ್ಯಾಂಡಲ್ಲಿ ತಪ್ಪಿದೆ, ಆದರೆ ಆ ತಪ್ಪು ಎಷ್ಟು ಗಟ್ಟಿಯಾದಂತಹ ಸ್ಟ್ಯಾಂಡ್ ಮೇಲೆ ನಿಂತಿದೆ ಅಂತಂದ್ರೆ ಅದನ್ನ ಅಲ್ಲಾಡಿಸೋದು ತುಂಬಾ ಕಷ್ಟ. ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ಅವನ ಇಡೀ ಫೌಂಡೇಶನ್ ಇದ್ದು ಹೋಗ್ಬಿಡುತ್ತೆ. ಇರಲಿ, ಆದರೆ ಅವನು ಲಿಟ್ರೇಚರ್ ಸರ್ವೆನೂ ನಾನು ಮಾಡದೆ ಹೊರಟೋಗ್ಬಿಡ್ತಾ ಇದ್ದೀನಿ. ಪೂರ್ವ ಸೂರಿಗಳ ಬರವಣಿಗೆ ಲಿಟ್ರೇಚರ್ ಸರ್ವೆ ಮಾಡದೆ ಹೋಗ್ತಾ ಇದ್ದೀನಿ. ಹಾಗೆ ಮಾಡದೆ ಇರಬಾರ್ದು, ಲಿಟ್ರೇಚರ್ ಸರ್ವೆ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಅಂದ್ರೆ ನಮ್ಮಲ್ಲಿ ಅವ್ನು ಮಾಡದೇ ಇದ್ರು ಅವನಿಗಿದ್ದ ಪ್ರತಿಭೆಯಿಂದ ಕಲಿತಿದ್ದ ಅವನು ತಂತ್ರಗಳು, ಯುಕ್ತಿಗಳು ಗೊತ್ತಿತ್ತು ಅಂತ ಗೊತ್ತಾಗುತ್ತೆ. ಈ ತರದ್ದು ಪೂರ್ವ ಸೂರಿಗಳು ಮಾಡಿದ ವಿವರಗಳನ್ನ ಏನಿವೆ ಅಂತ ತಿಳ್ಕೊಳ್ಬೇಕು. ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಅಭಿನವ್ ಗುಪ್ತ ಹೇಳ್ತಾನೆ, ತಸ್ಯಮೇ ಸರ್ವಶಿಷ್ಯಸ್ಯ ನೋಪದೇಶ ದರಿದ್ರತಾ ಅಂತ. ಎಲ್ಲರಿಗೂ ಶಿಷ್ಯನಾದ ಕಾರಣ ನನಗೆ ಉಪದೇಶ ದಾರಿದ್ರ್ಯ ಇರಲಿಲ್ಲ. ಅವನು ಶಿಷ್ಯ ಕ್ಷೇಮೇಂದ್ರ ಹೇಳ್ತಾನೆ, ಕ್ಷೇಮೇಂದ್ರೋಹಂ ಸರ್ವ ಮನೀಷಿ ಶಿಷ್ಯ ಅಂತ. ನಾನು ಎಲ್ಲ ವಿದ್ವಾಂಸರ ಶಿಷ್ಯನಾಗಿದ್ದೀನಿ, ಎಲ್ಲವನ್ನೂ ನಾನು ತಿಳ್ಕೊಂಡಿದ್ದೀನಿ, ವ್ಯಾಸಂಗ ಮಾಡಿದ್ದೀನಿ ಅಂತ ಅನ್ನುವಂಥದ್ದು. ಹೀಗೆ ಆ ಪೂರ್ವ ಸೂರಿಗಳ ಗ್ರಂಥಗಳು, ಬರವಣಿಗೆಗಳನ್ನ ಅವನು ತಿಳ್ಕೊಂಡಿರಬೇಕು ಅಂತ. ಅದೇ ಸಂದರ್ಭದಲ್ಲಿ ಈ ಶಾಸ್ತ್ರ ಪೃಥಕ್ಕರಣ ಅನ್ನುವುದು ಬಹಳ ಮುಖ್ಯವಾದದ್ದು. ನಮ್ಮಲ್ಲಿ ಅದಕ್ಕೆ ತುಂಬಾ ಒಳ್ಳೆಯ ಬೆಲೆಯನ್ನ ಕೊಟ್ಟಿದ್ದಾರೆ. ವಾಟ್ ಇಸ್ ದಿ ಫಂಡಮೆಂಟಲ್ ಡಿಫರೆನ್ಸ್ ಬಿಟ್ವೀನ್ ಸೈನ್ಸ್ ಅಂಡ್ ಅನ್ ಆರ್ಟ್? ಇದು ಈ ಥರದ್ದು ನೋಡಿ. ಭಟ್ಟನಾಯಕ ಹೇಳ್ತಾನೆ, ದೇವತ್ಮನಿ ಗಿರಾಂ ದೇವ್ಯಾ ಶಾಸ್ತ್ರಂಚ ಕವಿಕರ್ಮಚ ಪ್ರಜ್ಞೋಪಜ್ಞಂ ತಯೋರಾದ್ಯಂ ಪ್ರತಿಬೋಧೋ ಮಂತ್ವಂ ಅಂತ. ಎರಡು ಬುದ್ಧಿಯ ಹೃದಯದ ಕೆಲಸಗಳು ಎರಡು ಪ್ರಕಾರ. ಒಂದು ಬೌದ್ಧಿಕವಾಗಿ ಬರುವ ಶಾಸ್ತ್ರ, ಮತ್ತೊಂದು ಭಾವನಾತ್ಮಕವಾಗಿ ಬರತಕ್ಕಂಥ ಕಲೆ, ಕಾವ್ಯ ಅಂತ. ಈ ತರ ಡಿವೈಡ್ ಮಾಡುವಂಥದ್ದು. ಮತ್ತೆ ಅಲ್ಲಿ ಕೂಡ ಬೇರೆ ಬೇರೆ ಉಪವಿಭಾಗಗಳನ್ನು ಮಾಡತಕ್ಕಂಥದ್ದು. ಇದನ್ನು ಆನಂದವರ್ಧನ ಯಾವ್ಯಾಪಾರವತಿ ರಸಾನ್ ರಸೀತುಂ ಕಾಚಿತ್ ಕವೀನಾಂನವ ಅನ್ನುವ ಶ್ಲೋಕದಲ್ಲಿ, ಅದೇ ತರಹನೇ ಲೀನಂ ವಸ್ತುನಿ ಏನ ಸೂಕ್ಷ್ಮ ಸುಗಮಂ ಅನ್ನುವ ಮಾತಿನಲ್ಲಿ ಕುಂತದ ಕೂಡ ಹೇಳ್ತಾರೆ. ಅಂದ್ರೆ ಶಾಸ್ತ್ರ ಏನು, ಕಲೆ ಏನು, ಇವುಗಳು ಹೇಳ್ತಾ ಇದ್ರು. ಅದರೊಳಗೆ ವಿವರಿಸ್ತಾರೆ. ಏನದು? ಅಭಿಧಾ ಪ್ರಾಧಾನ್ಯವುಳ್ಳದ್ದು ಶಾಸ್ತ್ರ, ಲಕ್ಷಣಾ ಪ್ರಾಧಾನ್ಯವುಳ್ಳದ್ದು ಲೋಕ, ವ್ಯಂಜನಾ ಪ್ರಾಧಾನ್ಯವುಳ್ಳದ್ದು ಕಾವ್ಯ. ಅಂದ್ರೆ ಮಾತು ಹೀಗೆ ಅಂತ ಅನ್ನೋದು ಡೆಫಿನೆಟಿವ್ ಆಗಿರ್ತಕ್ಕಂಥದ್ದು ಅಭಿಧ, ಡಿಕ್ಷನರಿ ಮೀನಿಂಗ್, ಇನ್ಯಾವುದೂ ಅಲ್ಲ. ಕಾಮನ್ ಯೂಸೇಜ್ ಅಲ್ಲಿ ಲಕ್ಷಣಾವೃತ್ತಿ ಅಂತೀವಿ. ನೀರು ಬರೋಷ್ಟೊಳಗೆ ಬೆಳಗಾಗಿರುತ್ತೆ ಅಂತ. ಅವನು ಬಂದು 5 ನಿಮಿಷ 10 ನಿಮಿಷ ತಡ ಆಗಿದ್ದಷ್ಟೇ ಬೆಳಗಾಯಿತು ಅಂತಂದ್ರೆ
ಅದು ವಿಪರೀತ ಲಕ್ಷಣ ಅನ್ನೋ ಒಂದು ಕ್ರಮದಿಂದ ಹೇಳ್ತಕ್ಕಂಥದ್ದು. ನೀನ್ ಬೃಹಸ್ಪತಿ ನಯ ಗೊತ್ತು, ನಿನ್ ಬಗ್ಗೆ ಏನು ಅಂತ, ಅಲ್ಲೂ ಮತ್ತೆ ಅದೇ ವಿಪರೀತ ಲಕ್ಷಣ ಇದ್ದಾರೆ ಬರ್ತಕ್ಕಂಥದ್ದು. ಆ ಚಿರೋಟಿ ಬರ್ಲಿ ಅಂತಂದ್ರೆ ಚಿರೋಟಿ ಬರೋದಕ್ಕೆ ಕೈ ಕಾಲು ಇಲ್ಲ, ಚಿರೋಟಿ ಅಂತ ಪದಾರ್ಥ ಕೊಡಿಸುವವರು, ಹೀಗೆ ಲೋಕ ವ್ಯವಹಾರ ನಡೆಯೋದು ಇದ್ರೊಳಗೆ. ಆದ್ರೆ ಇದನ್ನ ಶಾಸ್ತ್ರದಲ್ಲಿ ತುಂಬಾ ತರಬಾರದು, ತಂದ್ರೆ ಗೊಂದಲ ಆಗುತ್ತೆ. ಇವತ್ತು ಮಾಡರ್ನ್ ಸೈನ್ಸ್ ಅಲ್ಲಿ ಯಾವುದಕ್ಕೂ ಮ್ಯಾಥಮೆಟಿಕಲ್ ಮಾಡೆಲ್ ಮಾಡಬೇಕು ಅಂತ, ಯಾವ ಕೆಮ್ಮಿದ್ರೆ ಸೀನಿದ್ರೆ ಮ್ಯಾಥಮೆಟಿಕಲ್ ಮಾಡೆಲ್ ಅಂತ. ಅದಕ್ಕೆ ಕಾರಣ ಇಷ್ಟೇನೆ, ಸ್ಪೆಸಿಫಿಸಿಟಿ, ಸ್ಪಷ್ಟತೆ ಬರುತ್ತದೆ. ನಮ್ಮಲ್ಲಿ ಆ ಕಾರಣದಿಂದಲೇನೆ ನವೀನ ನ್ಯಾಯ, ಅದರ ಪರಿಷ್ಕಾರ ಕ್ರಮ ಅನ್ನೋದನ್ನು ಬೆಳೆಸ್ಕೊಂಡು ಎಲ್ಲ ಶಾಸ್ತ್ರಗಳು ಬಳಸ್ಕೊಳ್ಬೇಕು ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತೆ, ವೆನ್ ಎ ನ್ಯೂ ಟೂಲ್ ಅಪಿಯರ್ಸ್ ಯೂಸ್ ಇಟ್ ಅಂತ. ಇದು ಬಹಳ ದೊಡ್ಡ ವಿಷಯ ಅನ್ಸುತ್ತೆ. ಒಂದು ಹೊಸ ಯುಕ್ತಿ ಬಂದ್ರೆ ಅದನ್ನು ಬಳಕೆ ಮಾಡಿ ನಾವು ನೋಡ್ಬೇಕು, ಮುಜುಗರ ಪಟ್ಕೊಳ್ಬೇಕಿಲ್ಲ. ಅದರ ಪ್ರಯೋಜನ ಅಪ್ರಯೋಜನ ಏನು ಅಂತ ಆಮೇಲೆ ನೋಡೋಣ. ಬಟ್ ಆದ್ರೆ ಅದಕ್ಕೆ ನಾವು ವಿಮುಖರಾಗಬಾರದು ಅಂತ. ಉದಾಹರಣೆಗೆ ನವೀನ ನ್ಯಾಯ ಅನ್ನೋದನ್ನ ಯಾವಾಗ ರಘುನಾಥ ಶಿರೋಮಣಿ ಆರಂಭ ಮಾಡಿದನೋ ತತ್ವಚಿಂತಾಮಣಿ ಗ್ರಂಥದ ಮೂಲಕವಾಗಿ, ಆಮೇಲೆ ಅದು ಬೇರೆ ಬೇರೆಯಾಗಿ ಬೆಳೀತಾ ಬಂತು. ನವದ್ವೀಪದ ನ್ಯಾಯಿಕರೆಲ್ಲ ಬೆಳೆಸಿದ್ರು. ಜಗದೀಶ ಭಟ್ಟಾಚಾರ್ಯ, ಗದಾಧರ ಭಟ್ಟಾಚಾರ್ಯ, ಗಂಗೇಶೋಪಾಧ್ಯಾಯ, ಹೀಗೆಲ್ಲರೂ ಬೆಳೆಸ್ತಾ ಬಂದ್ರು. ಮಧುರಾನಾಥ ಉಪಾಧ್ಯಾಯ, ಹೀಗೆಲ್ಲರೂ ಕೂಡ ಆ ಒಂದು ನವೀನ ನ್ಯಾಯದ ಪ್ರಕ್ರಿಯೆಯನ್ನ ವೇದಾಂತಿಗಳು, ಮೀಮಾಂಸಕರು, ನ್ಯಾಯಿಕರದ್ದು ಸರಿ ಸರಿ, ವೈಯಾಕರಣರು, ಆಲಂಕಾರಿಕರು ಎಲ್ಲ ಬಳಸಿದ್ರು. ಪ್ರತಿಯೊಬ್ಬರು ಬಳಸಿದ್ರು. 15ನೇ ಶತಮಾನದ ಆದಿಭಾಗದಲ್ಲಿ ಇದು ಬಂದದ್ದು. ಈಗಲೂ ಅದೇ ತಾಂಡವಿಸ್ತಾ ಇದೆ. ಅದೇ ನವೀನ ನ್ಯಾಯದಲ್ಲಿ 1000 ದೋಷಗಳಿವೆ. ಯಾಕೆ? ಅದರ ಮಾತೃಭೂತವಾದ ನ್ಯಾಯದಲ್ಲಿಯೇ ಬೇಕಾದಷ್ಟು ದೋಷ ಇದೆ. ನ್ಯಾಯದಲ್ಲಿ ಅದು ಯಾವಾಗ ತರ್ಕ ಅಂತಾಯ್ತೋ ಅವತ್ತಿಂದ ತುಂಬಾ ದೊಡ್ಡ ದೋಷಗಳು ಬಂತು. ಅದೇ ಅದನ್ನು ನಮ್ಮ ವಿದ್ವಾಂಸರು ತಿಳ್ಕೊಂಡಿಲ್ಲ. ಪಾಪ ಅಪ್ಪಯ್ಯ ದೀಕ್ಷಿತರು ಅಲಂಕಾರ ಶಾಸ್ತ್ರಕ್ಕೆ ಮೊದಲ ಬಾರಿಗೆ ಅದನ್ನು ತಂದ್ರು. ಅದನ್ನ ಮೊದಲ ಬಾರಿಗೆ ನಮ್ಮ ಭಟ್ಟೋಜಿ ದೀಕ್ಷಿತ ವ್ಯಾಕರಣಕ್ಕೆ ತಂದದ್ದು, ಖಂಡದೇವಾದಿಗಳು ಮೀಮಾಂಸಾದಕ್ಕೆ ತಂದದ್ದು, ಮಧುಸೂದನ ಸರಸ್ವತಿ ಮತ್ತೆ ವ್ಯಾಸತೀರ್ಥರು ಮೊದಲಾದಂಥವರು ಅದರ ವೇದಾಂತಕ್ಕೆ ತಂದರು. ಸರಿ, ಅವರೇನೋ ತಂದ್ರು. ಆದ್ರೆ ಅದಕ್ಕೀಗ ಯಾವ ಅರ್ಹತೆ ಇದೆ ಇಲ್ಲ ಅನ್ನುವಂಥದ್ದನ್ನು ನೋಡಬೇಕು. ನೋಡದೆ ಇದ್ರೆ ತುಂಬಾ ಕಷ್ಟವಾಗುತ್ತದೆ. ಯಾಕೆಂದ್ರೆ ಈಗ ಆಧುನಿಕ ಕನ್ನಡ ವಿಮರ್ಶಾಶಾಸ್ತ್ರದಲ್ಲಿ ನೋಡಿದ್ರೆ ಡೆರಿಡಾ ಥಿಯರಿ ಇರ್ಬೋದು, ಅಥವಾ ಆ ಒಂದು ಆತ ಬಂದಂತ ಸ್ಕೂಲ್ ಅಂತ ಯಾವುದು ಪ್ರಸಿದ್ಧವಾಗಿದೆ, ಆ ಶಿಕಾಗೋ ಸ್ಕೂಲ್ ಆಫ್ ಕ್ರಿಟಿಸಮ್, ಅಲ್ಲಿ ಇನ್ನು ಬೇರೆ ವಕ್ತಾರರು ಇರ್ಬೋದು, ಅದಕ್ಕೆ ಹಿಂದೆ ಇರ್ತಂತ ಐಎ ರಿಚರ್ಡ್ ಇರ್ಬೋದು, ಮಿಲ್ಟನ್ ಬರ್ರೆ ಇರ್ಬೋದು, ಈ ತರದ್ದು ಯಾವುದೋ ಒಂದು ಸಿದ್ಧಾಂತ, ಯಾವುದೋ ಒಂದು ಕ್ರಮ. ಈಗ ಪೋಸ್ಟ್ ಕಲೋನಿಯಲ್ಲು ಈ ತರದನ್ನ ಪೋಸ್ಟ್ ಮಾಡಿಸಮ್, ಈಗ ಬೇರೆ ಬೇರೆ ಸಿದ್ಧಾಂತಗಳಿವೆ. ಇವುಗಳನ್ನು ಬಳಸೋಣ ಪ್ರಕ್ರಿಯೆನ. ಅವು ಯಾವಾಗ ಅಲ್ಲಿ ದೋಷ ಉಂಟು ಮಾಡುತ್ತೋ, ಯಾವಾಗ ದೋಷ ಬರ್ತದೆ ಅಂತ ಗೊತ್ತಾದ್ರೆ ಅದು ಬಿಡಲೂ ಬೇಕಾಗುತ್ತೆ. ಕಟ್ಕೊಳ್ಳಷ್ಟೇ ವಿವೇಕದಿಂದ ಬಿಡೋಕ್ಕೂ ಸಿದ್ಧ ಇರಬೇಕು. ನವೀನ ನ್ಯಾಯವನ್ನು ಬಿಡೋಕ್ಕೆ ಸಿದ್ಧ ಇಲ್ಲದೆ ಹೋಗ್ಬಿಟ್ಟು ಲಕ್ಷಣ ಪರಿಷ್ಕಾರ ದೊಡ್ಡದಾಯಿತು, ಪ್ರಮೇಯಗಳು ಹಿಂದಾಗ್ಬಿಟ್ಟು. ಅಂದ್ರೆ ಡೆಫಿನೇಷನ್ ಬಿಕೇಮ್ ಮೋರ್ ಇಂಪಾರ್ಟೆಂಟ್ ದನ್ ವಾಟ್ ಈಸ್ ದಟ್ ಗೋಯಿಂಗ್ ಟು ಬಿ ಡಿಫೈನ್ಡ್ ಅನ್ನುವಂಥದ್ದು. ಇದು ತುಂಬಾ ಅನ್ಯಾಯವಾಯಿತು. ಅದರೊಳಗೂ ಸಾಫ್ಟ್ವೇರ್ ಸೈನ್ಸಸ್ ಅಲ್ಲಿ ಯಾವ ಡೆಫಿನೇಷನ್ ಪರಿಪೂರ್ಣವಲ್ಲ. ಸರ್ವಾಣಿ ಲಕ್ಷಣಾನಿ ಅವಲಕ್ಷಣಾನ್ಯೇವ ಅನ್ನುವಂಥದ್ದು ಹಿಂದೆನೆ 800 ವರ್ಷಗಳ ಕೆಳಗೆ ಶ್ರೀಹರ್ಷಾದಿಗಳು ಹೇಳಿದ್ದಾರೆ. ಯಾವುದಕ್ಕೂ ಲಕ್ಷಣ ಹೇಳೋಕ್ಕಾಗಲ್ಲ. ಇದು ಒಂದು ಎಕ್ಸ್ಟ್ರೀಮ್ ವರ್ಕಿಂಗ್ ಡೆಫಿನಿಷನ್ ಅಂತ ನಾವು ಹೇಳ್ತೀವಲ್ಲ, ಅದು ಬಹಳ ಮುಖ್ಯ. ಅಲಂಕಾರ ಶಾಸ್ತ್ರದಲ್ಲಿ ನೋಡಿದ್ರೆ ಕಾವ್ಯದ ಲಕ್ಷಣ ಏನು ಅಂತಂದ್ರೆ ಶಬ್ದಾರ್ಥವು ಸಹಿತವು ಕಾವ್ಯ ಅಂತ ಭಾವನ ಹೇಳ್ತಾನೆ. ಸೌಂಡ್ ಅಂಡ್ ಸೆನ್ಸ್, ಫಾರ್ಮ್ ಅಂಡ್ ಕಂಟೆಂಟ್ ನ ಇಂಟಿಗ್ರಿಟಿನೇ ಕಾವ್ಯ ಅಂತ. ಅದನ್ನು ಮತ್ತೆ ಡಿಸ್ಟಿಲ್ ಮಾಡೋದಕ್ಕೆ ಶಬ್ದ ಪ್ರಧಾನವ ಅರ್ಥ ಪ್ರಧಾನ ಅಂತ ದೊಡ್ಡದಾಗಿ ಚರ್ಚೆ ಬಂತು. ಅಲ್ಟಿಮೇಟ್ಲಿ ಯಾವ ಡೆಫಿನೇಷನ್ ಹೇಳಿದ್ರು ಅದರಿಂದ ನುಣಿಸ್ಕೊಂಡು ಹೋಗ್ತಾ ಇರುತ್ತೆ. ನಿರೂಪಯಿತು ಮಾರಬ್ಧೆ ನಿಖಲೇರಪಿ ಪಂಡಿತೈ ಅವಿದ್ಯಾ ಪುರತಸ್ತೇಷ ಭಾತಿ ಕಕ್ಷಾಸು ಕಾಸುಚಿತ್ ಅಂತ ಸುರೇಶ್ವರ ಹೇಳ್ತಾರೆ. ಹೀಗೆ ಯಾವುದನ್ನೋ ನಿರೂಪಣೆ ಮಾಡಕ್ ಹೋದಾಗ ಆ ನಿರೂಪಣೆಯಲ್ಲಿಯೇನೆ ನಮ್ಮ ಇಗ್ನೋರೆನ್ಸ್ ಇಂದಾಗಿ ಎಲ್ಲಿಂದರೋ ಬೇರೆ ಒಂದು ಬಂದು ಎಕ್ಸ್ಟ್ರೇನಿಯಸ್ ಆದ ಸೇರ್ಕೊಂಡು ಬಿಡುತ್ತೆ ಅಂತ. ಇದರಲ್ಲಿ ವರ್ಕಿಂಗ್ ಡೆಫಿನೇಷನ್ ಇಟ್ಕೊಂಡು ನೋಡಬೇಕು ಅಂತಕ್ಕಂಥದ್ದು. ನಿರ್ದಿಷ್ಟವಾದ ಲಕ್ಷಣ ಮಾಡೋದು ಹೇಗೆ ಅಂದ್ರೆ ತಪ್ಪಿಲ್ಲದ ವ್ಯಕ್ತಿ ಇರೋದಕ್ಕೆ ಸಾಧ್ಯವಾಗ್ತದೆ, ಆಗೋದೇ ಇಲ್ಲ. 1000 ಮನೆ ಸಾಸಿವೆ ತರುವಂತ. ಈ ಕಾರಣದಿಂದ ಈ ಎಲ್ಲ ವಿವರಗಳಿಂದ ಗಮನಿಸ್ತಾ ಬಂದಾಗ ಲಕ್ಷಣ ಪರಿಷ್ಕಾರದ ಜೊತೆಗೆ, ಅಂದ್ರೆ ಪ್ರಮಾಣ ನಿರ್ಧಾರದ ಜೊತೆಗೆ ಪ್ರಮೇಯದ ಬಗ್ಗೆನೂ ವಿವೇಕ ಬೇಕು. ಕಾವ್ಯ ಲಕ್ಷಣದ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಕಾವ್ಯವನ್ನೇ ಮರೆತು ಬಿಟ್ರೆ ಗತಿ. ಇವಾಗ ರಿಸರ್ಚ್ ಮಾಡಬೇಕಾದ್ರೆ ಒಂದು 10 ರಿಂದ 15 ಪುಸ್ತಕಗಳನ್ನು ತೆಗೆದುಕೊಂಡು ಓದಬೇಕು. 10 ರಿಂದ 15 ಪುಸ್ತಕಗಳನ್ನು ತೆಗೆದುಕೊಂಡು ಓದಿದ್ರೆ ಮಾತ್ರ
ಬಹಳ ಭಯಾನಕವಾದ ರೀತಿಯಲ್ಲಿ ಬೆಳೆದು ಬಿಟ್ರೆ, ಯಾವುದನ್ನ ನಾವು ಡೈನೋಸರ್ ಸ್ಕೇಲಲ್ಲಿ ಬೆಳವಣಿಗೆ ಅಂತ, ಆಗ ಆ ದೇಹ ತುಂಬಾ ಬೆಳೆದು ಮೆದುಳು ಕಡಿಮೆ ಆಗಿ ಮೆದುಳಿಂದ ಬಾಲಕ್ಕೆ ಸಿಗ್ನಲ್ ಹೋಗೋದಕ್ಕೆ ದಿವಸಗಳು ಬೇಕಾಗ್ತಾ ಇತ್ತು, ಕ್ಷಣಗಳಲ್ಲ ಅಂತ ಗೊತ್ತಾಗುತ್ತೆ. ಆ ತರಹ ಇದು ಆಗಬಾರದು ಅನ್ನುವಂತ ಎಚ್ಚರಿಕೆಯನ್ನ ನಾವು ನೋಡಬೇಕು. ಕೆಲವರು ಅದನ್ನು ಇಟ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಕಾಣಿಸುತ್ತದೆ. ಹಾಗೇನೆ ನಮ್ಮಲ್ಲಿ ಕೆಲವು ತಪ್ಪುಗಳು ಆಗುವ, ಆ ತಪ್ಪುಗಳನ್ನೆಲ್ಲ ನೋಡೋಣ ಸ್ವಲ್ಪ ಮಟ್ಟಿಗೆ. ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಇಂದ ಏನೆಲ್ಲ ಆಗಿರಬಹುದು ಅನ್ನೋದಕ್ಕೆ. ಇದೇ ಕರ್ನಾಟಕದಲ್ಲಿ ಸುರಪುರ ಅಂತ ಒಂದು ಸಂಸ್ಥಾನ ಇತ್ತು. ಆ ಸುರಪುರದಿಂದ ಅನೇಕ ವಿದ್ವಾಂಸರು ಬಂದರು. ಅಲ್ಲಿ ಕಿರೀಟಪತಿ ವೆಂಕಟಾಚಾರ್ಯ ಅಂತ ಒಬ್ಬ ವಿದ್ವಾಂಸರು, ಅವರು ಚತುಶಾಸ್ತ್ರ ಕೋವಿದರು. ಅವರು ವ್ಯಾಕರಣದ ನೇರಣವು ಅನ್ನುವಂಥ ಒಂದು ಸೂತ್ರಕ್ಕೆ ವಿವರಣೆಯನ್ನು ಬರೆದರು, ಗಜಸೂತ್ರ ವ್ಯಾಖ್ಯಾನ ಅಂತ. ಅವರು ಮಹಾಭಾಷ್ಯಕಾರ ಪತಂಜಲಿನ ಆಕ್ಷೇಪ ಮಾಡೋದಕ್ಕೋಸ್ಕರ ಬರೆದರು. ಅಲ್ಲಿ ಬರೀತಾರೆ, ನೇರಣಾಮಿತಿ ಸೂತ್ರಸ್ಯ ಭಗವಾನ್ ವೇದ ಪಾಣಿನಿ ಅಂಚ ಭಾಷ್ಯಕಾರಸ್ತು ತತ್ವತೋ ವ್ಯಕ್ತಿರವಾನವ ಅಂತ. ಈ ನೇರಣವು ಅನ್ನೋ ಸೂತ್ರದ ಅರ್ಥವನ್ನ ಭಗವಾನ್ ಪಾಣಿನಿ ತಿಳ್ಕೊಂಡಿದ್ದ, ನಾನು ತಿಳ್ಕೊಂಡಿದ್ದೀನಿ, ಆ ಭಾಷ್ಯಕಾರನ ಗೊತ್ತೇ ಇಲ್ಲ ಸರಿಯಾಗಿದ್ದ. ಆದರೆ ಇವತ್ತಿಗೂ ಕೂಡ ಭಾಷ್ಯಕಾರನ ಮಾತು ನಿಂತಿದೆಯೇ ಹೊರತು ಇವ್ರದ್ದು ಮಾತು ನಿಂತಿಲ್ಲ. ಗದಾಧರ ಭಟ್ಟಾಚಾರ್ಯಾದಿಗಳನ್ನೆಲ್ಲ ಖಂಡಿಸಿದ್ದೀವಿ ಅಂತ ಅವ್ರು ಬಿರುದುವಾವಲಿ ಬರುತ್ತೆ. ಗದಾಧರೀಯ ಖಂಡನ, ಪ್ರಚಂಡವಾದಿ ಬಂಡನ, ಪ್ರಕಾಂಡ ಕೀರ್ತಿ ಮಂಡನ ಅಂತೆಲ್ಲ. ಆದರೆ ಎಲ್ಲಿ ಹೋಯಿತು? ಏನೂ ಆಗಲಿಲ್ಲ. ಹೀಗಾಗಿ ಬಹಳ ಎಕ್ಸಾಜರೇಟೆಡ್ ಆಗಿ ಬ್ಲೋನ್ ಅಪ್ ಇಮೇಜಸ್ ತಗೊಂಡು ನಮ್ಮ ಸಂಶೋಧನೆ ತುಂಬಾ ಹೈಲೈಟ್ ಮಾಡೋದು ಕೆಲವರು ಹಾಗೆ ಮಾಡ್ತಾರೆ. ಉದಾಹರಣೆಗೆ ಈ ಸಂಗೀತ ಚಿಕಿತ್ಸೆ, ಸಂಗೀತದಿಂದ ಗಿಡಮರಗಳು ಬೆಳೆಯುತ್ತೆ, ಈ ತರದ್ರ ಬಗ್ಗೆ ಎಲ್ಲ ದೊಡ್ಡ ಸಂಗೀತ ಶಾಸ್ತ್ರಜ್ಞರು, ದೊಡ್ಡ ಸಸ್ಯಶಾಸ್ತ್ರಜ್ಞರು, ಸ್ವಯಂ ಸಂಗೀತವೇತ್ತರು ಆದ BGL ಸ್ವಾಮಿ ಅಂತವರು ಅದರೊಳಗಿರುವ ಮಿತಿಗಳ ಬಗ್ಗೆ, ದೋಷಗಳ ಬಗ್ಗೆ ಹೇಳ್ತಾರೆ. ಏನಿಲ್ಲ, ಈಚೆಗೆ ನೋಡಿ ನಮ್ಮಲ್ಲಿ ಎಂತ ನಡೆಯುತ್ತೆ ಅನ್ನೋದಕ್ಕೆ ಆಯಿಲ್ ಪುಲ್ಲಿಂಗ್ ಅಂತ ಒಂದು ಕಾಲದಲ್ಲಿ ಬೀದಿ ಬೀದಿನಲ್ಲಿ ಸಿಗ್ತಾ ಇತ್ತು, ಪುಸ್ತಕಗಳ ಮೇಲೆ ಪುಸ್ತಕ. ನಾನು ಮತ್ತೆ ಪುಸ್ತಕದ ಎಕ್ಸಿಬಿಷನ್ ಎಲ್ಲ ಹುಡುಕಿದ್ದೀನಿ, ಆಯಿಲ್ ಪುಲ್ಲಿಂಗ್ ಪುಸ್ತಕಗಳು ಕಾಣಿಸ್ತಾ ಇಲ್ಲ. ವೈಭವಲಕ್ಷ್ಮಿ ವ್ರತ ಎಲ್ಲೆಲ್ಲೂ ಕಾಣಿಸ್ತಾ ಇತ್ತು ಪುಸ್ತಕ. ಆ ವ್ರತ ಮಾಡ್ಬಿಟ್ಟು ಪುಸ್ತಕ ದಾನ ಕೊಡಬೇಕು, ಹಾಗಾಗಿ ಪಬ್ಲಿಷರ್ ಸಿಕ್ಕಾಪಟ್ಟೆ ಲಾಭ ಆಗ್ತಾ ಇತ್ತು. ಈಗ ವೈಭವಲಕ್ಷ್ಮಿ ವ್ರತ ಇಲ್ಲ, ಅದಕ್ಕೆ ಮುಂಚೆ ಸಂತೋಷಮ ವ್ರತ ಇತ್ತು, ಅದು ಎಲ್ಲೂ ಕಾಣಿಸ್ತಾ ಇಲ್ಲ, ಆಯಿಲ್ ಪುಲ್ಲಿಂಗು ಕಾಣಿಸ್ತಾ ಇಲ್ಲ. ಒಂದು ಕಾಲದಲ್ಲಿ ತುಂಬಾ ದೊಡ್ಡ ಡಿಸ್ಪ್ರಪೋರ್ಷನೇಟ್ ಆಗಿ ಬ್ಲೋನ್ ಅಪ್ ಆಗಿದ್ದು ಮತ್ತೆ ಯಾರು ಕ್ಯಾರೆ ಅಂತ ಹೋಗ್ಬಿಡ್ತೀವಿ. ಅದರ ಬಗ್ಗೆನೂ ಹೇಳ್ತೀವಿ. ಈಗ ನೋಡಿ, ಜಗನ್ನಾಥ ಪಂಡಿತರಾಜ ಅಪ್ಪಯ್ಯ ದೀಕ್ಷಿತರನ್ನ ಬಾಯಿಗೆ ಬಂದಂಗೆ ಬೈತಾನೆ. ಅವನ ಬುದ್ಧಿವಂತಿಕೆ ದೊಡ್ಡದು, ಆದರೆ ಅವನು ಕ್ವಾಲಿಟೇಟಿವ್ ಆಗಿ ತುಂಬಾ ದೊಡ್ಡದನ್ನ ಕೊಟ್ಟಿದ್ದು ಅಂತ ಹೇಳೋದು ಕಷ್ಟ. ಅಪ್ಪಯ್ಯ ದೀಕ್ಷಿತರಲ್ಲಿ ಸಾಕಷ್ಟು ಸಾರವತ್ತಾಗಿದೆ. ಆದರೆ ಇಂದಿಗೂ ಕೂಡ ಸಂಸ್ಕೃತದ ಅಲಂಕಾರ ಶಾಸ್ತ್ರ ವಿದ್ವಾಂಸರಲ್ಲಿ ಜಗನ್ನಾಥನ ಪರ್ಸನಾಲಿಟಿಯ ಒಂದು ಕರಿಷ್ಮಾ ಇದೆಯಲ್ಲ, ಯಾವ ಒಂದು ಕಲರ್ಫುಲ್ ಪರ್ಸನಾಲಿಟಿ, ಅದು ಇವ್ರನ್ನ ಅಪ್ಪಯ್ಯ ದೀಕ್ಷಿತನಿಗಿಂತ ಮಿಗಿಲು ಅಂತ. ಕೆಲವೊಂದು ಅಂಶಗಳಲ್ಲಿ ವಿಶೇಷ ಇದ್ದಾರೆ, ಆದರೆ ಕೊಡಬೇಕಾದಷ್ಟು ಕೊಡದೆ ಮರಳು ಮಾಡೋ ತರ ಮಾಡುತ್ತೆ. ಇನ್ನು ಕೆಲವರು ಬಹಳ ಕೊಚ್ಚಿಕೊಂಡಿದ್ದವ್ರನ್ನ ಯಾರು ಸ್ಮರಣೆಗೂ ಮಾಡಿಕೊಂಡಿಲ್ಲ. ಎಲ್ಲವನ್ನೂ ಹಿಂದೆ ಎಸ್ಕಿ ಮುದ್ದೆ ಮಾಡಿ ಕೊಟ್ಬಿಡ್ತೀವಿ ಅಂತಂದ್ರು, ಅವ್ರನ್ನ ಯಾರು ಕೇರ್ ಮಾಡಿಲ್ಲ. ಆದ್ರೆ ನಾವೇನು ದೊಡ್ಡ ವಿಷಯ ಹೇಳ್ತಾ ಇಲ್ಲ, ನೋಡಿ ನಿಮಗೆ ವಿವೇಚನೆ ಇದ್ರೆ ಗಮನಿಸಿ ಅನ್ನುವ ಮಾಡೆಸ್ಟ್ ಅಪ್ರೋಚ್ ಇಂದ ಬಂದಿದ್ದಾರಲ್ಲ, ಅವರು ನಿಂತಿದ್ದಾರೆ ಅಂತ ನೋಡಿದಾಗ ಆ ವಿಮರ್ಶೆಯ ವಿನಯ, ಸಂಶೋಧನೆಯ ವಿನಯ ಎಂಥದ್ದಿರಬೇಕು ಅನ್ನೋದಕ್ಕೆ ಎರಡಕ್ಕೂ ಕೂಡ ವಾರ್ನಿಂಗ್ ಆಗಿಯೂ ಕಾಣಿಸುತ್ತೆ, ಒಂದು ಸ್ಪಿರಿಟ್ ಆಫ್ ಮೋಟಿವೇಶನ್ ಆಗಿಯೂ ಕೂಡ ನಮ್ಮಲ್ಲಿ ಕಾಣಿಸೋದು ಗೊತ್ತಾಗುತ್ತೆ. ಹರೀಶ್ ಅವರು ವೇದಗಣಿತದ ಬಗ್ಗೆ ಹೇಳಿದ್ರಿಂದ ಒಂದು ತಿಳಿಸ್ತೀನಿ. ಬ್ರ್ಯಾಂಡ್ ನೇಮ್ ಯಾವ ರೀತಿಯಾದ ಒಂದು ಭ್ರಮೆಯನ್ನು ಕಲ್ಪಿಸುತ್ತೆ ಅಂತ. ವೇದಿಕ್ ಮ್ಯಾಥಮೆಟಿಕ್ಸ್ ಅನ್ನ ಯಾವ ಭಾರತೀಯ ಕೃಷ್ಣ ತೀರ್ಥರು ನಿರ್ಮಾಣ ಮಾಡಿದ್ರು, ಅದು ಅವರ ಉಪಜ್ಞಾಫಲ, ಅವರ ಪ್ರಜ್ಞಾಫಲ. ಅವರು ದೊಡ್ಡ ವಿದ್ವಾಂಸರು, ದೊಡ್ಡ ರಾಷ್ಟ್ರಭಕ್ತರು, ತುಂಬಾ ದೊಡ್ಡವರು. ಅವ್ರ ಬಗ್ಗೆ ನನಗೆ ತ್ರಿಕರಣಗಳಲ್ಲಿ ಗೌರವ ಇದೆ. ಮತ್ತೆ ಅವರು ಬರೆದಂತಹ ಪುಸ್ತಕ ಪ್ರಿಂಟ್ ಆಗಿದ್ದು 1960ರಲ್ಲಿ, ಅವರು ತೀರ್ಕೊಂಡಿದ್ದು 1957ರಲ್ಲಿ. ಅವರೇ ಇದ್ದಿದ್ರೆ ಏನ್ ಹೇಳ್ತಾ ಇದ್ರು ನಮಗೆ ಗೊತ್ತಿಲ್ಲ. ಪ್ರಿಂಟ್ ಆದ ಪುಸ್ತಕದಲ್ಲಿ ಅವರ ಶಿಷ್ಯ ವರ್ಗದಲ್ಲಿ ಅವರು ಮಂಜುಳಾ ಅಂತಕ್ಕಂಥವರು ವಿಶೇಷವಾಗಿ ಆಸ್ತವಿಸಿ ಮೇರಾ ಗುರುದೇವ್ ಮೊದಲಾದ ಪುಸ್ತಕಗಳಲ್ಲೂ ಬರೆದಿದ್ದಾರೆ, ಹೇಳಿದ್ದಾರೆ. ಅಲ್ಲೆಲ್ಲ ಅವರು ಧ್ಯಾನದಿಂದ ಕಂಡುಕೊಂಡ್ರು, ತಮ್ಮದು ಅಂತ ಹೇಳ್ಕೊಳ್ಳದೆ ಅದರ ವೇದದ್ದು ಇದು ಕೊಟ್ರು ಅಂತ. ನಮ್ಮ ಟ್ರೆಡಿಷನ್ ಅದೊಂದು ಉಂಟು, ನಾವೆಲ್ಲ ಮಾಡಿದ್ದು ಮೊದಲೇ ಅಂತ. ಅಭಿನವ ಗುಪ್ತ ಭರತ ಕನಸಲ್ಲೂ ಕಾಣದೇ ಇದ್ದಂತ ಅರ್ಥವನ್ನು ಹೇಳುವಾಗ ಉತ್ತಮ ಕಲು ಮುನಿನಾ ಅಂತಲೇ ಹೇಳ್ಬಿಡ್ತಾರೆ. ಅಂದ್ರೆ ನಮ್ಮ ಎಲ್ಲ ಆಚಾರ್ಯಗಳ ವ್ಯಾಖ್ಯಾನಗಳಲ್ಲೂ ಕಾಣಿಸುತ್ತದೆ. ಇದರಲ್ಲಿ ಎರಡು ವಿಧವಾದ ಅಂಶವಿದೆ.
ಒಂದು ಪರಂಪರೆಯ ಅನುಸೃತತೆ, ಮೂಲ ಗ್ರಂಥಗಳ ಪ್ರಸ್ತುತತೆ ಕಾಪಾಡಲ್ಪಡುತ್ತದೆ. ದ ರೆಲೆವೆನ್ಸ್ ಆಫ್ ದಿ ಒರಿಜಿನಲ್ ಟೆಕ್ಸ್ಟ್ ಇಸ್ ಆಲ್ವೇಸ್ ಮೇಂಟೈನ್ ಇಂಟ್ಯಾಕ್ಟ್. ಯಾಕೆಂದ್ರೆ ಈಗಲೂ ನೋಡಿ ಎಂತ ಮಾಡರ್ನ್ ಥಿಯರಿನೂ ಅದರೊಳಗೆ ಕಾಣಿಸುತ್ತಲ್ಲ ಅಂತ. ಅದೇ ಸಂದರ್ಭದಲ್ಲಿ ಅಲ್ಲಿ ಇಲ್ಲದೇ ಇದ್ದದ್ದನ್ನು ನಾವು ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀವಿ. ಮೊದಲೇ ನಾನು ಹೇಳಿದ್ರಲ್ಲ, ಇದು ನಾನ್ ಮೆಟೀರಿಯಲಿಸ್ಟಿಕ್ ಸೈನ್ಸಸ್ ಅಲ್ಲಿ ತಕ್ಕ ಮಟ್ಟಿಗೆ ತಾಳತ್ತೋ ಎಳೆಯುವಂಥದ್ದು, ಅಟ್ರಿಬ್ಯೂಟ್ ಮಾಡೋದು. ಆದರೆ ಮೆಟೀರಿಯಲಿಸ್ಟಿಕ್ ಆದಂತ ಫಿಸಿಕ್ಸ್, ಕೆಮಿಸ್ಟ್ರಿ, ಮೆಡಿಸಿನ್ ಇತ್ಯಾದಿಗಳು ತಾಳುವಂಥದ್ದಾಗಲ್ಲ. ಎಳೆದೆಳೆದು ಹೇಳೋಕೆ ಹೋದ್ರೆ ನಥಿಂಗ್ ಈಸ್ ಸೇಫ್ ಅಂತ ಆಗ್ಬಿಡುತ್ತೆ. ಅದು ಅಥರ್ವವೇದದ ಕಿಲ ಅಂತ ನಮ್ಮದು ಒಂದುಂಟು. ನಾವು ಏನಾದ್ರು ಸೇರಿಸ್ಬಿಟ್ರೆ ಅದು ವೇದದಲ್ಲಿ ಪ್ರಕ್ಷೇಪ ಮಾಡೋವಾಗೆಲ್ಲ ಕಿಲ ಅಂತ. ಹಾಗೆ ಮಾಡಿದಾಗ ವಿಚ್ ಈಸ್ ಸೇಫ್ ಅನ್ನುವಂಥದ್ದು ಬರುತ್ತೆ. ಈ ಟೆಕ್ಸ್ಚುಯಲ್ ಪ್ಯೂರಿಟಿ ಅನ್ನೋದು ಮುಖ್ಯ. ನಾಳೆ ಒಂದು 2 ಮಾತುಗಳನ್ನು ಅದರ ಬಗ್ಗೆ ಕೂಡ ಹೇಳ್ತೀನಿ. ಹಾಗೆ ನೋಡಿದಾಗ ವೇದಿಕ್ ಮ್ಯಾಥಮೆಟಿಕ್ಸ್ ಇಸ್ ದಿ ನೇಮ್ ಆಫ್ ದಟ್. ನಾನ್ ಗಣೇಶ, ನನಗೂ ಆ ಪಾರ್ವತಿ ಪರಮೇಶ್ವರರ ಮಗನಾದ ಗಣೇಶನಿಗೂ ನಾಮಸಾಮ್ಯ ಬಿಟ್ಟು ಇನ್ಯಾವ ಸಾಮ್ಯವೂ ಇಲ್ಲ. ಆದ್ರೆ ನಾನು ಇಟ್ಕೊಂಡ್ರೆ ನನ್ನ ತಪ್ಪು ಅಲ್ಲ, ಈ ನನ್ನ ಹೆಸರು ನನ್ನ ತಪ್ಪು ಅಲ್ಲ. ಆದ್ರೆ ನನ್ನನ್ನ ಆ ಗಣೇಶ ಅಂತ ನಾನು ಕ್ಲೈಮ್ ಮಾಡಿಕೊಂಡ್ರೆ ತಪ್ಪು. ಆ ಗಣೇಶಂದೇ ಅವತಾರ ನಾನು ಅಂತ ಹೇಳೋದು ಆ ಥರದ್ದು ಕ್ಲೈಮ್ ಮಾಡಿದ್ರೆ ತಪ್ಪು. ಮತ್ತೆ ಆ ಒಂದು ಮಿಸ್ಲೀಡ್ ಆಗೋ ಒಂದು ಅವಕಾಶ ಇದೆಯಲ್ಲ, ಅದನ್ನ ನಾವೇ ಕೊಟ್ಟಂತೆ ಆಗುತ್ತೆ. ಬೆನಿಫಿಟ್ ಆಫ್ ಡೌಟ್ ಅಂತ ಏನಂತೀವಿ, ಅದು ಬಂದ್ಬಿಡುತ್ತೆ. ಈ ಕಾರಣದಿಂದ ನಾವು ಅದನ್ನ ಅಷ್ಟಾಗಿ ಅಡ್ವೊಕೇಟ್ ಮಾಡಬಾರ್ದು. ಏನಂದ್ರೆ ವೇದಿಕ್ ಮ್ಯಾಥಮೆಟಿಕ್ಸ್ ನ ಯುಕ್ತಿ ಯಾವುದಿದೆ, ಅದು ಸಿಂಪಲ್ ಕಂಪ್ಯೂಟೇಷನ್ಗೆ ಒಳ್ಳೆ ಸೊಗಸಾದಂತ ಪದ್ಧತಿ, ತುಂಬಾ ಚೆನ್ನಾಗಿರುವಂಥದ್ದು. ಆ ತರದ ಅನೇಕ ಪದ್ಧತಿಗಳು ಬೇರೆ ಬೇರೆ ದೇಶಗಳಲ್ಲಿ. ಇದು ನನ್ನ ಮಾತಲ್ಲ, ಗಣಿತಶಾಸ್ತ್ರದಲ್ಲಿ ನಿಸ್ಸೀಮರಾದಂಥವರ ಮಾತು, ವೈರ ಪರಂಪರೆಯಲ್ಲಿ ಗೌರವ ಇದ್ದವರ ಮಾತು. ಪ್ರೊಫೆಸರ್ ಭಾನುಮೂರ್ತಿಯವರು ಶ್ರೀನಿವಾಸ ರಾಮಾನುಜನ್ ಇನ್ಸ್ಟಿಟ್ಯೂಟ್ ನ ಡೈರೆಕ್ಟರ್ ಆಗಿದ್ದವರು, ಪ್ರಿನ್ಸ್ಟನ್ ಮೆಕ್ಕಾ ಆಫ್ ಮ್ಯಾಥಮೆಟಿಕ್ಸ್ ಅಂತಲೇ ಹೆಸರಾದದ್ದು, ಅಲ್ಲಿ ಪ್ರೊಫೆಸರ್ ಆಗಿದ್ದವರು, ಸ್ವಯಂ ಪ್ರಾಚೀನ ಭಾರತೀಯ ಗಣಿತದ ಬಗ್ಗೆ, ವೇದಿಕ್ ಮ್ಯಾಥಮೆಟಿಕ್ಸ್ ಬಗ್ಗೆ ಪುಸ್ತಕ ಬರೆದವರು. ಅವರು ನನಗೆ ಸಾಕ್ಷಾತ್ತಾಗಿ ಹೇಳಿದ, ಅವರು ಬರೆದೂ ಇರ್ತಕ್ಕಂಥ ಮಾತು, ಅದನ್ನು ಹೇಳ್ತಾ ಇದ್ದೀನಿ. ಅದಷ್ಟು ಮಟ್ಟಿಗೆ ಪ್ರಮಾಣ ನನಗೆ ಸಾಕು ಅಂತ ಅನ್ಸುತ್ತೆ. ಅಂದ್ರೆ ಇಲ್ಲಿ ನಾವು ವೇದದ ಬಗ್ಗೆ ಗೌರವ ಬರಲಿ ಅನ್ನೋ ದೃಷ್ಟಿಯಿಂದ ಅಂತ. ಆದ್ರೆ ಏನಾಗ್ಬಿಡುತ್ತೆ, ಇದರಿಂದ ವೇದಕ್ಕೆ ಅಗೌರವವೂ ಹೆಚ್ಚಾಗುವ ಸಾಧ್ಯತೆ ಇರಬಹುದು. ಎಲ್ಲವನ್ನೂ ಕ್ಲೈಮ್ ಮಾಡ್ತಾ ಹೋಗ್ಬಿಟ್ರೆ ಇಸ್ಕಾನ್ ನಲ್ಲಿ ವೇದಿಕ್ ಕಾಫಿ ಅಂತ ಸಿಗುತ್ತೆ, ನಿಜ ಸಿಗುತ್ತೆ. ಅಲ್ಲೆಲ್ಲ ಬ್ರ್ಯಾಂಡ್ ನೇಮ್ ಅಂತ ಹೇಳಬೇಕು ಹೊರತು ಇನ್ನೇನು ಅಲ್ಲ. ಬ್ರ್ಯಾಂಡ್ ನೇಮ್ ತಪ್ಪಲ್ಲ. ಅಂದ್ರೆ ನೋಡಿ, ಯು ಆರ್ ಲೀಗಲಿ ಕರೆಕ್ಟ್ ಬಟ್ ಬೈ ವ್ಯಾಲ್ಯೂ ಡೌಟ್ಫುಲ್. ಸಂಶೋಧಕನಿಗೆ ಲೀಗಲ್ ಕರೆಕ್ಟ್ನೆಸ್ ಗಿಂತಲೂ ಹೆಚ್ಚಾಗಿ ಬೈ ವ್ಯಾಲ್ಯೂ ಈಸ್ ಜಸ್ಟ್ ಆರ್ ನಾಟ್, ಅದು ಬಹಳ ಮುಖ್ಯ. ಇಲ್ಲದೆ ಇದ್ರೆ ಕಾಲ ನಿರ್ದಯವಾದದ್ದು. ಎಂದೋ ಹುಡುಕನ್ನು ತೆಗೆದು ತೋರಿಸಿ ಶಂಖ, ಜಾಗಟೆ, ನಗಾರಿ, ಚಂಟೆಗಳನ್ನು ಬಾರಿಸಿ ಲೋಕಕ್ಕೆ ಪ್ರಖ್ಯಾಪನ ಮಾಡಿಬಿಡುತ್ತೆ. ಆ ಬಗ್ಗೆ ಎಚ್ಚರ ಇರಬೇಕಾಗುತ್ತದೆ. ಅದೇ ಪ್ರಾಚೀನ ನ್ಯಾಯದಲ್ಲಿ ಮಾಡೆಸ್ಟಿ ತುಂಬಾ ಚೆನ್ನಾಗಿತ್ತು. ನಾನು ಏನು ಹೇಳಬೇಕು ಅಂತಿದ್ದೆ, ಇಂದಿಗೂ ಕೂಡ ಪ್ರಾಚೀನ ನ್ಯಾಯದ ಎಲ್ಲ ವಿವರಗಳು ತುಂಬಾ ಚೆನ್ನಾಗಿದೆ. ಪ್ರತ್ಯಕ್ಷಾನುಮಾನಗಳಿಗೆ, ವಾದಕ್ಕೆ ಸಂಬಂಧಪಟ್ಟಂತಹದ್ದು ಎಲ್ಲ ಅಂಶಗಳು ಬಹಳ ಚೆನ್ನಾಗಿ ಹೊಂದಿಕೆ ಆಗುತ್ತದೆ. ವಿಚಾರ ಕ್ರಮ ಹೀಗೆ ಇದೆ, ಈಗಲೂ ಅದೇ ತರ ಇದೆ, ಅದು ಇರುತ್ತೆ. ಆ ಪ್ರಾಚೀನ ನ್ಯಾಯಕ್ಕೆ ಸೇರಿದಂತವನು ಜಯಂತ ಭಟ್ಟ. ಜಯಂತ ಭಟ್ಟನ ನ್ಯಾಯಮಂಜರಿ ತುಂಬಾ ಸೊಗಸಾದ ಗ್ರಂಥ. ಅವನು ಹೇಳ್ತಾನೆ, ನಾವು ವಸ್ತುವನ್ನು ಹೇಳೋದು ಬಹಳ ಕಷ್ಟ ಇದೆ ಅಂತ. ಭಾರತೀಯ ವಿದ್ಯೆಗಳ ಬಗ್ಗೆ ನಾನು ಆ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ಕುತೋವಾ ನೂತನ ವಸ್ತು ಉತ್ಪ್ರೇಕ್ಷಿತು ಕ್ಷಮಾಹ ಮುಕ್ತಿ ವಿನ್ಯಾಸ ವೈಚಿತ್ರ್ಯ ಮಾತ್ರ ವಿಚಾರ್ಯತ. ವಸ್ತು ಅಂತ ನಾವು ಏನ್ ಹೇಳೋದಕ್ಕೆ ಸಾಧ್ಯ, ಮಾತು ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ ನಾವು ಬೇರೆ ಎಕ್ಸ್ಪ್ರೆಷನ್ ನಲ್ಲಿ ಹೇಳ್ತಾ ಇದ್ದೀನಿ ಅಂತ ಅನ್ನುವಂಥದ್ದು. ಯಾಕೆಂದ್ರೆ ಕ್ವಾಲಿಟೇಟಿವ್ ಆಗಿ ವಾತ್ಸಾಯನ ಪಕ್ಷದ ಸ್ವಾಮಿ ಅಂತ ಗೌತಮ ಸೂತ್ರಗಳ ವ್ಯಾಖ್ಯಾತನಿಂದ ಮುಂದೆ ವಿಶೇಷವಾಗಿ ಹೋಗಿದ್ ಅಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ಕಾಣತಕ್ಕಂಥ ಎದ್ದು ತೋರುವ ವ್ಯತ್ಯಾಸ ನವೀನ ನ್ಯಾಯ. ಪ್ರಾಚೀನ ನ್ಯಾಯ ಏನಾಯ್ತು, ತನ್ನ ಮುಖ್ಯ ಪ್ರಮೇಯಗಳನ್ನು ಯಾರೂ ಚರ್ಚಿಸಲಿಲ್ಲ. ಯಾಕೆಂದ್ರೆ ಅದೆಲ್ಲರೂ ಒಪ್ಕೊಂಡ್ಬಿಟ್ರು, ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಇಟ್ ಬಿಕೇಮ್ ಎ ಬ್ಯೂಟಿಫುಲ್ ಟೂಲ್ ಆದದ್ರ ಬಗ್ಗೆ ಯಾರು ತಕರಾರು ಮಾಡೋದಿಲ್ಲ. ವಾಟ್ ಈಸ್ ದಟ್ ಯು ಆರ್ ಗೋಯಿಂಗ್ ಟು ಶೇಪ್ ಥ್ರೂ ದ ಟೂಲ್, ಅಲ್ಲಿ ಬರುತ್ತದೆ. ಹೀಗಾಗಿ ನ್ಯಾಯಶಾಸ್ತ್ರದ ಪ್ರಕಾರವಾಗಿ ಈಶ್ವರ ಇದಾನೋ ಇಲ್ವೋ ಅನ್ನೋದಕ್ಕೆ ಹೊರಟೋಗ್ಬಿಡ್ತು. ನ್ಯಾಯಶಾಸ್ತ್ರದವರು ಹೇಳೋ ಈಶ್ವರನ ಕಾನ್ಸೆಪ್ಟ್ ಏನು, ಆ ಈಶ್ವರನಿಗೆ ರೆಲೆವೆನ್ಸ್ ಇದೆಯಾ ಇಲ್ವಾ, ಮೀಮಾಂಸಕರು ಹೇಳ್ತಕ್ಕಂಥ ವೇದದ ಸ್ವರೂಪ ಏನು, ಅದನ್ನು ನೈಯಾಯಿಕರು ಒಪ್ತಾರಾ ಇಲ್ವಾ, ಇವರಿಬ್ಬರದನ್ನು ವೇದಾಂತಿಗಳು ಒಪ್ತಾರಾ ಇಲ್ವಾ, ಈ ಚರ್ಚೆಗಳು ಬಂದು. ಅಂದರೆ ಆ ಶಾಸ್ತ್ರದ ಸೆಂಟ್ರಲ್ ಥೀಮ್ ಮರೆಯಾಗಿ ಪೆರಿಫೆರಲ್ ಥೀಮ್ಸ್ಗೆ ಪ್ರಾಧಾನ್ಯ ಬಂದ್ಬಿಡುತ್ತೆ. ವಾದದಲ್ಲಿ ಎಷ್ಟೋ ಬಾರಿ ಆಗುತ್ತೆ, ಸಂಶೋಧನೆಯ ಚರ್ಚೆಗಳಲ್ಲೂ ಎಷ್ಟೋ ಬಾರಿ ಅದೇ ಆಗುತ್ತೆ. ಆ ಸೆಂಟರ್ ಹೋಗ್ಬಿಟ್ಟು ಪೆರಿಫೆರಲ್ ಬಂದ್ಬಿಡುತ್ತೆ. ಒಂದು ಸಣ್ಣ ಉದಾಹರಣೆ, ಕೆಲವರು ನಮ್ಮ ಹರೀಶ್ ಅವರೆಲ್ಲ ಗಮನಿಸಿಯೇ ಇರಬೇಕು.
ನಮ್ಮ ಎಸ್.ಆರ್. ರಾಮಸ್ವಾಮಿಯವರು ಅವರ ದೀವಟಿಕೆಗಳು ಪುಸ್ತಕದಲ್ಲಿ ರಾಲ್ಡಪಲ್ಲಿ ಅವರ ಬಗ್ಗೆ ಒಂದು ಲೇಖನ ಬರೀತಾ ಅಲ್ಲಿ ಹೇಳ್ತಾರೆ, ಮೈಸೂರಿನಲ್ಲಿ ತುಂಬಾ ದೊಡ್ಡ ತರ್ಕ ವಿದ್ವಾಂಸರಿದ್ದರು. ಅಭಿನವ ಗೌತಮ ಅನ್ನುವ ಹೆಸರೇ ಅವರಿತ್ತು ಕುಣಿಗಲ್ ರಾಮಶಾಸ್ತ್ರಿಗಳು. ಅವರ ಜೊತೆಯಲ್ಲಿ ಸಮಕಾಲೀನರಾಗಿದ್ದರು ಕಾಶಿ ಶೇಷಶಾಸ್ತ್ರಿಗಳು, ದೊಡ್ಡ ವೈಯಾಕರಣ. ಉತ್ತರ ಭಾರತದಿಂದ ಒಬ್ಬ ದೊಡ್ಡ ವ್ಯಾಕರಣ ವಿದ್ವಾಂಸರು ಮುಮ್ಮಡಿ ಕೃಷ್ಣಾಯಗೊಡೆಯರ ಆಸ್ಥಾನಕ್ಕೆ ಬಂದರು. ಅವರು ಬಂದಾಗ ಕಾಶಿ ಶೇಷಶಾಸ್ತ್ರಿಗಳು ಶ್ರಾದ್ದಕ್ಕೆ ಅಂತ ಅವರ ಹಳ್ಳಿಗೆ ಹೋಗಿದ್ರು. ಅವ್ರು ಬರೋವರೆಗೂ ಈ ತರ ಏನು ಸೆಲ್ ಫೋನ್ ಇಲ್ಲ, ಟೆಲೆಕ್ಸ್ ಮೆಸೇಜ್ ಇಲ್ಲ, ಏನೂ ಇಲ್ಲ, ಬರೋವರೆಗೂ ನೀವು ಕಾಯಿರಿ ವಾದಕ್ಕೆ ಅಂತ. ಆ ಧೂರ್ತ ಪಂಡಿತ ಯಾರು ಗಟ್ಟಿಯಾದ ವೈಯಾಕರಣರಿಲ್ಲ ಅಂತ ಈಗಲೇ ವಾದ ಮಾಡಿಸಿ, ಇಲ್ಲ ಜೈಪತ್ರಿಕೆ ಕೊಡಿ ಸೋತ್ವಿ ಅಂತ ಶುರು ಮಾಡಿದ್ರು. ಮಹಾರಾಜರಿಗೆ ಆಸ್ಥಾನದ ಮಾನ ಹೋಗುತ್ತದೆ ಅಂದ್ರೆ ಇನ್ ವಾಟ್ ಪ್ರೆಷರ್ಸ್ ರಿಸರ್ಚ್ ವರ್ಕ್ಸ್ ಅದನ್ನು ನಾವು ನೋಡ್ಬೇಕಾಗುತ್ತೆ. ಅವ್ರು ಏನ್ ಮಾಡ್ತಾರೆ, ಏನ್ ಮಾಡೋದು ಗೊತ್ತಿಲ್ಲ, ಸ್ವಲ್ಪ ಕಾಯಿದಿಂದ ಏನು ಹೇಳ್ತಾ ಇಲ್ವಲ್ಲ ಅಂತ ಕುಣಿಗಲ್ ರಾಮಶಾಸ್ತ್ರಿಗಳು ಕೇಳಿದ್ರು. ಮಹಾಸ್ವಾಮಿ ಯೋಚನೆ ಮಾಡಬೇಡಿ, ನಾನೇ ವಾದ ಮಾಡ್ತೀನಿ. ಅವ್ರದ್ದು ವ್ಯಾಕರಣ, ನಿಮ್ಮದು ನ್ಯಾಯಶಾಸ್ತ್ರ ಎಲ್ಲಿಂದ ಅಂತ ಏನು ಯೋಚನೆ ಮಾಡಬೇಡಿ, ಫಸ್ಟ್ ಅವರನ್ನ ನೀವೇ ವಾದ ಶುರು ಮಾಡಿದ್ದೆ. ಅವರು ತಮ್ಮ ಪ್ರತಿಜ್ಞಾ ವಾಟ್ ಯು ವಾಂಟ್ಸ್ ಟು ಪ್ರೂವ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸ್ಟೇಟ್ಮೆಂಟ್ ಕೊಡುವಾಗ ಡಿಲಿಮಿಟಿಂಗ್ ಅಂತ ಹೇಳ್ತಾರೆ, ಇದರ ಚೌಕಟ್ಟಿನ ಒಳಗೆ ಅಂತ ಅವಚ್ಛೇದ ಅಂತ ಶಬ್ದ ಬಳಸ್ತಾರೆ. ಅದು ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಶಬ್ದ. ಕಿಂನಾಮ ಅವಚ್ಛೇದ ಅಂತ ನಾನು ಕೇಳ್ತೀನಿ. ಅವ್ರು ಪಾಪ ಸ್ಥೂಲವಾದ ಡೆಫಿನೇಷನ್ ಕೊಡ್ತಾರೆ. ಈಗ ನಾಟ್ಯಕ್ಕೆ ಸಂಗೀತ ಹಾಡುವವರಿಗೂ ಶಾಸ್ತ್ರೀಯ ಸಂಗೀತವನ್ನೇ ವೇದಿಕೆ ಮೇಲೆ ಹಾಡೋರ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇವರಿಗೆ ಬೇಕಾದ ಮಟ್ಟದ ಇಮ್ಯಾಜಿನೇಷನ್ ಅವ್ರನ್ನ ನಾವು ಡಿಮ್ಯಾಂಡ್ ಮಾಡೋದಿಲ್ಲ. ಆ ರೀತಿಯಾದಂಥದ್ದು. ಈಗ ಕಾದಂಬರಿ ಬರೆಯೋರು ಕಾವ್ಯ ಓದ್ಕೊಂಡಿರೋದಕ್ಕೂ ಕಾವ್ಯ ಬರೆಯೋರು ಕಾವ್ಯವನ್ನು ಓದ್ಕೊಂಡಿರೋದಕ್ಕೂ ಇರೋ ವ್ಯತ್ಯಾಸ. ಅವ್ರು ಏನೋ ಒಂದು ವರ್ಕಿಂಗ್ ಡೆಫಿನೇಷನ್ ಕೊಡ್ತಾರೆ, ಇಲ್ಲ ಅಂತ ನಾನು ಶುರು ಮಾಡ್ತೀನಿ ಪರಿಷ್ಕಾರ. ಕಿಮ್ನಾಮ ಅವಚ್ಛೇದ ಅಂದ ತಕ್ಷಣ ಅದು ನನ್ನ ಫೀಲ್ಡಿಗೆ ಬಂದ್ಬಿಡ್ತು, ಇಲ್ಲಿ ಎಣಕ್ಕೆ ಬಲಿ ಹಾಕ್ಬಿಡ್ತೀನಿ. ಇದು ಎಷ್ಟೋ ಬಾರಿ ರಿಸರ್ಚ್ ಅಲ್ಲಿ ಆಗುವಂಥದ್ದು. ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ತೆಲುಗಿನಲ್ಲಿ ಒಂದು ಗಾದೆ, ಉಪ್ಪುಂದ ಅಂದ್ರೆ ಪಪ್ಪುಂದಿ ಅಂತ. ಉಪ್ಪಿದೆಯಾ ನಿಮ್ಮಲ್ಲಿ ಅಂತಂದ್ರೆ ಹುರುಗಡ್ಲೆ ಇದೆ ನಮ್ಮ ಅಂಗಡಿನಲ್ಲಿ ಅಂತಂದ್ರೆ ಯಾವುದೋ ಒಂದಿದೆ ಕೊಟ್ಬಿಡ್ತೀವಿ ಅಂತಕ್ಕಂಥದ್ದು. ಇವು ಆ ಕ್ಷಣಕಾಲದಲ್ಲಿ ಏನೋ ಕೊಡಬಹುದು ಬೇಕಾದ್ರೆ ಡಿವಿಡೆಂಡ್ಸ್ ನ. ಕುಣಿಗಲ್ ರಾಮಶಾಸ್ತ್ರಿಗಳು ಗೆದ್ದಿರ್ತಾರೆ, ಸಂದೇಹವೇ ಇಲ್ಲ ವಾಕ್ಯಾರ್ಥದಲ್ಲಿ. ಆದ್ರೆ ಅದನ್ನು ನಿಜವಾದ ಗೆಲುವು. ಯಾತಕ್ಕೆ ನಾನು ಈ ಮಾತಾಡ್ತೀನಿ, ಎಷ್ಟೋ ಬಾರಿ ಈ ದ್ವೈತ ಅದ್ವೈತ ಚರ್ಚೆಗಳು ಬಂದಾಗ ಅವ್ರು ಗೆದ್ರು ಇವ್ರು ಗೆದ್ರು, ಅಪ್ಪಯ್ಯ ದೀಕ್ಷಿತರಿಗೆ ಇವ್ರು ಸೋತರು, ಅಪ್ಪಯ್ಯ ದೀಕ್ಷಿತರು ಸುಧೀಂದ್ರರಿಗೆ ಅಥವಾ ವಿಜಯೇಂದ್ರರಿಗೆ ಸೋತರು, ತಾತಾಚಾರ್ಯರು ಅಪ್ಪಯ್ಯ ದೀಕ್ಷಿತರಿಗೆ ಸೋತರು, ಹಿಂಗ್ ಬೇಕಾದಷ್ಟು ವಿದ್ಯಾರ್ಥಿ ಅಕ್ಷೋಭ ದೀಕ್ಷಿತರು ಅಕ್ಷೋಭ ತೀರ್ಥರಿಗೆ ಸೋತರು, ವಯಸ್ ವರ್ಷ ಇದೆಲ್ಲ ಬೇಕಾದಷ್ಟು ಉಂಟು. ಎಷ್ಟೋ ಚರ್ಚೆಗಳಿಂದ ಈ ತರದ ಪೆರಿಫೆರಲ್ ಥಿಂಗ್ಸ್ ಒಳಗೆ ಬಂದಂತದ್ರೊಳಗಾಗಿರುತ್ತಷ್ಟೇ, ಇನ್ಯಾವುದೂ ಇಲ್ಲ. ಯಾವುದೋ ಇನ್ಸಿಗ್ನಿಫಿಕೆಂಟ್ ಥಿಂಗ್ ಅನ್ನ ಹೇಳೋಕ್ಕಾಗದೆ ಸೋತಿರ್ತಕ್ಕಂಥದ್ದು. ನಿಗ್ರಹ ಸ್ಥಾನ ಅನ್ನೋದ್ರೊಳಗೆ ಅವನೇನೋ ಒಂದು ವ್ಯಾಕರಣ ದೋಷ ಮಾಡಿಬಿಟ್ಟ, ಅದರಿಂದ ಸೋತೋದ. ಅವನ ರಿಸರ್ಚ್ ಪೇಪರ್ ಒಂದು ಸ್ಪೆಲ್ಲಿಂಗ್ ತಪ್ಪಿತ್ತು, ಅದರಿಂದ ರಿಸರ್ಚ್ ಪೇಪರ್ ರಿಜೆಕ್ಟ್ ಮಾಡಿ ಅನ್ನುವಂಥ ನಮ್ಮಲ್ಲಿ ಈ ತರದ್ದು ಆಗಿರುವಂತದ್ದು ಉಂಟು. ಅಂದ್ರೆ ಹೈಪರ್ ಕ್ರಿಟಿಕಲ್ ಆಗಿರಬೇಕು. ಆದ್ರೆ ಸೆಂಟ್ರಲ್ ಅಂಡ್ ಪೆರಿಫೆರಲ್ ಯಾವುದು ಅನ್ನುವಂಥ ವಿವೇಕ ಅದು ತುಂಬಾ ಇರಬೇಕು. ಅದರ ಬಗ್ಗೆ ನಮ್ಮಲ್ಲಿ ಗಮನವೂ ಇದೆ. ಅದೇ ಸಂದರ್ಭದಲ್ಲಿ ಗಮನ ಹೋಗಿಯೂ ಇರತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಆದರೆ ಜಯಂತ ಭಟ್ಟ ಮೊದಲಾದವರು ಪ್ರಾಚೀನ ನ್ಯಾಯ ಪ್ರಸ್ಥಾನಕಾರರಲ್ಲಿ ಆ ತರದ್ದು ಕಾಣಿಸೋದಿಲ್ಲ. ನನ್ನ ಅರಿವಿಗೆ ಬಂದಂತೆ ಹೇಳುವುದಿದ್ರೆ ಸಾಮಾನ್ಯ 7-8ನೇ ಶತಮಾನ, ಇನ್ನು ಹೆಚ್ಚಂದ್ರೆ 9-10ನೇ ಶತಮಾನದವರೆಗೂ ಭಾರತೀಯ ಶಾಸ್ತ್ರಗಳು ತಪ್ಪಾಗಲಿ ಸರಿಯಾಗಲಿ ಒಂದು ವ್ಯವಸ್ಥೆನಲ್ಲಿ ಬದುಕು. ಅದು ಹ್ಯಾಮ್ಲೆಟ್ ಅಲ್ಲಿ ಬರ್ತಾರೆ, ಮೆಥಡ್ ಇನ್ ಬ್ಯಾಡ್ನೆಸ್ ಅಂತ. ಆ ರೀತಿಯಾಗಿ ಆಮೇಲೆ ಛಲ ವಾದ ಕೋಲಾಹಲಗಳು ಜಾಸ್ತಿಯಾಗಿ ಅಂಧಶ್ರದ್ಧೆ ತುಂಬಾ ಬೆಳೆದಂತೆ ಕಾಣಿಸುತ್ತೆ. ಅಪವಾದಗಳಾಗ ಅಲ್ಲಿ ಇಲ್ಲಿ ಫ್ಲಾಶಸ್ ಇವೆ, ಇಲ್ಲ ಅಂತ ಇಲ್ಲ. ಸಾಮಾನ್ಯವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ನಾಳೆ ಅದನ್ನ ನಾನು ಹೆಚ್ಚಾಗಿ ಚರ್ಚೆ ಮಾಡ್ತೀನಿ. ಆಮೇಲೆ ಇನ್ನೊಂದು ಸ್ವಾರಸ್ಯ ಏನಂತಂದ್ರೆ, ಮೊದಲಿಗೆ ನಮ್ಮಲ್ಲಿ ಆ ಸಂಜ್ಞಾ ಪರಿಭಾಷೆಗಳನ್ನ ನಿರ್ಮಾಣ ಮಾಡಿಕೊಳ್ಳಲು ತೋರಿಸಿರ್ತಕ್ಕಂಥ ಕೌಶಲ ತುಂಬಾ ಮೆಚ್ಚಬೇಕಾದದ್ದು, ಅಸಾಮಾನ್ಯವಾದದ್ದು. ಅದಕ್ಕೆ ಎದ್ದು ತೋರುವಂತ ಉದಾಹರಣೆ ಅಂತಂದ್ರೆ ಪಾಣಿನಿಯ ಸೂತ್ರಗಳು. ಇಡೀ ಪಾಣಿನಿಯ ಸೂತ್ರಗಳು ಹತ್ತತ್ರ 4,000 ಸೂತ್ರಗಳು ಯಾವುದೇ 3,988 ಅಂತ, 3,990 ಅಂತ, ಈ ತರದ್ದೆಲ್ಲ ವ್ಯತ್ಯಾಸಗಳು. 4,000 ಸಾಮಾನ್ಯ ಅಂತ. ಅಲ್ಲಿ ಅವಷ್ಟು ಸೂತ್ರಗಳನ್ನು ಒಂದು ಆನುಪೂರ್ವಿಯಲ್ಲಿ ಅವನು ಬರೆದಿದ್ದಾರೆ ಪಾಣಿನಿ. ವೃದ್ಧಿರಾಗೈಚ್ ಅನ್ನೋದ್ರಿಂದ ತಗೊಂಡು ಅನ್ನುವಂಥ ಕೊನೆಯ ಸೂತ್ರದವರೆಗೆ ಇರುವಂತದ್ದು ನೋಡಿದ್ರೆ, ಯಾವ ಸೂತ್ರ ಮೊದಲು ಬಂದಿದೆ ಆ ಸೂತ್ರ, ಈಗ ನಾವು ಯಾವುದೋ ಒಂದು 1002ನೇ ಸೂತ್ರದಲ್ಲಿದ್ದೀವಿ, ಆ 1002ನೇ ಸೂತ್ರಕ್ಕೆ ಇದುವರೆಗೂ ಬಂದಿರತಕ್ಕಂಥ ಸೂತ್ರಗಳ ಒಳಗೇನೆ ಅನ್ವಯ ಇದೆ.
ಅಂದ್ರೆ ಒಂದು ಇನ್ನೊಂದನ್ನ ಒಳಗೊಳ್ತಾ ಹೋಗುತ್ತದೆ. ಅಂತಕ್ಕಂಥ ಸೂತ್ರ ಇದೆಯಲ್ಲ, ಅದು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು. ಆ ಸೂತ್ರ ಯಾಕೆ ಕಡೆಗೆ ಮಾಡ್ದ ಅಂದ್ರೆ, ಅಕಾರಕ್ಕೆ ಸಂವೃತ ಉಚ್ಚಾರ ಇರೋದು, ವಿವೃತ ಅಲ್ಲ. ಅಂತ ಹೇಳಬೇಕು, ಅಂತ ಹೇಳಬಾರ್ದು. ಅಂತ ಉತ್ತರ ಭಾರತೀಯ ಕರೆಕ್ಟ್ ಆಗಿ ಹೇಳ್ತಾರೆ, ಶಿಕ್ಷಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಆದರೆ ಇಡೀ ಪಾಣಿನಿ ಸೂತ್ರದಲ್ಲಿ ಅಕಾರಕ್ಕೆ ವಿವೃತೋಚ್ಚಾರ ಹೇಳ್ತಾನೆ, ಸಮೃತೋಚ್ಚಾರ ಅಲ್ಲ. ಆದರೆ ಅದಲ್ಲ, ಸಮೃತೋಚ್ಚಾರ ಇರೋದು ಅನ್ನೋದಕ್ಕೋಸ್ಕರವಾಗಿ ಕೊನೆಗೆ ಆ ಸೂತ್ರ ಅಂದ್ರೆ ಕಟ್ಟಕಡೆಯ ಆ ಸೂತ್ರವನ್ನ ಹೇಳೋ ಮೂಲಕ ಇಲ್ಲಿರುವ ಅಷ್ಟು ಸೂತ್ರಗಳಲ್ಲಿ ಕೂಡ ಬರುವಂತದ್ದರ ಕರೆಕ್ಷನ್ ಅದು. ಈ ತರದ ಅರೇಂಜ್ಮೆಂಟ್ ನಲ್ಲಿ ಅವನು ಮಾಡಿಕೊಂಡಂತ ನೈಪುಣ್ಯ ನೋಡಬಹುದು. ಅದೇ ತರಹ ಅವನು ಮೊದಲ ಮಾಹೇಶ್ವರ ಸೂತ್ರಗಳು ತನ್ನ ಪಾಣಿನಿದಲ್ಲ, ಶಿವನೇ ಸಾಕ್ಷಾತ್ತಾಗಿ ಡಮರುಗ ನುಡಿಸಿದಾಗ ಬಂದದ್ದು ಅಂತಾರೆ. ವಾಟ್ ಎವರ್ ಮೇ ಬಿ, ಪ್ರಾಚೀನ ಕಾಲದ್ದು ಗೊತ್ತಾಗ್ತದೆ. ಅದು ಪ್ರತ್ಯಾಹಾರ ಸೂತ್ರಗಳು. ಅಂದ್ರೆ ಇವಾಗ ನಾವು ಲಂಚ್ ಅನ್ನ ಮತ್ತೆ ಬ್ರೇಕ್ಫಾಸ್ಟ್ ಅನ್ನ ಸೇರಿಸಿ ಬ್ರಂಚ್ ಅಂತ ಮಾಡ್ಕೊಂಡಿದ್ದೀವಲ್ಲ, ಆ ರೀತಿಯಾಗಿ ವ್ಯಂಜನಗಳು ಅಂತಂದ್ರೆ ಹಲ್ ಅಂತ, ಸ್ವರಗಳು ಅಂತಂದ್ರೆ ಅಚ್ ಅಂತ, ಐ ಉಂಡ್ರುಲ್ಲು ಏಮು ಐ ಔಚ್ ಅಂತ ಬರೋದು. ಮತ್ತೆ ಎಂಡ್, ಆದಿ ಅಂತ್ಯ ಎರಡನ್ನೂ ಸೇರಿಸ್ಬಿಟ್ಟು ಆದಿರಂತ್ಯನ ಸಹೇತ ಅಂತೆಲ್ಲ ಮಾಡುವಂತ ಸೂತ್ರಗಳಿಗೆ ಬಂತು. ಇದು ಅಚ್ ಅಲ್ ಅಂತಂದ್ರೆ ಎಲ್ಲಾ ಸ್ವರ ವ್ಯಂಜನಗಳು ಸೇರಿ ಅಂತೆಲ್ಲ. ಇದರ ಅರೇಂಜ್ಮೆಂಟ್ ಇದೆಯಲ್ಲ, ಅದು ತುಂಬಾ ವಿಶೇಷವಾದದ್ದು, ಬಹಳ ಬುದ್ಧಿಯ ನೈಶಿತ್ಯವನ್ನ. ಅಲ್ಲಿ ನೋಡಿ, ಮೊದಲ ಸೂತ್ರ ಸುಮ್ಮನೆ ಹೇಳಿದ್ರೆ ಗೊತ್ತಾ, ಇ ಉ ಅನ್ನೋದು ಅದು ಕಿತ್ ಪ್ರತ್ಯಯ ಅಂತ ಕೊನೆಗೆ ಸೇರಿಸ್ಕೊಂಡದ್ದು ಬಿಡಬೇಕು. ಅದನ್ನ ಹೇಳುವಾಗ ಅದು ಸೇರಿಸ್ಕೊಂಡ್ರೆ ಹೇಗೆ ಅಂದ್ರೆ, ಬಾಳೆಹಣ್ಣನ್ನು ಸಿಪ್ಪೆ ಸಮೇತಾನೆ ತಗೊಳ್ಳೋದು, ಸಿಪ್ಪೆ ಬಿಡಿಸಿಯೇ ತಿನ್ನೋದು ಅಂತ. ಆ ರೀತಿಯಾಗಿ ಅದು ಹಾಗೆ ಅದು ಅಡ್ಡೆ ಇರತ್ತೆ. ಇ ಉ ಇದು ಪ್ರೈಮರಿ ವೋವೆಲ್ಸ್ ಅಂತ. ಆಮೇಲೆ ಸೆಕೆಂಡರಿ ವೋವೆಲ್ಸ್ ಅಂತಂದ್ರೆ ಆ ಪ್ಲಸ್ ಇ ಸೇರಿ ಎ, ಅ ಪ್ಲಸ್ ಉ ಸೇರಿ ಓ ಆಗಿರ್ತಕ್ಕಂಥದ್ದು. ಟರ್ಷರಿ ವೋವೆಲ್ಸ್ ಅಂತಂದ್ರೆ ಐ ಔ ಅಂತ, ಐ ಉನ್ ಎ ಓ ಐ ಔ ನೋಡಿ, ಎ ಓ ಐ ಔ ಇವು ಮುಂದೆ ಬರುತ್ತೆ. ಹೀಗೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ವೋವೆಲ್ಸ್ ಅಂತ ಮಾಡ್ಕೊಂಡಿರೋದು. ಆಮೇಲೆ ಇವುಗಳೇ ವೃದ್ಧಿ ಆದಾಗ ಅ ಆಗುತ್ತೆ, ಇ ಆಗುತ್ತೆ, ಉ ಆಗುತ್ತೆ ಅಂತ ಎಷ್ಟು ವ್ಯವಸ್ಥಿತವಾಗಿ ಮಾಡ್ಕೊಂಡಿರೋದಿದೆಯಲ್ಲ, ಅದು ನೋಡಿದಾಗ ಗೊತ್ತಾಗುತ್ತೆ ಅದೆಷ್ಟು ಸೂಕ್ಷ್ಮೇಕ್ಷಿಕೆಯಿಂದ ಮಾಡಿದ್ದಾನೆ. ಮತ್ತೆ ಮಹಾಭಾಷ್ಯಕಾರ ಹೇಳ್ತಾನೆ, ಅಹೋ ಮಹತಿ ಸೂಕ್ಷ್ಮೇಕ್ಷಿಕಾ ಭಗವತಃ ಸೂತ್ರಕಾರಸ್ಯ ಅಂತ. ಈ ತರದ ರಿಸರ್ಚ್ ನಲ್ಲಿ ಆ ಗ್ರೌಂಡ್ ವರ್ಕ್ ಅನ್ನು ಇಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದು. ಅದರಿಂದಲೇ ನಮ್ಮಲ್ಲಿ ಮೊದಲ ಕೆಲಸಕ್ಕೆ ತುಂಬಾ ಪ್ರಾಧಾನ್ಯ. ನಮ್ಮ ಭಾರತೀಯ ವಿದ್ಯೆಗಳಲ್ಲೆಲ್ಲ ನಾವು ಕಾಣ್ತೀವಿ. ಸಾಮಾನ್ಯವಾಗಿ ವೆಸ್ಟರ್ನ್ ಅಪ್ರೋಚ್ ಅಲ್ಲಿ ಏನಂದ್ರೆ, ಸಿಂಪಲ್ ಇದರಿಂದ ಮೋಸ್ಟ್ ಡಿಫಿಕಲ್ಟ್ ಕಡೆ ಹೋಗೋದು. ನಮ್ಮಲ್ಲಿ ಮೋಸ್ಟ್ ಇನ್ಕ್ಲೂಸಿವ್ ಅನ್ನು ಮೊದಲು ಹೇಳಿ ಆಮೇಲೆ ಮಿಕ್ಕಿದ್ದನ್ನು ಹೇಳುವಂಥದ್ದು ಅಂತ ಇದೊಂದು ಅಪ್ರೋಚ್. ಭಿನ್ನತೆ ಇದೆ. ಇದರ ಗುಣ ಅವಗುಣ ಏನು ಅನ್ನೋದನ್ನ ಅವರು ಆಯಾ ದೇಶಕಾಲದ ತೀರ್ಮಾನ ಮಾಡೋಣ. ನಾನು ಯಾವುದಕ್ಕೂ ಅಂತ ಸೈಡ್ ತಗೊಳ್ಳೋದಕ್ಕೆ ಇಷ್ಟಪಡೋಲ್ಲ. ನನಗೆ ಎರಡರದ್ದು ಸ್ವಾರಸ್ಯ ಕಾಣಿಸುತ್ತದೆ. ಉದಾಹರಣೆಗೆ ನೋಡಿ, ಈಗ ಬ್ರಹ್ಮಸೂತ್ರಗಳನ್ನು ತಗೊಂಡ್ರೆ ಮೊದಲ 4 ಸೂತ್ರಗಳನ್ನು ಚತುಸ್ಸೂತ್ರಿ ಅಂತ ಕರೀತೀವಿ, ಅಥವಾ ಮೊದಲ 5 ಅಧಿಕರಣಗಳನ್ನ ಪಂಚಾಧಿಕರಣಿ ಅಂತ ಹೇಳ್ತೀವಿ. ಅಥಾತೋ ಬ್ರಹ್ಮ ಜಿಜ್ಞಾಸ, ಜನ್ಮಾದ್ಯಸ್ಯತಃ, ಶಾಸ್ತ್ರಯೋನಿತ್ವ, ತತ್ವ ಸಮನ್ವಯ, ಈಕ್ಷತೆರ್ನ ಅನ್ನುವಂಥದ್ದು ಈ 5 ಸೂತ್ರಗಳು. ಈ 5 ಸೂತ್ರಗಳಲ್ಲಿ ಬ್ರಹ್ಮಸೂತ್ರದ ಮುಖ್ಯವಾದ ತತ್ವಗಳೆಲ್ಲ ಬಂದುಬಿಡುತ್ತೆ. ಆ ರೀತಿಯಾಗಿ ಭಾಷ್ಯಕಾರರು ಬರೆದಿದ್ದಾರೆ. ಅದರಿಂದಲೇ ಚತುಸೂತ್ರಿ ಪಾಠ ಆಗಿದೆಯಾ ಗಟ್ಟಿಯಾಗಿ ಕೇಳ್ತಾರೆ. ಅದೇ ತರಹನೇ ನಮ್ಮಲ್ಲಿ ಈ ನಾಟ್ಯಶಾಸ್ತ್ರದ ಒಂದು ಉದಾಹರಣೆ ತಗೊಂಡ್ರೆ, ಕರ್ಣಾಧ್ಯಾಯ ಅಂತ 4ನೇ ಅಧ್ಯಾಯ ಬರುತ್ತೆ. ಅಲ್ಲಿ ಮೊದಲ ಕರ್ಣ 108 ಕರ್ಣಗಳಲ್ಲಿ ಫಲಪುಷ್ಪಪುಟ ಅಂತ. ನನಗೆ ನಾಟ್ಯದ ಪರಿಚಯ ಮಾಡಿಸಿಕೊಟ್ಟಂತ ಶ್ರೀಮತಿ ಸುಂದರಿ ಸಂತಾನಂ ಅವರು ಮತ್ತು ಅವರ ಗುರುಗಳಾದ ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಹೇಳಿದ್ದನ್ನ ಕೇಳಿದ್ದೀನಿ. ಸ್ವಲ್ಪ ಮಟ್ಟಿಗೆ ಮಾಡೋ ಪ್ರಯತ್ನ ಪಟ್ಟು ಅನುಭವಿಸಿ ಒದ್ದಾಡಿದ್ದೀನಿ. ಫಲಪುಷ್ಪಪುಟ ಅತ್ಯಂತ ಕಠಿಣವಾದ ಕರ್ಣ ಅಂತ. ನೋಡೋದಕ್ಕೆ ತುಂಬಾ ಸುಂದರ, ತುಂಬಾ ಟೆಕ್ನಿಕ್ಯಾಲಿಟೀಸ್ ಇದೆ. ಮೊದಲಿಗೆ ಈ ತರ ಮಾಡಿದ್ದಾರಲ್ಲ. ಇನ್ನೊಂದು ಸಂಗೀತ ಶಾಸ್ತ್ರದ ಒಂದು ಪ್ಯಾರಲಸ್ ತಗೋಸ್ಕೋತೀನಿ. ಅಲ್ಲಿ ನಮಗೆ ಗೊತ್ತಾಗುತ್ತೆ, ನಮ್ಮಲ್ಲಿ ದಾಕ್ಷಿಣಾತ್ಯ ಸಂಗೀತದಲ್ಲಿ ಮಾಯಾಮಾಳುಗೋಳ ರಾಗವನ್ನ ಆರಂಭ ಮಾಡ್ತಾರೆ ಬಾಲಪಾಠವಾಗಿ. ಈ ಮೇಳವನ್ನು ಮೊದಲು ರೂಪಣ ಮಾಡಿಕೊಟ್ಟವರು ವಿದ್ಯಾರಣ್ಯ ಸ್ವಾಮಿಗಳು. ಅದರೊಳಗೆ ಬಾಲಪಾಠವನ್ನು ಮೊದಲು ತಯಾರು ಮಾಡಿಕೊಟ್ಟವರು ಪುರಂದರದಾಸರು. ಸರಿ ಗ ಮ ಸರಿ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ. ಇದು ಮಾಯಾಮಾಳುಗೋಳ. ಸರಿ ರೀ ತುಂಬಾ ಹತ್ತಿರ ಇದೆ. ಗ ಸರಿ ಗ. ಸಾಗು ರೀಗೂ ಇರುವ ಕ್ಲೋಸ್ನೆಸ್ ಎಷ್ಟು ಹತ್ತಿರದ್ದು, ರೀಗೂ ಗಾಗು ಅಷ್ಟೇ ದೂರ ಇದೆ. ಸರಿ ಗ ಮ. ಗಾಗು ಮಾಗು ತುಂಬಾ ಹತ್ತಿರ ಇದೆ.
ಮಾ ಪ ಪ ಮ ಪ ಎರಡು ತುಂಬ ದೂರ ಇದೆ, ದ ಹತ್ರ ಇದೆ, ನೀ ದೂರ ಇದೆ. ಹೀಗೆ ಒಂದು ಹತ್ರ ಒಂದು ದೂರ, ಒಂದು ಹತ್ರ ದೂರ. ಯಾಕೆ ಈಕ್ವಿಡಿಸ್ಟೆಂಟ್ ಆಗಿದ್ರೆ ಶಂಕರಾಭರಣ ಮೇಳ, ದೀರ್ ಶಂಕರಾಭರಣ ಅಂತ ಕರಿತೀವಿ. ಶಂಕರಾಭರಣ ಮೇಳ ಅಲಯ ವಿಲಾವಲ್ಲ ಹಿಂದೂಸ್ತಾನ ಹೇಳ್ತೀವಿ. ಇದು ಮೇಜರ್ ಸ್ಕೇಲ್ ಅಂತ ಫಸ್ಟ್ ಚಾಪ್ಟರ್ ಆಗಿದೆ. ಸ ನಿ ಗ ಮ ಪ ಗ ನಿ ಸ ನಿ ಗ ಪ ಮ ಗ ನಿ ಸ ಮಾಡಬಹುದಾಗಿತ್ತು. ಯಾಕೆಂದ್ರೆ ಹತ್ರ ಸ್ವರ, ದೂರ ಸ್ವರ ಈ ತರ ಮೊದಲೇ ಗಟ್ಟಿಯಾಗಿ ಕಲ್ತ್ಬಿಡ್ಲಿ ಅಂತಿರಬೇಕು. ಅಲ್ಲಿ ಅವರು ಸುಲಭದಿಂದ ಕಷ್ಟಕ್ಕೆ ಹೋಗಲಿ ಅಂತ ಈ ಮೆಥಡಾಲಜಿ ಈ ರೀತಿಯಾದದ್ದು. ಅಂದ್ರೆ ಒಂದು ಭಿನ್ನತೆಯಾಗಿ ನಾನು ಹೇಳಿದಂಥದ್ದು ಮೊದಲ ಅಂಶಗಳಲ್ಲೇನೆ ಹೆಚ್ಚು ವಿಶೇಷವಾದದ್ದನ್ನು ಹೇಳೋದು. ಅದರಿಂದಲೇ ನಮ್ಮಲ್ಲಿ ಈ ಪ್ರಾಚೀನ ಕಾಲದಲ್ಲಿ ಕಾವ್ಯ ಪಾಠ ಅಂತ ಮಾಡ್ತಾ ಇದ್ರು. ಮಾಡುವಾಗ ಇಡೀ ಕಾವ್ಯವನ್ನು ಪಾಠ ಮಾಡ್ತಾ ಇರಲಿಲ್ಲ. ಕಿರಾತಾರ್ಜುನೀಯದ ಮೊದಲ 2 ಸರ್ಗಗಳು, ಹಾಗೇನೆ ಇದರದ್ದು ನೈಷಧೀಯ ಚರಿತ್ರದ ಮೊದಲ 2 ಅಥವಾ 3 ಸರ್ಗಗಳು, ಮತ್ತೆ ಶಿಶುಪಾಲವಧದ ಮೊದಲ 3 ಸರ್ಗ ಅಥವಾ 2 ಸರ್ಗಗಳನ್ನು ಮಾಡುವಂಥದ್ದು. ಹೀಗೆ ಮಾಡ್ತಾ ಇದ್ರು. ಅಂದ್ರೆ ಅವುಗಳು ಬಹಳ ಕಠಿಣ. ಪಾಷಾಣತ್ರಯಿ ಅಂತ ಕರೀತಾ ಇದ್ರಂತೆ. ಈ ಒಂದು 3 ಕಾವ್ಯಗಳಿಗೆ ಪಾಷಾಣ ಅಂತ, ಕಲ್ಲು ಅಂತ ಕರೀತಾರೆ. ಅದರೊಳಗೆ ಈ 3 ಸರ್ಗಗಳನ್ನು ಪಾಷಾಣತ್ರಯಿ ಅಂತ. ಅಷ್ಟು ಕಠಿಣ. ಮುಂದೆ ಭಾರತೀಯ ಕಿರಾತಾರ್ಜುನೀಯ 4ನೇ ಸರ್ಗ ಆದ್ಮೇಲೆ ಮೃದುವಾಗುತ್ತೆ. ಆದರೆ ಮೊದಲ 3 ಸರ್ಗಗಳಲ್ಲಿ ಅವನ ಅನ್ವಯ ಕ್ರಮ ಏನು ಅನ್ನೋದೇ ಗೊತ್ತಾಗೋದಿಲ್ಲ. ನೋಡಿ, ಸ್ಫುಟತಾ ನಪದೈರಪಾಕೃತ ನಚನ ಸ್ವೀಕೃತಮರ್ಥ ಗೌರವಂ ರಚಿತಾ ಕೃತಗರ್ಥತಾ ಗಿರಾಂ ನಚಸಾಮರ್ಥ್ಯಂ ಅಪೋಹಿತಂ ಕ್ವಚಿತ್. ಅಂದ್ರೆ ನಿನ್ನ ಮಾತಲ್ಲಿ ಸ್ಫುಟತ್ವ ಇರಲಿಲ್ಲ ಅಂತಲ್ಲ, ಡಬಲ್ ನೆಗೆಟಿವ್ಸ್ ಹಾಕೋದು. ನಚನ ಸ್ವೀಕೃತಮರ್ಥ ಗೌರವಂ, ಅರ್ಥ ಗಾಂಭೀರ್ಯವನ್ನ ಗಮನಿಸಿಕೊಂಡಿಲ್ಲ ಅಂತ ಏನೂ ಅಲ್ಲ. ಈ ರೀತಿಯಾದದ್ದು ಅವನ ಕಾವ್ಯದ ಬಗ್ಗೆ ಇನ್ನು ತೊಡಕು ಬರ್ತಾ ಇಲ್ವ. ಹೀಗೆ ನಮ್ಮ ಪದ್ಧತಿ ಹೋಗಿತ್ತು. ಅವುಗಳ ಗುಣದೋಷಗಳಿರಲಿ, ಅವರ ಅಪ್ರೋಚ್ ಏನಿತ್ತು ಅಂದ್ರೆ ಕೊನೆವರೆಗೂ ಇರ್ತಾರೋ ಬಿಡ್ತಾರೋ, ಮೊದಲ ಪಾಠವನ್ನೇ ಗಟ್ಟಿ ಮಾಡಿಬಿಡೋಣ ಅಂತ. ಇದೊಂದು ಧರ್ಮಶಾಸ್ತ್ರದ ಒಂದು ಅಂಗವಾಗ ಸಂಧ್ಯಾವಂದನೆಯಲ್ಲಿ ನಾವು ನೋಡ್ತೀವಿ. ಸಂಧ್ಯಾವಂದನೆ ಬಹಳ ಸರಳವಾಗಿರುವಂಥದ್ದು, ಬಹಳ ಅತ್ಯಂತ ಕಡಿಮೆ ಅಂಶಗಳ 5 ಅಂಗ ಇದ್ದಂಥದ್ದು. ಸೂತ್ರಗಳ ಕಾಲಕ್ಕೆ ಅಷ್ಟಾಂಗ ಆಯಿತು. ವೇದಗಳಲ್ಲಿ, ಅಥರ್ವದಲ್ಲಿ ಮತ್ತು ಬ್ರಾಹ್ಮಣಗಳಲ್ಲಿ ಬರುವಂತೆ 5 ಅಂಗ ಇದ್ದ ಸಂಧ್ಯಾವಂದನೆಗೆ 8 ಅಂಗ ಆಯಿತು ಅಶ್ವರಾಯನ ಅಪಸ್ತಂಭಾದಿಗಳಲ್ಲಿ. ಮತ್ತೆ ಸ್ಮೃತಿಗಳ ಕಾಲಕ್ಕೆ, ನಿಬಂಧಗಳ ಕಾಲಕ್ಕೆ ಬಂದಾಗ ಸಂಧ್ಯಾವಂದನೆ ಒಂದು ದೊಡ್ಡ ಯಜ್ಞದಷ್ಟು ಬೆಳೆದ್ಬಿಡ್ತು. ಅದು ಎಲ್ಲಿವರೆಗೂ ಅಂದ್ರೆ ಈ ದಕ್ಷಿಣ ಉತ್ತರ ಕನ್ನಡಗಳಲ್ಲೆಲ್ಲ ನೋಡಿದ್ದೀನಿ. ಅದಕ್ಕೆ ಅಷ್ಟಾಕ್ಷರಿ ಮಂತ್ರ, ಪಂಚಾಕ್ಷರಿ ಮಂತ್ರ ಎಲ್ಲ ಸೇರಿಸ್ಬಿಟ್ಟಿದ್ದಾರೆ. ಯಾಕೆ ಇದೊಂದರೊಳಗೆ ಎಲ್ಲ ಮಾಡಿಬಿಡ್ಲಿ. ಈಗ ಇದೊಂದಾಗ ಉಳಿದ್ರೆ ಎಲ್ಲ ಉಳಿದಂಗ ಆಗ್ಲಿ. ಇದೇ ಬಾರ ಅದಕ್ಕೆ ಬೇಡವೇ ಬೇಡ ಅಂತ ಬಿಟ್ಬಿಡ್ತಾರೆ. ಒಂದು ಜೋಕ್ ಇದೆಯಲ್ಲ, ಅರ್ಜ ಬಿಟ್ರೆ ಸಕಲ ಭದ್ರ ಬಸ್ಮತೆ ಅಂತ, ಇಡೀ ಸಂಧ್ಯಾವನ್ನೇ ಬಿಟ್ಬಿಟ್ರೆ ಇನ್ನೂ ಹೆಚ್ಚಿನ ಭದ್ರ ಸಿಕ್ಬಿಡುತ್ತೆ. ಈ ತರಹ ನಡೆದಿರುವಂಥದ್ದು ನಾವು ನೋಡ್ತೀವಿ. ಹೀಗೆ ಆ ಸಂಜ್ಞಾ ಪರಿಭಾಷೆಗಳ ಮೊದಲ ಭಾಗಗಳು ಪಾಣಿನಿಯ ಸೂತ್ರದ ಒಂದು ಪಾಠಕ್ರಮ ಅಂತ ಯಾವುದು ಪ್ರಕ್ರಿಯಾ ಪದ್ಧತಿಯಲ್ಲಿ ಕೌಮುದಿ ಅಂತ ಬಂತು. ಮೊದಲಿಗೆ ಬಂದದ್ದು ಅದು ಧರ್ಮಕೀರ್ತಿಯ ರೂಪಾವತಾರ, ಮತ್ತೆ ತಿರ್ಗ ಪೂಜ್ಯಪಾದರ ಶಬ್ದಾನುಶಾಸನ, ಮತ್ತೆ ತಿರ್ಗ ವಿಮಲ ಸೂರ್ಯ ರೂಪಮಾಲ, ಆಮೇಲೆ ಪ್ರಕ್ರಿಯಾ ಕೌಮುದಿ ಅಂತ ಕೇರಳದ ನಾರಾಯಣ ಭಟ್ಟಕರಿ, ಅದಾದ್ಮೇಲೆ ಅತ್ಯಂತ ಪ್ರಸಿದ್ಧವಾದ ಭಟ್ಟೋಜಿ ದೀಕ್ಷಿತನ ಯಾವ ಒಂದು ಸಿದ್ಧಾಂತ ಕೌಮುದಿ ಬಂತು. ಇಲ್ಲಿ ಮೊದಲ ಸೆಕ್ಷನ್ ತುಂಬಾ ಕಷ್ಟ. ಸಂಜ್ಞಾ ಪರಿಭಾಷಾ ಸಂಧಿ ಈ ಪ್ರಕರಣಗಳೇ ಅತ್ಯಂತ ಕಷ್ಟ. ಆಮೇಲೆ ನಮಗೆ ಬರ್ತಕ್ಕಂಥ ಕಷ್ಟಗಳು ಕೃದಂತ ತದ್ದಿತ ಅಂತ, ಇವುಗಳಲ್ಲಿ ಸ್ವಲ್ಪ ಕಷ್ಟ ಬರುತ್ತೆ. ಅದರೊಳಗೂ ತದ್ದಿತ ಮೂಢಾಹ ಪಾಣಿನೀಯ ಅಂತ ಮಾತುಂಟು, ತುಂಬಾ ಕಷ್ಟ ಕೊನೆ ಚಾಪ್ಟರ್. ಬಟ್ ಇವುಗಳು ತುಂಬಾ ತೊಡಕಾಗುತ್ತೆ. ಇದನ್ನ ನಾವು ಗಮನಿಸ್ತೀವಿ. ಈ ತರಹ ಪ್ರತಿ ಶಾಸ್ತ್ರಗಳಲ್ಲಿ ಅತ್ಯಂತ ಕಠಿಣ ಭಾಗವನ್ನ ಇಟ್ಕೊಂಡಿರುವಂತಹದ್ದನ್ನ ನಾವು ನೋಡ್ತೀವಿ. ಅದು ಒಂದು ವಿಶಿಷ್ಟತೆಯಾಗಿದೆ. ಆಮೇಲೆ ಅದಕ್ಕೆ ಇವುಗಳೇ ಪರಿಹಾರವನ್ನು ಕೊಡುವಂಥದ್ದು ಕೂಡ. ಮತ್ತೆ ಇನ್ನೊಂದೇನೆಂದ್ರೆ, ನಮ್ಮ ಸಂಶೋಧನಾ ಕ್ರಮ, ಶಾಸ್ತ್ರಕ್ರಮಗಳಲ್ಲಿ ಒಂದು ಮಾಡೆಲ್ ಕೊಟ್ಬಿಡೋದು, ಪರಿಪೂರ್ಣವಾದ ಒಂದು ಮಾಡೆಲ್. ಆ ಮಾಡೆಲ್ಗೆ ಕೆಲವನ್ನ ಸೇರಿಸ್ತಾ ಹೋಗೋದು, ಇಲ್ಲ ಕೆಲವನ್ನ ತೆಗೀತಾ ಹೋಗೋದು, ಮಾಡಿದ್ರೆ ಮಿಕ್ಕಿದ್ದೆಲ್ಲ ಬರುತ್ತದೆ ಅಂತ ಹೋಗುವಂಥದ್ದು. ಇದರ ಎರಡಕ್ಕೂ ಒಂದೊಂದು ದೃಷ್ಟಾಂತವನ್ನ ಒಂದು ಯಜ್ಞತಂತ್ರದಿಂದ ಮತ್ತೊಂದು ನಾಟ್ಯತಂತ್ರದಿಂದ ಕೊಡ್ತೀವಿ. ನಾಟ್ಯಶಾಸ್ತ್ರದಲ್ಲಿ
ಅತ್ಯಂತ ಪರಿಪೂರ್ಣವಾದದ್ದು ಅಂತ ನಾಟಕವನ್ನು ಕೊಡ್ತಾರೆ. ದಶರೂಪಕ ಅಂತ 10 ಪ್ರಕಾರದ ರಂಗ ರಚನೆಗಳು ಅಂತ್ಯಾದ್ವೆ. ಸ್ಟೇಜ್ ಅಂತ ಯಾವುದು ರಂಗ ಪ್ರಯೋಗಗಳಲ್ಲಿ 10ರಲ್ಲಿ ಮೊದಲನೇ ರೂಪಕ ನಾಟಕ. 64 ಸಂಧ್ಯಂಗಗಳು, 5 ಸಂಧಿಗಳು, ಎಲ್ಲ ರೀತಿಯಲ್ಲಿಯೂ ಪರಿಪೂರ್ಣವಾದದ್ದು ಅಂತ ಅದನ್ನು ಕೊಟ್ಬಿಟ್ಟು ಮಿಕ್ಕಿದಲ್ಲೆಲ್ಲ ಕಿತ್ತಾಕೊಳ್ತಾ ಹೋಗಿ ಆವಾಗ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಟ್ಟ ಕಡೆಗೆ ಬಾಣ ಪ್ರಹಸನಗಳಂತ ಒಂದೊಂದು ಅಂಕಕ್ಕೆ ಬಂದ್ಬಿಡುತ್ತೆ. ಅದು ಯಜ್ಞತಂತ್ರದಲ್ಲಿ ಏನಂತ ಬರುತ್ತೆ ಅಂದ್ರೆ ಎಲ್ಲಾ ಯಜ್ಞಗಳಿಗೂ ಪ್ರೋಟೋಟೈಪ್ ಮಾಡಲು ದರ್ಶಪೂರ್ಣ ಮಾಸ ಇಷ್ಟಿಗಳು. ಆ ದರ್ಶಪೂರ್ಣ ಮಾಸ ಇಷ್ಟಿಗಳಿಗೆ ಇಷ್ಟಿಷ್ಟು ಸೇರಿಸ್ತಾ ಹೋಗಿ 4 ಋತ್ವಿಜರಿರ್ತಕ್ಕಂಥದ್ದು ದರ್ಶಪೂರ್ಣ ಮಾಸ. ಅದಕ್ಕೆ ಇನ್ನು ಹೋತ್ರಗಣದಿಂದ, ಧ್ವನಿಗಣದಿಂದ, ಉದ್ಗಾತ್ರಗಣದಿಂದ ಅಂತ ಇಷ್ಟಿಷ್ಟೆಲ್ಲ ಸೇರಿಸ್ತಾ ಹೋಗ್ಬಿಟ್ರೆ ನೀವು ವರ್ಷಗಟ್ಟಲೆ ಮಾಡ್ತಕ್ಕಂಥ ಸತ್ರ, ದೀರ್ಘ ಸತ್ರ ಮೊದಲಾದ ಯಾಗಗಳು, ಸೋಮವನ್ನು ಸೇರಿಸಿಕೊಂಡು ಮಾಡ್ತಕ್ಕಂಥ ಅಪ್ತೋರ್ಯಾಮ, ಅತಿರಾತ್ರ, ಮುಖ್ಯ ಮೊದಲಾದಂತಹ ವಾಜಪೇಯ ಇತ್ಯಾದಿ ಯಾಗಗಳು ಇವೆಲ್ಲ ಪ್ರಕೃತಿ ಯಾಗಗಳು. ವಿಕೃತಿ ಯಾಗಗಳು ಅಂತ ಉಂಟು. ಉದಾಹರಣೆ ಗವಾಮಯನ ಇರಬಹುದು ಅಥವಾ ಸರ್ವತೋಮುಖ ಇರಬಹುದು. ಈ ತರದ ಯಾಗಗಳು ಬೇರೆ ಬೇರೆ ರೀತಿಯಲ್ಲಿ ಸೇರಿಸ್ಕೊಳ್ತಾ ಬರಬಹುದು. ಅಂದ್ರೆ 2 ತರ ಮಾಡಲ್ಸ್ ಕೊಟ್ಟಿದ್ದಾರೆ. ನಮ್ಮ ಈ ಶ್ರೀಚಕ್ರವನ್ನು ಪೂಜೆ ಮಾಡಬೇಕಾದ್ರೆ ಸೃಷ್ಟಿಕ್ರಮದ ಪೂಜೆ, ಸಂಹಾರ ಕ್ರಮದ ಪೂಜೆ ಅಂತ 2 ತರ ಹೇಳ್ತಾರೆ. ಯಾರಿಗೆ ಇನ್ವರ್ಟಿಯಾಗಿ ಹೋಗ್ಬೇಕು ಅವರು ಸಂಹಾರ ಕ್ರಮದ ಪೂಜೆ ಮಾಡಬೇಕು, ಯಾರಿಗೆ ಪ್ರಾಪಂಚಿಕವಾದ ಲಾಭ ಬೇಕು ಅವರು ಸೃಷ್ಟಿಕ್ರಮದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಬಿಂದು ಅಂದ್ರೆ ನೋ ಡೈಮೆನ್ಷನಲ್ ಎಂಟಿಟಿ ಅಂತ ಮ್ಯಾಕ್ಸಿಮಮ್ ಡೈಮೆನ್ಷನ್ಸ್ ಇರ್ತಕ್ಕಂಥ ಸ್ಕ್ವೇರ್ಗೆ ಭೂಪುರಕ್ಕೆ ಬರ್ತಕ್ಕಂಥ ಬಿಂದುವಿನಿಂದ ಭೂಪುರಕ್ಕೆ ಬರುವಂತಹದ್ದು ಒಂದು ಕ್ರಮ, ಅದು ಸೃಷ್ಟಿಕ್ರಮ ಅಂತ. ಭೂಪುರ ಹೊರಗಡೆ ಚೌಕಟ್ಟಂತೆ ಶ್ರೀಚಕ್ರದ ಒಂದು ಚೌಕಟ್ಟ 4 ಕಡೆ 4 ಬಾಗಿಲು ಆ ತರ ಬಂದಿರುತ್ತೆ. ಅಲ್ಲಿಂದ ಬಿಂದು ಬರತಕ್ಕಂಥದ್ದು ಸಂಹಾರ ಕ್ರಮ ಅಂತ, ವಿಡ್ರಾಯಿಂಗ್ ಅಂತ. ಈ 2 ತರದ್ದು ಅಂತ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಈ ಮಾಡೆಲ್ಸ್ ನಲ್ಲಿ ಅಧ್ಯಯನ ಮಾಡುವಂಥದ್ದು. ನಮ್ಮಲ್ಲಿ ಆಧುನಿಕ ಶಿಕ್ಷಣದಲ್ಲಿ ಕೂಡ ನಾವು ನೋಡ್ತೀವಿ. ಹೆಚ್ಚಾಗಿ ನಾವು ನೋಡೋದು ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಹೋಗುವಂಥದ್ದು ಅಂತ. ಯಜ್ಞತಂತ್ರದ್ದು ಏನಿದೆ ಅದನ್ನ ನಾವು ಆಧುನಿಕ ಸಂಶೋಧನೆಯಲ್ಲಿ ನೋಡ್ತೀವಿ. ಒಂದು ಲ್ಯಾಬೊರೇಟರಿನಲ್ಲಿ ಒಂದು ಪ್ರೋಟೋಟೈಪ್ ಮಾಡಲ್ ಮಾಡಿ ನೋಡ್ತಕ್ಕಂಥದ್ದು, ಅದನ್ನ ಮೊದಲು ಪೇಪರ್ ಮೇಲೆ ಮಾಡಿ ನೋಡುವಂಥದ್ದು. ಈಗಂತೂ ಅದನ್ನ ಕಂಪ್ಯೂಟರ್ ಅನಿಮೇಷನ್, ಗ್ರಾಫಿಕ್ಸ್ ಇತ್ಯಾದಿಯಿಂದ ಮಾಡಿಬಿಟ್ಟು ಅದ್ರ ಫೋರ್ಸಸ್ ಏನೋ ಹೇಗೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡೋದು, ಆಮೇಲೆ ಅದನ್ನ ಆಕ್ಚುಲ್ ಆಗಿ ಮಾಡೋದು, ಮಾಡಿಬಿಟ್ಟ ಮೇಲೆ ಒಂದು ಕಂಟ್ರೋಲ್ಡ್ ಏರಿಯಾದಲ್ಲಿ ಅದನ್ನ ಫಸ್ಟ್ ಬಿಟ್ಟು ನೋಡೋದು, ಆಮೇಲೆ ಸಾರ್ವತ್ರಿಕವಾಗಿ ಅದನ್ನು ಬಿಡೋದು, ಹೀಗೆ ಹಂತಗಳಲ್ಲಿ ಮಾಡುವಂಥದ್ದು. ಆದ್ರೆ ಒಂದು ವ್ಯಾಪಕವಾಗಿ ಏನು ಎಲ್ಲಾ ಕಡೆನೂ ನಡೆದು ಬಿಟ್ಟಿದೆ. ಅಲ್ಲಿಂದ ಅಂದ್ರೆ ಫ್ರಮ್ ದಿ ಕಾಸ್ಮಿಕ್ ಲೆವೆಲ್ ಟು ದಿ ಪರ್ಟಿಕ್ಯುಲರ್ ಬರೋದು, ಫ್ರಮ್ ದಿ ಯೂನಿವರ್ಸಲ್ ಇಂದ ಪರ್ಟಿಕ್ಯುಲರ್ಗೆ, ಪರ್ಟಿಕ್ಯುಲರ್ ಇಂದ ಯೂನಿವರ್ಸಲ್ಗೆ, ಹೀಗೆ 2 ರೀತಿಯಾದ ಕ್ರಮಗಳನ್ನ ಬಳಸ್ಕೊಂಡಿರೋದು ನೋಡ್ಬೋದು. ಆದ್ರೆ ಯೂನಿವರ್ಸಲ್ ಇಂದ ಪರ್ಟಿಕ್ಯುಲರ್ಗೆ ಬರುವಂತದ್ದು ಹೆಚ್ಚು ಕಾಣುತ್ತೆ. ಅದಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ಮಹಾಸಂಕಲ್ಪವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ಫೈನೈಟ್ ಟೈಮ್ ಅಂಡ್ ಇನ್ಫೈನೈಟ್ ಸ್ಪೇಸ್ ಇಂದ ಫೈನೈಟ್ ಟೈಮ್ ಅಂಡ್ ಫೈನೈಟ್ ಸ್ಪೇಸ್ ಬಂದು ಮುಟ್ಕೊಳ್ಳೋದು, ಆ ತರದ್ದು ಆ ಕ್ರಮವನ್ನ ನಮ್ಮ ಕೋಆರ್ಡಿನೇಟ್ಸ್ ಹೇಗಿರಬೇಕು ಅನ್ನುವಂಥದ್ದು ನೋಡೋದು ಕಾಣಿಸುತ್ತೆ. ಆಮೇಲೆ ನಮ್ಮಲ್ಲಿ ಕಂಡು ಬರುವಂತ ಇನ್ನೊಂದು ಸ್ವಾರಸ್ಯಕಾರಿಯಾದ ಸಂಗತಿ ಅಂತಂದ್ರೆ ಡೆವಲಪ್ಮೆಂಟ್ ಹೇಗಾಗಿದೆ ಅಂತ ಅನ್ನೋದನ್ನು ನೋಡಿದ್ವಿ. ಎಷ್ಟೋ ಜನ ನಮ್ಮಲ್ಲಿ ಡೆವಲಪ್ಮೆಂಟೇ ಇಲ್ಲ ಅಂತ ಭಾವಿಸ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಎಲ್ಲವೂ ಪೂರ್ವದಲ್ಲಿದ್ದದ್ದು, ಪೂರ್ವ ನಿಶ್ಚಿತವಾದದ್ದು, ಋಷಿಗಳಲ್ಲಿದ್ದದ್ದು ಅಂತ. ಆದರೆ ಹಾಗಲ್ಲದೆ ಬೆಳವಣಿಗೆ ಆಗಿದ್ದು ನಾವು ನೋಡ್ತೀವಿ. ಬೆಳವಣಿಗೆಯ ಕ್ರಮವನ್ನು ನಾವು ನೋಡ್ತೀವಿ ಅಂತ ಒಂದು ಕೆಲವನ್ನು ಕಾಣಬಹುದು. ಮೊದಲಿಗೆ ಸಂಗೀತದ ಸುಮ್ಮನೆ ನೋಡಿದ್ರೆ ಗೊತ್ತಾಗುತ್ತದೆ. ಸಾಮವೇದದಲ್ಲಿ ಇದ್ದ ಒಂದು ಪ್ರಾಥಮಿಕ ಸ್ತರದ ಸಂಗೀತ ಇವತ್ತಿಗೆ ಯಾವ ರೀತಿಯಾಗಿ ಬೆಳೆದು ಬಂದಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಆರ್ಚಿಕ ಗಾನ, ಗ್ರಾಮಗಾನ, ಅರಣ್ಯಕ ಗಾನ, ಊಹ್ಯಗಾನ ಅಂತೆಲ್ಲ ಬೆಳೆದದ್ದು ಸಾಮವೇದದಲ್ಲಿ. ಅಂದ್ರೆ ಆರ್ಚಿಕ ಋಕ್ಕನ್ನೇ ಹಂಗೆ ಹೇಳ್ತಕ್ಕಂಥದ್ದು, ಮತ್ತೆ ಅದನ್ನು ಕೆಲವು ಸ್ವರಗ್ರಾಮಗಳಿಗೆ ಸೀಮಿತ ಮಾಡಿ ಹೇಳ್ತಕ್ಕಂಥದ್ದು, ಮತ್ತು ಓಡಾಡತಕ್ಕಂಥದ್ದು, ಆಮೇಲೆ ಊಹನೆಯಿಂದ ಬೆಳೆಸ್ತಕ್ಕಂಥದ್ದು ಅಂತ. ಅಂದ್ರೆ ಈ ಕಾಲದ ಒಂದು ಪ್ರಭಾವದಿಂದ ಶ್ರದ್ಧೆಯೇ ಬಲಿತ್ಬಿಟ್ಟಾಗ, ಶ್ರದ್ಧಾ ಜಾಡಿ ಆದಾಗ ಏನಾಗುತ್ತೆ ಅಂದ್ರೆ ಹೆಸರು ಊಹಿಗಾನ, ಆದರೆ ಹಿಂಗೆ ಹಾಡಬೇಕು ಅಂತ ನಿರ್ಧಾರ. ಅಂದ್ರೆ ಒಂದು ಕಾಲದಲ್ಲಿ ವೇದದ ಮನೋಧರ್ಮ ಸಂಗೀತ ಆಗಿದ್ದು ಈಗ ಮನೋಧರ್ಮ ಸಂಗೀತ ಅಲ್ಲ, ಪ್ರಿಸ್ಕ್ರಿಪ್ಷನ್ ಸಂಗೀತ ಆಗ್ಬಿಟ್ಟಿದೆ, ಧರ್ಮ ಸಂಗೀತ ಆಗ್ಬಿಟ್ಟಿದೆ, ವಿಧಾಯಕ ಸಂಗೀತ ಆಗಿದೆ. ಅಂದ್ರೆ ಕಲ್ಪನಾ ಸ್ವರವನ್ನ ಮನೆಯಲ್ಲಿ ಚೆನ್ನಾಗಿ ಬಾಯ್ಪಾಠ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಂತೆ. ಈ ರೀತಿಯಾದದ್ದು ಸಾಮಗಾರದಲ್ಲಿ ಕಾಣುತ್ತೆ. ಅಲ್ಲಿಂದ ಗಾಂಧರ್ವ ಅಂತ ಬಂತು. ಗಾಂಧರ್ವದಲ್ಲಿ ಸಾಹಿತ್ಯಕ್ಕೆ ಹೆಚ್ಚಿನ ಬೆಲೆ. ಆಮೇಲೆ ಹಾಗಲ್ಲದೆ ಅನಿಬದ್ಧವಾದದ್ದು
ಸಂಗೀತ ಮಾತ್ರ, ಗಾನ ಮಾತ್ರ, ಮತ್ತಿನ್ಯಾವುದೂ ಇಲ್ಲ ಅಂತ ಆ ಮಟ್ಟಕ್ಕೆ ಬೆಳೆದು ಬಂದದ್ದು. ನೀವೀಗ ನಮ್ಮ ಧ್ರುಪದ್ ಶೈಲಿಯನ್ನ ನೋಡಿದ್ರೆ, ಪಲ್ಲವಿ ಗಾನ ಅಂತ ಕರ್ನಾಟಕ ಸಂಗೀತದಲ್ಲಿ ಏನಿದೆ ಅದು ನೋಡಿದ್ರೆ, ಅದು ಕೂಡ ಖ್ಯಾಲ್ ಅಂತ ಯಾವುದಿದೆ, ಖೇಲ, ಅಲ್ಲೂ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಧ್ರುಪದ್ನ ಒಂದು ಯಂತ್ರಿತವಾದ ರೀತಿಯ ತುಂಬಾ ಸ್ಟ್ರಕ್ಚರ್ಡ್ ಆದ ಲೆಕ್ಕಾಚಾರದ ಕಲ್ಪನೆಗೆ ಕಡಿಮೆ ಅವಕಾಶ ಇರ್ತಕ್ಕಂಥದ್ದು, ಖ್ಯಾಲ್ನಲ್ಲಿ ಕಲ್ಪನೆಗೆ ಹೆಚ್ಚಿನ ಅವಕಾಶ ಇರ್ತಕ್ಕಂಥದ್ದು ಯಾವ ತರಹ ಅಂತ ಅಂದ್ರೆ, ಸಂಶೋಧನಾ ಕ್ರಮ ಮಾಡ್ತಾ ಬರ್ತಾ ಇದ್ದಂತೆ ಹಿಂದಿನ ಸ್ವಾತಂತ್ರ್ಯ ಇದ್ದದ್ದು ಫಾರ್ಮಲ್ ಆಗ್ತಾ ಬಂದ್ಬಿಡುತ್ತೆ. ಫ್ರೀ ಅನ್ನೋದು ಫಾರ್ಮಲ್ ಆಗ್ತಾ, ಫಾರ್ಮಲ್ ಅನ್ನುವಂಥದ್ದು ಫ್ರೀ ಆಗುವಂಥದ್ದು, ಈಗೆಲ್ಲ ಬೇಕಾದಂತೆ ಕಾಣುವಂಥದ್ದಕ್ಕೆ ಒಂದು ದೃಷ್ಟಾಂತ. ಅದೇ ತರಹ ಮಾರ್ಗ ದೇಶಿ, ಅದನ್ನು ಒಂದು ವಿಶೇಷವಾಗಿ ಒಂದು ಪ್ರಕರಣವಾಗಿ ಚರ್ಚೆ ಮಾಡಬೇಕು, ಸಮಯ ಇಲ್ಲ. ಯಾವುದನ್ನ ಮೊದಲಿಗೆ ದೇಶಿ ಅಂತ ಕರೆದಿದ್ರು ಅವೆಲ್ಲ ಮಾರ್ಗ ಆಗಿದೆ. ಮತ್ತೆ ಯಾವುದು ದೇಶಿ ಅಂತ ಮಾರ್ಗ ಅಂತಂತೀವೋ ಅದರ ಬೀಜ ದೇಶಿಯಿಂದಲೇ ಬಂದಿರೋದು. ಅಂದ್ರೆ ಯು ಕಲೆಕ್ಟ್ ಡೇಟಾ ಫ್ರಮ್ ವೇರಿಯಸ್ ಸೋರ್ಸಸ್ ಅಂಡ್ ಸ್ಟ್ಯಾಂಡರ್ಡೈಸ್, ದೆನ್ ಇಟ್ ಬಿಕಮ್ಸ್ ಮಾರ್ಗ. ಅಂದ್ರೆ ಮೃಗ್ಯತೆ ಇತಿ ಮಾರ್ಗ, ನಾವು ಹೋಗಿ ಹುಡುಕೋದು, ವಿ ಡೂ ರಿಸರ್ಚ್ ಅಂಡ್ ದೆನ್ ಸ್ಟ್ಯಾಂಡರ್ಡೈಸ್ ಅಂತ. ದಿಶ್ಯತೆ ಇತಿ ದೇಶಿ, ದಟ್ ವಿಚ್ ಈಸ್ ಪಿಕ್ಡ್ ಅಪ್, ಅಲ್ಲಿಂದ ಪಿಕ್ ಮಾಡ್ಕೊಂಡು ಬಂದದ್ದು ದೇಶದಲ್ಲಿ ಕಾಣತಕ್ಕಂಥದ್ದು, ಅದನ್ನು ಸ್ಟ್ರಕ್ಚರ್ಡ್ ಮಾಡ್ಕೊಂಡ ತಕ್ಷಣವೇನೆ ಅದು ಮಾರ್ಗ. ಇಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಎಷ್ಟೋ ದೇಶಿ ರಾಗಗಳು ಅಂತ ಹೇಳಿದ್ದೆಲ್ಲ ಇವತ್ತರಲ್ಲಿ ಮಾರ್ಗ ರಾಗಗಳಷ್ಟು ದೃಢವಾಗ್ಬಿಟ್ಟಿವೆ. ಎಷ್ಟೋ ದೇಶಿ ಕುಣಿತಗಳು ಮಾರ್ಗದ ಆಗ್ಬಿಟ್ಟಿವೆ. ಉದಾಹರಣೆಗೆ ನಮ್ಮ ಸದಿರ್ ಅನ್ನುವಂಥದ್ದು ಯಾವುದಿದೆ ಅದು ದೇಶಿ, ಆದ್ರೆ ಇವತ್ತು ಭರತನಾಟ್ಯಂ ರಿಸೈಟಲ್ ನಮ್ಮ ಸ್ಟ್ಯಾಂಡರ್ಡ್ಗೆ ಅದನ್ನ ಮಾರ್ಗ ಅಂತಲೇ ಕರೀತಾರೆ. ಈ ತರ ಆಗುವಂಥದ್ದನ್ನ ಎಷ್ಟೋ ಕಡೆ ನೋಡ್ತೀವಿ. ಅಂದ್ರೆ ಏನು, ಒಮ್ಮೆ ಅದು ವಿದ್ವತ್ಸಮ್ಮತವಾದಾಗ, ಸ್ಟ್ಯಾಂಡರ್ಡೈಸ್ ಆದಾಗ ಅದಕ್ಕೆ ಮಾರ್ಗತ್ವ ಬರತಕ್ಕಂಥದ್ದು. ಮತ್ತೆ ನೋಡಿ, ಈ ಮಾರ್ಗಗಳು ಅಂತ ವೈದರ್ಭ, ಗೌಡ ಇತ್ಯಾದಿ ಮಾರ್ಗಗಳನ್ನು ನಮ್ಮಲ್ಲಿ ಹೇಳ್ತಾರೆ ಸಾಹಿತ್ಯದಲ್ಲಿ. ಅದು ಹೇಗೆ ಬಂತು ಅಂತಂದ್ರೆ, ರಾಜಶೇಖರ ಒಂದು ಸ್ವಾರಸ್ಯವಾದ ಕಥೆ ಹೇಳ್ತಾನೆ. ಕಾವ್ಯ ಪುರುಷ ಮತ್ತೆ ಸಾಹಿತ್ಯ ವಧು ಇವರಿಗೆ ಮದುವೆ ಆಗಿ ಅವರು ಹನಿಮೂನ್ ಹೋದಾಗ ದಕ್ಷಿಣ ಭಾರತಕ್ಕೆ ಹೋದಾಗ ವೈದರ್ಭ ಮಾರ್ಗ ಬಂತು, ಉತ್ತರ ಭಾರತಕ್ಕೆ ಹೋದಾಗ ಗೌಡ ಮಾರ್ಗ ಬಂತು, ಮತ್ತೆ ಇದು ಪೂರ್ವ ಭಾರತಕ್ಕೆ ಹೋದಾಗ ಗೌಡ ಮಾರ್ಗ ಬಂತು, ಉತ್ತರ ಭಾರತಕ್ಕೆ ಹೋದಾಗ ಪಾಂಚಾಲ ಮಾರ್ಗ ಬಂತು, ಪಶ್ಚಿಮ ಭಾರತಕ್ಕೆ ಹೋದಾಗ ಲಾಟಿಯಾ ಮಾರ್ಗ ಬಂತು ಅಂತೆಲ್ಲ ಹೇಳ್ಬಿಟ್ರು. ಅಂದ್ರೆ ಏನು, ಆ ಜಾಗದಲ್ಲಿ ಇದ್ದದ್ದನ್ನು ತಗೊಂಡ್ರು. ಹೀಗೆ ಟೇಕಿಂಗ್ ಎ ಥಿಂಗ್ ಅಂತ ಒಂದು ಕಾನ್ಸೆಪ್ಟ್ ಯಾವುದೋ ಒಂದು ಗ್ರಾಸ್ ರೂಟ್ ಲೆವೆಲ್ ತಗೊಂಡು ಅದನ್ನು ಸ್ಟ್ರಕ್ಚರ್ ಮಾಡಿ ಬೆಳೆಸಿ ಸ್ಟ್ಯಾಂಡರ್ಡೈಸ್ ಮಾಡಿಕೊಂಡು, ಮತ್ತೆ ಇನ್ನೊಂದು ಅದು ಜಾರಿ ಹೋಗ್ಬಿಟ್ಟು ಭ್ರಷ್ಟವಾಗತಕ್ಕಂಥದ್ದು ಒಂದು ಪ್ರಾಕೃತಗಳಾಗಿ ಹಾಗೇನೆ. ಹೀಗೆ ಅಪ್ವರ್ಡ್ ಮೂವ್ಮೆಂಟ್ ಅಂಡ್ ಡೌನ್ವರ್ಡ್ ಮೂವ್ಮೆಂಟ್ ಎರಡೂ ರೀತಿಯಾದದ್ದನ್ನು ನಾವು ಕಾಣ್ತೀವಿ. ಸಂಶೋಧನೆಗಳನ್ನ ಎರಡೂ ದೃಷ್ಟಿಯಿಂದಲೂ ಮಾಡುವಂಥದ್ದು. ನೀವು ಸಂಗೀತ ನೃತ್ಯ ಶಾಸ್ತ್ರಾದಿಗಳಲ್ಲಿ, ಪ್ರಾಕೃತ ಮತ್ತೆ ಸಂಸ್ಕೃತ ವ್ಯಾಕರಣಾದಿಗಳಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಬಹಳ ಒಂದು ಸರಳವಾದ ಉದಾಹರಣೆ, ಭಟ್ಟ ಅನ್ನೋ ಶಬ್ದದಿಂದ ಭಟ್ಟ ಪದ ಬಂತು, ಪ್ರಾಕೃತ ಶಬ್ದ. ಆದ್ರೆ ಅದು ಸಂಸ್ಕೃತಕ್ಕೆ ಮತ್ತೆ ಹೋಯಿತು. ರಾಜ ಭಟ್ಟಾರ ಕೋದೇವ ಅಂತ ಭಟ್ಟ ಅಂತೆಲ್ಲ ಹೇಳಿಬಿಟ್ಟಿದ್ರು. ಭಟ್ಟ ಸಂಸ್ಕೃತ ಶಬ್ದ ಆಗಿದೆ. ಹೀಗೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬರುವಂತದ್ದಾಗಿದೆ. ಇದನ್ನು ಗಮನಿಸಿಕೊಂಡಿದ್ದಾರೆ. ಅವುಗಳ ಕರಪ್ಷನ್ ಅಥವಾ ನಾವು ಕರಪ್ಷನ್ ಅಂತ ಕರಿಬಹುದಾ, ಡಿಜನರೇಷನ್ ಅಂತ ಕರಿಬಹುದಾ, ಚೇಂಜ್ ಅಂತ ಕರಿಬಹುದಾ, ಒಂದೊಂದು ಶಬ್ದದಲ್ಲಿಯೂ ನಮಗೆ ಒಂದೊಂದು ಬಣ್ಣ, ಒಂದೊಂದು ರೀತಿಯಾದ ಬಯಾಸ್ಗಳು ಇರುತ್ತೆ. ಇವುಗಳನ್ನು ಗಮನಿಸಬೇಕು. ಈ ತರ ನಡೆದಿರೋದನ್ನು ನೋಡ್ತೀವಿ. ಮತ್ತೆ ಅತ್ಯಂತ ಸಂಕೀರ್ಣವಾದದ್ದು ಸರಳವಾದದ್ದು ಸಂಕೀರ್ಣವಾದ ಉದಾಹರಣೆಗಳನ್ನ ಸಂಗೀತದಿಂದಲೇ ಕೊಡಬಹುದು. ಮತ್ತೆ ತುಂಬಾ ಸರಳವಾಗಿದ್ದು ಸಂಕೀರ್ಣವಾಗಿ ಮತ್ತೆ ಸರಳವಾದದ್ದು ಆ ತರದ ಪ್ಯಾಟರ್ನ್ ಕಾಣುತ್ತೆ. ಭರತನ ಕಾಲದಲ್ಲಿ ಇದ್ದದ್ದು 2 ತಾಳಗಳು, ಈ 3 ತಾಳಗಳು. ಆಮೇಲೆ ಅವು 108 ದೇಶಿ ತಾಳಗಳಾಗಿ ಬಂತು. ಮತ್ತೆ ಹರಿದಾಸರು ಇವೆಲ್ಲ ತುಂಬಾ ತೊಡಕು ಅಂತ ಅಷ್ಟನ್ನು ಚಾಪು ತಾಳಗಳಾಗಿ ರೆಡ್ಯೂಸ್ ಮಾಡಿಬಿಟ್ರು. ಕಡೆಗೆ 4 ತಾಳಗಳೇ ಮುಖ್ಯವಾಗಿ ನಿಂತ್ಕೊಳ್ಳುವಂಥದ್ದಾಯ್ತು. ಹೀಗೆ ತುಂಬಾ ಸಂಕ್ಷಿಪ್ತವಾಗಿದ್ದದ್ದನ್ನು ತುಂಬಾ ದೊಡ್ಡದಾಗಿ ಬಿಡಿಸಿ ಮತ್ತೆ ಅಡಕ ಮಾಡಿದ್ದನ್ನು ನೋಡ್ತೀವಿ. ನಾವು ರಿಸರ್ಚ್ ಅಲ್ಲಿ ಹೇಳ್ತೀವಿ ಸ್ಪೆಷಲೈಸೇಷನ್, ಸಿಂಪ್ಲಿಫಿಕೇಶನ್, ಸ್ಟ್ಯಾಂಡರ್ಡೈಸೇಷನ್ ಅಂತ. ಟೂ ಮಚ್ ಸ್ಪೆಷಲೈಸೇಷನ್ ಮಾಡಿದಾಗ ನಮಗೆ ಸಿಂಪ್ಲಿಫೈ ಮಾಡಬೇಕು ಅನ್ಸುತ್ತೆ. ಹಾಗಾಗಿ ಹ್ಯಾವ್ ಟು ಫೈಂಡ್ ಔಟ್ ಸರ್ಟನ್ ಸ್ಟ್ಯಾಂಡರ್ಡ್ಸ್. ಆ ಸ್ಟ್ಯಾಂಡರ್ಡ್ಸ್ ಏನು ಅಂತ ನೋಡುವಾಗ ಆ ರಿಸರ್ಚ್ ಬರುವಂತದ್ದು ಹೇಗೆ ಅಂತ ಗೊತ್ತಾಗುತ್ತೆ. ಅಲಂಕಾರಗಳು ಅಷ್ಟೇ. ಭರತ 4 ಅಲಂಕಾರ ಅಂತ ಹೇಳ್ತಾರೆ. 36 ಲಕ್ಷಣಗಳಲ್ಲಿ ಒಂದಷ್ಟು ಅಲಂಕಾರದ ಭಾಗಗಳು ಬರುತ್ತೆ. ಒಟ್ಟಲ್ಲಿ ಸರಳವಾಗಿ ಒಂದು 10-15 ಅಲಂಕಾರ ಅನ್ಬೋದು ಮೇಜರ್ ಆಗಿ ನೋಡ್ತೀವಿ.
ದೇ ಸ್ಟಾರ್ಟೆಡ್ ರೆಕಗ್ನೈಸಿಂಗ್, ಇರಲಿಲ್ಲ ಅಂತಲ್ಲ, ದೇ ಸ್ಟಾರ್ಟೆಡ್ ರೆಕಗ್ನೈಸಿಂಗ್, ಡಿಸ್ಕವರ್ ಮಾಡ್ತಾ ಬಂದಂತೆ ದಂಡಿಯಲ್ಲಿ ಸುಮಾರು 40 ಅಲಂಕಾರಗಳನ್ನು ನಾವು ನೋಡ್ತೀವಿ, ಮೊಮ್ಮಣ್ಣನಲ್ಲಿ ಸುಮಾರು 60 ಅಲಂಕಾರಗಳನ್ನು ನೋಡ್ತೀವಿ. ಅಪ್ಪಯ್ಯ ದೀಕ್ಷಿತರ ಹೊತ್ತಿಗೆ ಮೇಜರ್ ಅಲಂಕಾರಗಳೇನೆ ಸುಮಾರು 124 ಬರುತ್ತೆ. ಸಣ್ಣ ಪುಟ್ಟ ವೇರಿಯಂಟ್ಸ್ ತಗೊಂಡ್ರೆ ಹತ್ತಿರ 300 ಅಲಂಕಾರಗಳು ಬರುತ್ತೆ. ಈಗ ಇನ್ನೂ ಮಾಡಬಹುದು. ದಂಡಿನೇ ಹೇಳ್ಬಿಟ್ಟ, ಅಲಂಕಾರಗಳು ಅನಂತ, ವಾಗ್ವಿಕಲ್ಪಗಳೇ ಅಲಂಕಾರಗಳು. ಕಸ್ತಾನ್ ಕಾರ್ಸ್ನೇನ ವಕ್ಷತೆ, ಯಾರು ತಾನೇ ಕಂಪ್ಲೀಟ್ ಆಗಿ ಹೇಳೋಕ್ ಸಾಧ್ಯ ಆಗ್ತದೆ. ಅಂದ್ರೆ ಬುದ್ಧಿಯ ಜಿಜ್ಞಾಸೆ ಇದೆಯಲ್ಲ, ಅದು ಅನಲೈಸ್ ಮಾಡ್ತಾ ಹೋಗುತ್ತೆ. ಹಾಗೆ ಮಾಡಿದಾಗ ಎರಾಟಿಕ್ ಆಗಿ ಸಿಂಪ್ಲಿಫೈ ಮಾಡಲಿಲ್ಲ, ಕ್ರಮಬದ್ಧವಾಗಿ ಅದನ್ನೊಂದು ಗ್ರೂಪ್ ಮಾಡ್ತಾ ಬಂತು. ಆ ಕೆಲಸವನ್ನ ರುದ್ರಟ, ರುಯ್ಯಕ ಮತ್ತೆ ಕುಂತಕ ಮಾಡ್ತಾರೆ. ಚಮತ್ಕಾರ ಇಲ್ಲದನ್ನ ಅಲಂಕಾರ ಅಂತ ಕರೀಬಾರದು ಅನ್ನುವಂಥದ್ದು ಕುಂತಕನ ರೂಲ್ ಆಗಿದೆ. ಎ ಫಿಗರ್ ಆಫ್ ಸ್ಪೀಚ್ ಶುಡ್ ಬಿ ಎ ರಿಯಲ್ ಎಂಪ್ರೆಸ್ಮೆಂಟ್, ಯು ಶುಡ್ ಹ್ಯಾವ್ ಇಂಟ್ರೆನ್ಸಿಕ್ ಚಾರ್ಮ್. ಅಂದ್ರೆ ಯಾವ ತರ ಡಿಫೈನ್ ಮಾಡ್ಕೊಳ್ತಾ ಇದ್ರು ಅಂತ. ಆಮೇಲೆ ಇವನು ಏನ್ ಮಾಡ್ತಾನೆ, ರುದ್ರಟ ಮತ್ತು ರುಯ್ಯಕ ಹೋಲಿಕೆಯದೆಲ್ಲ ಒಂದು ವರ್ಗ, ಒಂದು ಇನ್ನೊಂದನ್ನು ಹೋಲಿಸ್ತಕ್ಕಂಥದ್ದು ಉಪಮಾ ವರ್ಗ ಅಂತ. ಇಲ್ಲಿ ಕೆಲವು ಕಾಂಟ್ರಾಸ್ಟ್ ತೋರಿಸ್ತಕ್ಕಂಥದ್ದು ವಿರೋಧ, ಅದು ಒಂದು ವರ್ಗ ಅಂತ ಮಾಡ್ಕೊಂಡಿದ್ದು. ಅಂದ್ರೆ ಔಪಮ್ಯ ಮೂಲ, ವಿರೋಧ ಮೂಲ, ಮತ್ತೆ ಸೀಕ್ವೆನ್ಸ್, ಒಂದು ಸೀಕ್ವೆನ್ಸ್ ಇಂದ ಬೆಳೆದು ಬರೋದು ಅಂತ ಶೃಂಖಲಾ ಮೂಲ ಅಂತ, ಮತ್ತೊಂದು ಲಾಜಿಕ್ ಇಟ್ ಮಾಡುವಂತ ಅಲಂಕಾರ ನ್ಯಾಯ ಮೂಲ ಅಂತ ಹೀಗೆಲ್ಲ ಕ್ಯಾಟಗರೈಸ್ ಮಾಡುತ್ತೆ. ಈ ತರ ಬೆಳೆದು ಬಂದದ್ದನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಸಿಂಪ್ಲಿಫಿಕೇಶನ್, ಸ್ಟ್ಯಾಂಡರ್ಡೈಸೇಷನ್, ಸ್ಪೆಷಲೈಸೇಷನ್, ಅದರೊಳಗೆ ಪದ್ಧತಿಗಳನ್ನು ಹೇಗೆ ಬೆಳೆಸ್ಕೊಳ್ತಾ ಬಂದ್ರು ಅಂತ. ವೆನ್ ಯು ಫೈಂಡ್ ಎ ಥಿಂಗ್ ಇನ್ ದಿ ವರ್ಲ್ಡ್ ಆಸ್ ಎ ಶಾಸ್ತ್ರಜ್ಞ, ಇಟ್ ಈಸ್ ಯುವರ್ ಡ್ಯೂಟಿ ಟು ರೆಕಗ್ನೈಸ್ ದಟ್ ಅಂಡ್ ಡಿಫೈನ್ ಇಟ್. ಅದು ಮುಖ್ಯವಾಗಿ ಮಾಡಬೇಕಾದ್ದು, ಕಣ್ಣು ಮುಚ್ಚಿಕೊಂಡಿರಕ್ಕಾಗಲ್ಲ. ಅಂದ್ರೆ ಶಾಸ್ತ್ರಕಾರನಾದವನು ತನ್ನ ಶಾಸ್ತ್ರದ ವಲಯಕ್ಕೆ ಸಂಬಂಧಪಟ್ಟ ಜಗತ್ತನ್ನು ನಿರಂತರ ನೋಡ್ತಾ ಇರಬೇಕು. ಈ ತನ್ನ ಶಾಸ್ತ್ರ ಸಂಬಂಧಿಯಾದ ಜಗತ್ತನ್ನು ನಿರಂತರ ನೋಡ್ತಾ ಇದ್ದ ಅಂದ್ರೆ ಇದು ಬರುತ್ತೆ. ಸಂಗೀತದವ್ರು ನೋಡಿದ್ದಾರೆ, ನೃತ್ಯದವ್ರು ನೋಡಿದ್ದಾರೆ, ಇವರು ನೋಡಿದ್ದಾರೆ. ಆದರೂ ಒಂದು ಏನಂದ್ರೆ, ಕೆಲವು ಕಡೆ ನಮ್ಮ ಹಳತರ ಬಗ್ಗೆ ತುಂಬಾ ಮೋಹದಿಂದ ಕಾಂಟೆಂಪ್ರರಿ ವರ್ಲ್ಡ್ ನೋಡ್ತಾ ಇರಲಿಲ್ಲ ಅಂತ ಒಂದು ಆಕ್ಷೇಪ ಇರ್ತಾರೆ. ಅದಕ್ಕೆ ಆಕ್ಷೇಪವಾಗಿ ಒಪ್ಪೋದಿಕ್ಕೂ ಸಾಧ್ಯತೆ ಇದೆ. ಜೊತೆಗೆ ಅನ್ಲೆಸ್ ಯು ಗೆಟ್ ಸಫಿಷಿಯಂಟ್ ಡಿಸ್ಟೆನ್ಸ್ ಯು ಕಾಂಟ್ ಅಬ್ಸರ್ವ್ ಪ್ರಾಪರ್ಲಿ. ಅಭಿಮಾನ ಇದ್ದಿರ್ತಲ್ಲ, ಈಗ ನಮ್ಮ ತುಂಬಾ ಹತ್ತಿರದ ಕವಿನ ನಾವು ಕರೆಕ್ಟ್ ಆಗಿ ಗೇಜ್ ಮಾಡಕ್ಕಾಗಲ್ಲ. ಅವರ ಸಮಕಾಲೀನರು, ಪರ ವಿರೋಧಿಗಳೆಲ್ಲ ಸತ್ತು 100 ವರ್ಷ ಆದ್ಮೇಲೆ ಸರಿಯಾಗಿ ಕೇಳುತ್ತೆ. ಆ ಡಿಸ್ಟೆನ್ಸ್ ಇದೆಯಲ್ಲ, ಅದು ಬಹಳ ಬೇಕಾಗುತ್ತದೆ ಅಂತ ಅನ್ಸುತ್ತೆ. ಈ ಕಾರಣದಿಂದ ರೈಪ್ ಆಗಬೇಕು ಅಂತ ಕಾಯಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಉತ್ಸಾಹಪಟ್ಟು ಅತ್ಯುತ್ಸಾಹದಿಂದ ಏನೋ ಹೇಳ್ಕೊಡೋದು ಯಾತಕ್ಕೆ, ಹಿಂದಿನ ಕ್ರಮವಾಗಿ ಹೇಳೋಣ ಅನ್ನುವಂತ ಒಂದು ದೃಷ್ಟಿಕೋನವು ಇದ್ದಿರಬೇಕು ಅಂತ ಅನ್ಸುತ್ತೆ. ಮತ್ತೆ ಇನ್ನೂ ಒಂದು ನಾವು ನೋಡಿದ್ದೀವಿ ನಮ್ಮಲ್ಲಿ, ಅದು ಏನಂತಂದ್ರೆ ದ ಶಿಫ್ಟ್ ಫ್ರಮ್, ಇಟ್ಸ್ ಎ ಬ್ಯೂಟಿಫುಲ್ ಥಿಂಗ್, ಎ ಸಿಸ್ಟಮ್ ಫ್ರಮ್ ಬಿಲೀಫ್ ಟು ರೀಸನ್ ಅಂತಕ್ಕಂಥದ್ದು. ಇದನ್ನು ನಾನು ಒಂದು 2 ಉದಾಹರಣೆಗಳಿಂದ ತೋರ್ಪಡಿಸಲು ಇಷ್ಟಪಡ್ತೀನಿ. ಒಂದು ಕಾವ್ಯ, ಮತ್ತೆ ನನ್ನ ಕ್ಷೇತ್ರವಾದದ್ದು, ಮತ್ತೊಂದು ನಿನ್ನೆ ನಾನು ಹೇಳಿದಂತೆ ಆಯುರ್ವೇದ. ಈ ಬಗೆಗೆ ನಾನು ಹೆಚ್ಚಾಗಿ ಆಲಿಸ್ತಾ ಇರತಕ್ಕಂಥದ್ದು ನನ್ನ ಸ್ನೇಹಿತ ಡಾಕ್ಟರ್ ಕೃಷ್ಣ ಹೇಳಿದಂಥ ಮಾತುಗಳನ್ನ ನನ್ನ ಸಾಮಾನ್ಯವಾದಂಥ ಬೃಹತ್ಕ್ರಿಯೆ ಜ್ಞಾನದಿಂದ ನಮಗೆ ಗೊತ್ತಾಗುತ್ತೆ. ಅಥರ್ವವೇದದಲ್ಲಿ ಭೈಷಜ್ಯಾನಿ ಅಂತಲೇ ಒಂದು ಸೆಕ್ಷನ್ ಇದೆ. ಮಂತ್ರಗಳು ಬೇಕಾದ ಚಿಕಿತ್ಸೆಗೆ ಬರ್ತಕ್ಕಂಥವು. ಅಲ್ಲಿ ಮೂಲಿಕೆಗಳ ಹೆಸರು ಅಲ್ಲಿ ಇಲ್ಲಿ ಬಂದರೂ ಕೂಡ ಆ ಮಂತ್ರ ಜಪದಿಂದಲೇ, ಮಂತ್ರೋಚ್ಚಾರದಿಂದ, ಮಂತ್ರ ಜಲ ಮಾರ್ಜನದಿಂದಲೇ ಚಿಕಿತ್ಸೆ ಆಗುತ್ತದೆ. ಅಂದ್ರೆ ರೋಗಗಳು ಪಾಪಗಳಿಂದ ಬಂದದ್ದು, ಪೂರ್ವಜನ್ಮ ಕರ್ಮಗಳಿಂದ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪಿಡಿಯತೆ ಅಂತ ಆಗಿ ಬಂದಿತ್ತು, ಅದನ್ನು ಹೋಗಲಾಡಿಸಬೇಕು ಅಂತ. ಆದರೆ ಇದೇನಾಯಿತು, ಮುಂದೆ ಶರಕ ಸುಶ್ರುತರ ಹೊತ್ತಿಗೆ ಈ ದೈವ ವ್ಯಪಾಶ್ರಯ ಅನ್ನೋದು ಹೋಗಿ, ಅದು ಟೆಕ್ನಿಕಲ್ ಟರ್ಮು, ಅದು ಬಂದ್ಬಿಟ್ಟು ಯುಕ್ತಿ ವ್ಯಪಾಶ್ರಯ ಅಂತ. ಡಿಸೀಸಸ್ಗೆ ಲಾಜಿಕಲ್ ಆದಂತ ರೀಸನ್ ಕೊಟ್ಟು ದೇಹದ ಈ ಸಮಸ್ಯೆಗಳಿಂದ ಈ ರೋಗ ಬಂತು, ಅವುಗಳನ್ನ ನಿರ್ಮೂಲನೆ ಮಾಡೋಣ, ಈ ತರದಂಥದ್ದು ಬಂತು. ಅದನ್ನು ಯುಕ್ತಿಯುಕ್ತವಾಗಿ ಡಯಾಗ್ನೋಸಿಸ್ ಮಾಡುವಂಥದ್ದು ಬೆಳೆದು ಬಂದದ್ದು. ಅಲ್ಲಿ ಒಂದಷ್ಟು ಅವಶೇಷ ಇದ್ದದ್ದು ವಾಗ್ಭಟನ ಕಾಲಕ್ಕೆ ಮತ್ತೂ ಕಡಿಮೆ ಆಗ್ತದೆ. ಇನ್ನಷ್ಟು ಯುಕ್ತಿ ವ್ಯಪಾಶ್ರಯಿತ್ವ ತೀವ್ರವಾಗುತ್ತದೆ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಹೌ ದಿ ಶಿಫ್ಟ್ ಹ್ಯಾಸ್ ಕಮ್ ಫ್ರಮ್ ಬಿಲೀಫ್ ಟು ರೀಸನ್ ಅಂತಕ್ಕಂಥದ್ದು. ಅದೇ ರೀತಿಯಾದದ್ದನ್ನೇ ಕಾವ್ಯಶಾಸ್ತ್ರದಲ್ಲೂ ಕೂಡ ನಾವು ನೋಡಬಹುದು. ಇದಕ್ಕೆ ನಾನು ಹಿರಿಯಣ್ಣನವರ ಮಾತನ್ನ ಆಲೋಚಿಸಕ್ಕೆ ಇಷ್ಟಪಡ್ತೀನಿ. ಅವರು ಸಂಸ್ಕೃತ ಸ್ಟಡೀಸ್ ಹೇಳ್ತಾರೆ, ವೇದಗಳು ಕಾವ್ಯವಾ ಅಲ್ವಾ ದೊಡ್ಡ ಚರ್ಚೆ.
ಇವತ್ತು ನೋಡಿ ನಮ್ಮಲ್ಲಿ ವಚನಗಳ ಕಾವ್ಯಗ, ದೇವರ ನಾಮಗಳ ಕಾವ್ಯಗಳ, ಇದಕ್ಕೆ ಬೇಕಾದಷ್ಟು. ಅಲ್ಲಿ ಹಿರಿಯಣ್ಣನವರು ಬಹಳ ನಿರ್ಣಾಯಕವಾದ ಮಾತಾಡ್ತಾರೆ. ಅದು ಭಾರತೀಯ ಕಾವ್ಯವಂಶೆಯ ದೃಷ್ಟಿ. ಹೌದು, ವೇದಗಳು ಕಾವ್ಯಾತ್ಮಕ, ಅದೇ ಅವು ಕಾವ್ಯ ಅಲ್ಲ. ಯಾಕೆಂದ್ರೆ ದಿ ಸೆಂಟರ್ ಆಫ್ ಫೋಕಸ್ ಇಸ್ ಗಾಡ್. ದೈವ ಕೇಂದ್ರಿತವಾದದ್ದು. ಮನುಷ್ಯ ಬರ್ತಾನೆ, ಮನುಷ್ಯ ಪರಿಧಿಯಲ್ಲಿರ್ತಾನೆ, ಸೆಂಟ್ರಲ್ ಫಿಗರ್ ಇಸ್ ಗಾಡ್. ರಾಮಾಯಣ ಮೊದಲ ಕಾವ್ಯ ಅದಕ್ಕಾಯ್ತು. ರಾಮಾಯಣ ಆದಿಕಾವ್ಯವೋ ವೇದ ಆದಿಕಾವ್ಯವೋ ತುಂಬಾ ಚರ್ಚೆ. ಅದಕ್ಕೆ ರಾಮಾಯಣವೇ ಆದಿಕಾವ್ಯ ಅಂತ ಹಿರಿಯರು ಹೇಳ್ತಾರೆ. ಯಾಕೆ ಅಂದ್ರೆ ರಾಮಾಯಣದಲ್ಲಿ ಮಾನವ ಕೇಂದ್ರಿತವಾದದ್ದು. ರಾಮ ಅವತಾರವೋ ಅಲ್ವೋ ಅಂತಂದ್ರೆ ಅದು ಸೆಕೆಂಡರಿ ರಾಮಾಯಣಕ್ಕೋಸ್ಕರ. ಯಾಕಮೇವಂ ವಿಧಂ ನರಂ ಅಂತ ರಾಮಾಯಣದ ಆದಿಯಲ್ಲಿ ಬರುವಂತ ಮಾತು. ರಾಮಾಯಣದ ಕಡೆಗೆ ಯುದ್ಧಕಾಂಡದಲ್ಲಿ ಅವ್ರು ಹೇಳ್ತಾರೆ, ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ಅಂತ. ಈಗ ನೋಡಿದಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ, ಮಾನುಷ ಭಾವವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈ ಶಿಫ್ಟ್ ನಾವು ಮತ್ತೆ ಮತ್ತೆ ನೋಡ್ತೀವಿ. ಆ ಕಾರಣದಿಂದಲೇನೆ ಅಲಂಕಾರ ಶಾಸ್ತ್ರದಲ್ಲಿ ಕಾವ್ಯದ ಪ್ರಯೋಜನಗಳು ಏನು ಅಂತ ಅನ್ನೋದನ್ನ ಏನೇನೋ ಹೇಳ್ತಾ ಬರ್ತಾರೆ. ಮೊಮ್ಮಟನೇ ಹೇಳ್ತಾನೆ, ಕಾವ್ಯಮೇಷತೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತ ರಕ್ಷತೆಯೇ. ನಮ್ಮ ಪಾಪಗಳನ್ನು ಹೋಗಲಾಡಿಸುತ್ತೆ, ಅಮಂಗಳ ಹೋಗಲಾಡಿಸುತ್ತೆ. ಅದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, ತನಗೆ ಬಂದಂತ ಕುಷ್ಠರೋಗವನ್ನ ಇವರು ಮಯೂರ ಕಳ್ಕೊಂಡ, ಮಾಡಬಟ್ಟ ತನ್ನ ಕೈಕಾಲುಗಳನ್ನು ಕತ್ತರಿಸಿಕೊಂಡಿದ್ದು ಮೊಳಸ್ಕೊಂಡ ದೇವೀಶ್ ಅಂತ ಹೇಳಿ ಅಂತೆಲ್ಲ. ಅದಕ್ಕೆ ಬಹಳ ಮಾರ್ಮಿಕವಾದ ಪಾಯಿಂಟ್ ಅನ್ನ ಹೇಮಚಂದ್ರ ಹೇಳ್ತಾನೆ. ಹೇಮಚಂದ್ರ ತುಂಬಾ ಒರಿಜಿನಲ್ ಬ್ರೈನ್ ಅಲ್ಲ ಅಂತ. ಆದ್ರೆ ನೋಡಿ, ರಿಸರ್ಚರ್ಗೆ ಎಲ್ಲವೂ ಗಮನದಲ್ಲಿರ್ಬೇಕು ಅಂತ ಅವ್ರು ಹೇಳ್ತಾನೆ. ಕಾವ್ಯ ಬರೆದವನಿಗೆ ಏನಾದ್ರೂ ದುಡ್ಡು ಬರ್ಬೋದು, ಖ್ಯಾತಿ ಬರ್ಬೋದು. ಓದೋನಿಗೆ ಯಾವ ದುಡ್ಡು ಯಾವ ಖ್ಯಾತಿ ಬರುತ್ತೆ? ಕಾವ್ಯ ಆನಂದಾಯ, ಅದೊಂದೇ ಸೂತ್ರ ಅವನು ಹಾಕ್ತಾನೆ. ಕಾವ್ಯಾನುಶಾಸ್ತ್ರದಲ್ಲಿ ಕಾವ್ಯ ಆನಂದಕ್ಕಷ್ಟೇ ಇರೋದು ಅಂತ. ಈ ರೀತಿಯಾಗಿ ದೈವ ವ್ಯಪಾಶ್ರಯದಿಂದ ಯುಕ್ತಿ ವ್ಯಪಾಶ್ರಯದ ಕಡೆಗೆ ಬರುವಂತದ್ದನ್ನ ಕಾವ್ಯದಲ್ಲೂ ನಾವು ಕಾಣ್ತೀವಿ. ಇದಕ್ಕೆ ಮೂಲವನ್ನು ಒಂದು ಮಟ್ಟಿಗೆ ನಾಟ್ಯಶಾಸ್ತ್ರದಲ್ಲೂ ಕೂಡ ನಾವು ನೋಡ್ತೀವಿ. ನಾಟ್ಯಶಾಸ್ತ್ರ ತನ್ನ ಚೌಕಟ್ಟಲ್ಲಿ ತುಂಬಾ ಸರಿಯಾದ ಅರ್ಥದಲ್ಲಿ ಸೆಕ್ಯುಲರ್ ಆಗಿರ್ತಕ್ಕಂಥದ್ದು. ಹಾಗೆಂತ ರಂಗ ಇತ್ಯಾದಿಗಳ ಬಗ್ಗೆ ಅದು ಒಂದಷ್ಟು ಉಳಿಸ್ಕೊಂಡಿಲ್ಲ ಅಂತೇನಿದೆ, ಇದೆ. ಆದರೂ ಅದರ ಮುಖ್ಯ ಧೋರಣೆಯನ್ನು ನೋಡಿದ್ರೆ, ಮೇನ್ ವಾಯ್ಸ್ ಅನ್ನು ನೋಡಿದ್ರೆ, ಕೇಳ್ಕೊಂಡಿದ್ದು ನಮ್ಗೊಂದು ಆಟದ ಸಾಮಾನು ಬೇಕು ಅಂತ, ಕ್ರೀಡನ ಏಕಮಿಚ್ಚಾಮೋ ದಷ್ಟಮ ಶ್ರೋತಂಚ ಎದ್ಭವೆ ಅಂತ. ಆಯ್ತು, ನಿಮ್ಗೊಂದು ಆಟದ ಸಾಮಾನು ಕೊಡ್ತೀವಿ ಅಂತಂದ್ರೆ, ನಾವು ಇವತ್ತು ಸಾಹಿತ್ಯದ ಮೂಲಕ ಆ ಸಮಾಜ ಕ್ರಾಂತಿ ಮಾಡ್ಬಿಡ್ತೀವಿ, ಈ ಸಮಾಜ ಕ್ರಾಂತಿ ಮಾಡ್ತೀವಿ ಅಂತಕ್ಕಂಥದ್ದು ಯಾವುದನ್ನ ನಿನ್ನೆ ನಾನು ಹೇಳಿದ್ರಲ್ಲ, ಈ ಜಗದಾಹುರ ಈಶ್ವರಂ ತದ್ದು ಕಾಮಹೇತುಕಂ ಅಂತ ಆ ಒಂದು ಗ್ರ್ಯಾಂಡ್ ಮೆಟೀರಿಯಲಿಸಮ್ ನ ಒಂದು ಮುಖ. ಎಲ್ಲ ಸೋಷಿಯಲ್ ರಿಫಾರ್ಮ್ ಮಾಡ್ತೀವಿ ಅನ್ನೋದಂತಾದ್ರೆ, ಇನ್ನೊಂದು ನಾಟ್ಯ ಅಂತಕ್ಕಂಥದ್ದು ದೇವತೆಗಳಿಗೆ ಸಂಬಂಧಪಟ್ಟಿದ್ದು ಅಂತ. ಪೂರ್ವರಂಗದಲ್ಲಿ ಹಾಗಿದೆ. ಅರೆ, ಪೂರ್ವರಂಗ ಕಡಿಮೆ ಆಗ್ತಾ 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 ಬಂತು. ಉತ್ತರರಂಗವಾದ ಮೇಲಿನ ನಾಟ್ಯ ಬೆಳೀತಾ ಬೆಳೀತಾ ಬಂತು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಉದಾಹರಣೆಗೆ ನೋಡಿ, ಎಸ್ ವಿ ರಂಗಣ್ಣನಂತ ವಿದ್ವಾಂಸರುಗಳಿಗೆ ನಾಟ್ಯಶಾಸ್ತ್ರದ ಟ್ರೆಡಿಷನ್ ಗೊತ್ತಿಲ್ಲದೆ ಇರೋದ್ರಿಂದ ಕೆಲವು ಕಡೆ ವಿಮರ್ಶೆ ಮಾಡ್ತಾ ಅಲಮತಿ ವಿಸ್ತರೇಣ ಅಂತ ಕಾಳಿದಾಸ ಹೇಳ್ತಾನೆ, ಅಲಮತಿ ಪ್ರಸಂಗೇನ ಅಂತ ವಿಕ್ರಮೋರ್ಷಿಯಲ್ಲಿ ಏನೋ ಅವಸರ ಸೂತ್ರಧಾರಕ್ಕೆ ದೊಡ್ಡದು ಅಂತ ಹೇಳ್ಬಿಟ್ಟು ಇವರು ಆಕ್ಷೇಪ ಮಾಡ್ತಾರೆ. ವಸ್ತುತಃ ಪೂರ್ವಗಳಿಂದ 17ರಿಂದ 19 ಅಂಶಗಳು ಬರೆದಿದ್ದು, ಅದು ತುಂಬಾ ಬೆಳೆಯೋದು ಬೇಡ, ಸಾಕು ಅಂತ ಅವ್ನು ಹೇಳ್ತಾ ಇದ್ದ. ಇವ್ರ ಪಾಪ ಎಸ್ ವಿ ರಂಗಣ್ಣವ್ರು ನಾಟ್ಯಶಾಸ್ತ್ರ ಓದಿಲ್ಲ, ಓದಿ ಶೇಕ್ಸ್ಪಿಯರಿಯನ್ ಪ್ಲೇಸು, ಇಬ್ಸನ್ ಪ್ಲೇಸು, ಈ ತರದ್ದು. ಅಂದ್ರೆ ಅವ್ರು ಇದ್ಯಾಕೋ ನಾಟ್ಯ ಶುರುವಾಗೋಗ್ಲಿ, ಏನು ಅವಸರ ಅಂತ. ಅದ್ರ ಕಾರಣ ಸ್ಟೇಜ್ ಮೇಲೆ ಯಾವ ಶುರು ಆಗುತ್ತೆ ಅಂತ ಕಾಳಿದಾಸನ್ ಗೊತ್ತಿತ್ತು. ಆ ಟ್ರೆಡಿಷನ್ ಗೊತ್ತಾಗದೇ ಇದ್ದಾಗ ಬರುವಂತ ಸಮಸ್ಯೆಗಳು. ಆ ದೈವ ಪ್ರೀತಿಗೆ ಮಾಡ್ತಕ್ಕಂಥ ಪೂರ್ವರಂಗ ಕಡಿಮೆ ಆಗ್ತಾ ಬಂದು ಉತ್ತರಂಗ ಹೆಚ್ಚಾಯಿತು. ಇದನ್ನು ನೀವು ನಮ್ಮ ಯಕ್ಷಗಾನದಲ್ಲಿ ಪ್ರಾಯೋಗಿಕವಾಗಿ ನೋಡಬಹುದು. ಯಕ್ಷಗಾನದಲ್ಲಿ ಪೂರ್ವರಂಗ ಇದೆ, ಜನ ಯಾರು ನೋಡಕ್ಕೆ ಬರಲ್ಲ. ಯಾಕೆಂದ್ರೆ ಚಿಲ್ಡೆ ಪಳ್ಳೆಗಳು, ಕುಲ್ಟಾರಿಗಳು ಮಾಡ್ತಾರೆ, ನೋವೈದ್ಯಗಳು ಮಾಡ್ತಾರೆ, ಹ್ಯಾಂಡ್ ಆಕ್ಟ್ರೆಸ್ ಮಾಡ್ತಾರೆ, ಇನ್ನು ತಯಾರಿಯಲ್ಲಿದ್ದವ್ರು ಮಾಡ್ತಾರೆ. ಅವರೆಲ್ಲ ಮುಗಿಲಿ, ಆಮೇಲೆ ಹೋಗೋಣ ಅಂತ. ಹೀಗಾಗಿ ಅದರ ಸ್ವಾರಸ್ಯಗಳು ಕೆಲವು ಬಿಟ್ಟು ಹೋಯ್ತು. ಮತ್ತೆ ಬರತಕ್ಕಂಥ ಮುಖ್ಯ ಪ್ರಧಾನವಾದ ನಾಟಕ ಬಹಳ ಸ್ವಾರಸ್ಯಕಾರಿಯಾದದ್ದು ಅನ್ನುವಂಥದ್ದು. ಹೀಗೆ ನಾವು ಈ ಶಿಫ್ಟ್ ನೋಡ್ತೀವಿ. ಈ ದೈವವನ್ನ ಆರಾಧನೆ ಮಾಡೋದಕ್ಕೋ ಮತ್ತೊಂದು ಅನ್ನೋದ್ರಿಂದ ಸಮಾಜವನ್ನು ಉದ್ಧಾರ ಮಾಡ್ತೀವಿ ಅನ್ನೋ ಮತ್ತೊಂದು, ಈ ಎರಡು ಎಕ್ಸ್ಟ್ರೀಮ್ಸ್ಗಿಂತಲೂ ನಮ್ಮ ಸಂತೋಷ ನಾವು ಪಡ್ತೀವಿ. ಕ್ರೀಡನ ಏಕಮಿಚ್ಛಾಮ, ಇದು ನಾಟ್ಯಶಾಸ್ತ್ರದ ಮೇನ್ ಶ್ರುತಿ. ಇಲ್ಲಿ ನಾವು ಕಂಡುಕೊಳ್ಬೇಕಾದದ್ದು ಶಾಸ್ತ್ರ ಸದ್ಭಾವ. ಇದು ಆಯುರ್ವೇದದಲ್ಲಿ ವಿಶೇಷವಾಗಿ ಉಲ್ಲೇಖಗೊಂಡಿದ್ದರೂ ಕೂಡ ಮಿಕ್ಕ ಶಾಸ್ತ್ರಗಳಲ್ಲಿ ಕೂಡ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಶಾಸ್ತ್ರ ಸದ್ಭಾವ ಇದೆ, ವಾಟ್ ಇಸ್ ದಿ ಕ್ವಿಂಟ್ ಎಸೆನ್ಸ್ ಆಫ್ ದಟ್ ಶಾಸ್ತ್ರ, ಇದು ನೋಡ್ಕೊಳ್ಬೇಕು. ಅದ್ ಬಿಟ್ಟು ಮಿಕ್ಕ ಕಡೆಗೆ ಏನು ಕೋಲಾಹಲ ಮಾಡೋದಕ್ಕೆ ಪ್ರಯೋಜನ ಇಲ್ಲ. ಶಾಸ್ತ್ರ ಸದ್ಭಾವ ಯಾವುದು ಅಂತ ನೋಡುವಾಗ ಅದು ಗಾತ್ರದಲ್ಲಿ ಕಡಿಮೆ ಇದ್ದರೂ ಕೂಡ ಗುಣಾತ್ಮಕವಾಗಿ ತುಂಬಾ ದೊಡ್ಡದಿರುತ್ತೆ. ಉದಾಹರಣೆಗೆ ಅರ್ಥಶಾಸ್ತ್ರದ ಸದ್ಭಾವ ಏನು?
ಅಂತಂದ್ರೆ ಕೌಟಿಲ್ಯ ಹೇಳ್ತಾನೆ, ಕೃತ್ಸಂಹಿ ಶಾಸ್ತ್ರವಿದಂ ಇಂದ್ರಿಯ ಜಯ. ಈ ಇಡೀ ಶಾಸ್ತ್ರದ ಉದ್ದೇಶವೇ ಸೆಲ್ಫ್ ಕಂಟ್ರೋಲ್. ಧರ್ಮಸ್ಯ ಮೂಲಂ ಅರ್ಥ, ಅರ್ಥಸ್ಯ ಮೂಲಂ ರಾಜ್ಯಂ, ರಾಜ್ಯಸ್ಯ ಮೂಲಂ ಇಂದ್ರಿಯ ಜಯ, ತಸ್ಮಾತ್ ಕೃತ್ಸಂಹಿ ಶಾಸ್ತ್ರಂ ಇಂದ್ರಿಯ ಜಯ ಅನ್ನೋದು ಕೌಟಿಲ್ಯ ಸೂತ್ರಗಳಲ್ಲಿ ಬರ್ತದೆ. ಧರ್ಮದ ಮೂಲ ಅರ್ಥ, ಅರ್ಥದ ಮೂಲ ರಾಜ್ಯ. ಅದೇ ಧರ್ಮ ಎಲ್ಲರೂ ಸರಿಯಾಗಿರ್ಬೇಕು ಅಂದ್ರೆ ಸಾಕಷ್ಟು ರಿಸೋರ್ಸಸ್ ಇರಬೇಕು. ಆ ರಿಸೋರ್ಸಸ್ ಅನ್ನ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಅಂದ್ರೆ ಸ್ಟೇಟ್ ಬೇಕು. ಸ್ಟೇಟ್ಗೆ ಇರಬೇಕಾಗಿರ್ತಕ್ಕಂಥದ್ದು ಸೆಲ್ಫ್ ಕಂಟ್ರೋಲ್. ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಅವರು ಸ್ಟೇಟ್ ಗವರ್ನ್ ಮಾಡುವಾಗ ಏನಾಗುತ್ತೆ ಅನ್ನೋದು ನಾವು ಹೇಳಲೇಬೇಕಾಗಿಲ್ಲ. ನಾವು ಆ ಮಹಾಕೂಪದಲ್ಲೇ ಇದ್ದೀವಿ. ಅಂದ್ರೆ ಎಷ್ಟು ಚೆನ್ನಾಗಿ ಈ ಶಾಸ್ತ್ರ ತತ್ವವನ್ನು ಹೇಳ್ತಕ್ಕಂಥದ್ದು. ಅದೇ ತರಹ ವೇದಾಂತದ ಶಾಸ್ತ್ರ ತತ್ವ ಯಾವುದು ಅಂತಂದ್ರೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಆನಂದೋ ಬ್ರಹ್ಮಿ ದಿವ್ಯಜಾನ, ಇದು ಬಹಳ ಮುಖ್ಯವಾದದ್ದು. ಹಾಗೇನೆ ಕಾವ್ಯಶಾಸ್ತ್ರದಲ್ಲಿ ಯಾವುದು ಶಾಸ್ತ್ರ ಸದ್ಭಾವ ಅಂತಂದ್ರೆ ನಹಿ ರಸಾಗತೆ ಕಶ್ಚಿತ್ ಅರ್ಥ ಬರ್ತದೆ, ರಸ ಬಿಟ್ಟು ಇನ್ನೇನು ಕಲೆಯ ಪರಮ ಪ್ರಯೋಜನ ಇಲ್ಲ. ಈ ತರದ ಒಂದೊಂದು ವಾಕ್ಯಗಳಲ್ಲಿ ಆ ಶಾಸ್ತ್ರ ಸದ್ಭಾವ ಇರುತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಫೀಲ್ ಫಾರ್ ನಾಲೆಡ್ಜ್ ಅಂತೀವಲ್ಲ, ಅದರಿಂದ ಗೊತ್ತಾಗ್ತಕ್ಕಂಥದ್ದು. ಅದನ್ನೇ ಸಹೃದಯನಿಗೆ ಮಾತ್ರ ಇದು ಗೋಚರವಾಗುತ್ತೆ ಅಂತ ಅಭಿನವ ಗುಪ್ತ ಹೇಳ್ತಾನೆ. ಯಾರು ಸಹೃದಯರು? ಯಶಾಂ ಕಾವ್ಯಾನುಶೀಲನ ವಶಾತ್ ವಿಶದೀಭೂತೆ ಮನೋನ್ಮುಖರೇ ವರ್ಣನೀಯ ವಿಷಯ ತನ್ಮಯೀ ಭವನ ಯೋಗ್ಯತೆ. ಅದರೊಳಗೆ ಮುಳುಗಿ ತಕ್ಷಣ ಅದಕ್ಕೆ ತೆರಕೊಂಡಿರೋರು ಗೊತ್ತಾಗುತ್ತೆ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಯಾವ ಕಾಲದಲ್ಲೂ ಯಾರಿಗೂ ಕಾಣಿಸಬಹುದು ಅನ್ನೋದಕ್ಕೆ ಪಿಂಗಳನ ಛಂದಸ್ಶಾಸ್ತ್ರದ ಒಂದು ಉದಾಹರಣೆ. ಪಿಂಗಳನ ಛಂದಸ್ ಸೂತ್ರಗಳಲ್ಲಿ ಗ್ಲಿತಿ ಸಮಾನಿ, ಗೀತಿ ಪ್ರಮಾಣಿ, ವಿತಾನ ಮನ್ಯ ಅಂತ 3 ಸೂತ್ರಗಳು ಬರುತ್ತೆ ಆರಂಭದಲ್ಲಿ. ಇದು ಯಾರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ. ಆದರೆ ಸೇಡಿಯಾಪು ಕೃಷ್ಣ ಭಟ್ಟರು 20ನೇ ಶತಮಾನದ ಕೊನೆಯಲ್ಲೇ ಅದಕ್ಕೆ ಸರಿಯಾದ ವಿವರಣೆ ಕೊಡ್ತಾರೆ. ಅದು ಶಾಸ್ತ್ರ ಸದ್ಭಾವ. ಇಡೀ ಛಂದಸ್ಸಿನ ಗತಿ ಎಂಥದ್ದು ಅನ್ನೋದನ್ನು ಈ 3 ಸೂತ್ರಗಳಿಂದ ತೋರಿಸ್ಬಿಡ್ತಾರೆ. ಛಂದಸ್ಸುಗಳು 2 ತರಹ, ಲಯರಹಿತ ಒಂದು, ಲಯ ಸಹಿತ ಅಂತ ಒಂದು. ಅವುಗಳಿಗೆ ಇಲ್ಲಿರ್ತಕ್ಕಂಥ ಸೂಚನೆ ಅನ್ನೋದನ್ನ ಬಹಳ ಸೊಗಸಾಗಿ ತೋರ್ಪಡಿಸ್ತಾರೆ. ಇದು ಜಗ್ಗಿ ಮಾಡಿದ ಅರ್ಥ ಅಲ್ಲ. ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಇನ್ನೊಂದೇನೆಂದ್ರೆ ನಮ್ಮಲ್ಲಿ ಕಂಡುಬರುವಂಥದ್ದು ಸಮನ್ವಯ. ಇದು ಬಹಳ ಮುಖ್ಯವಾದದ್ದು. ಯಾವುದೇ ಸಂಶೋಧನೆಯಲ್ಲಿ ಬೇಕಾದಂಥದ್ದು ಅವುಗಳನ್ನ ನಮ್ಮ ಹೊಸ ಸಿದ್ಧಾಂತವ ಮತ್ತೊಂದು ತೋರಿಸಿದ ಮೇಲಿಂದ ಸಮನ್ವಯ ಹೇಗೆ, ಸಮನ್ವಯದ ಜೊತೆಗೆ ಅವಿರೋಧವೂ ಇರುವಂಥದ್ದು ಅಂತ ಗೊತ್ತಾಗುತ್ತೆ. ಇದು ಆಗಬೇಕು ಅಂದ್ರೆ ಶಾಸ್ತ್ರ ಚರ್ಚೆಗಳೆಲ್ಲ ಮುಗಿದು ಒಂದು ಸಮಸ್ಥಿತಿಗೆ ಬೇಕಾಗುತ್ತದೆ. ಅಲಂಕಾರ ಶಾಸ್ತ್ರದ ಉದಾಹರಣೆ ತಗೊಂಡ್ರೆ ಧ್ವನಿಯ, ಅಲಂಕಾರವ, ವಕ್ರೋಕ್ತಿಯ, ಅನುವಿದ್ಯ ಅಂತೆಲ್ಲಾ ಕೋಲಾಹಲಗಳು ನಡೆಯಿತು. ಧ್ವನಿಕಾರ ಆನಂದವರ್ಧನ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಒಂದು ಚೂರು ಕೂಡ ಯಾರ ಬಗ್ಗೆನೂ ಆಕ್ಷೇಪ ಮಾಡೋಲ್ಲ. ಇಡೀ ಅವನ ಧ್ವನ್ಯಾಲೋಕದಲ್ಲಿ ಒಂದೇ ಒಂದು ಕಡೆನೂ ಯಾರನ್ನೂ ಬೈದ ವಾಕ್ಯ ಕಾಣಿಸೋದು ತುಂಬಾ ದೊಡ್ಡದು. ಆ ರೀತಿಯಾಗಿರೋದು ತುಂಬಾ ಕಷ್ಟ. ಅವನು ವ್ಯಾಖ್ಯಾನಕಾರನಾದ ಅಭಿನವ ಗುಪ್ತ ಎಷ್ಟೋ ಜನ ಜಾಡಿಸ್ತಾನೆ. ಅವನ ವಿರೋಧಿಗಳಂತೂ ಬಾಯಿ ತುಂಬಾ ಬೇಗನೆ ತುಂಬಿಕೊಂಡಿರ್ತಾರೆ. ಧ್ವನಿಕಾರ ಒಂದೇ ಒಂದು ಕಡೆನೂ ಬೈಯೋದು, ಏನು ಹೇಳೋದಿಲ್ಲ. ಇನ್ನೊಬ್ಬರನ್ನ ಉತ್ತರ ಕೊಡ್ತಾ ಹೋಗ್ತಾರೆ, ತನ್ನ ದೃಷ್ಟಿಯಿಂದ ಕ್ಲೀನ್ ಆಗಿ ಉತ್ತರ ಕೊಡ್ತಾನೆ. ಆಗ ಅವನು ತನ್ನ ಧ್ವನಿ ಸಿದ್ಧಾಂತವನ್ನು ಹೇಳಿಬಿಟ್ಟು ಅದರ ಮೂಗಿನ ನೇರಕ್ಕೆ ಮಿಕ್ಕದ್ದನ್ನೆಲ್ಲ ರಿಪೇರಿ ಮಾಡಕ್ ಹೋಗಲ್ಲ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡ್ರೆ ಮಿಕ್ಕಿದ್ ತಾನಾಗಿ ಎಸ್ಟಾಬ್ಲಿಷ್ ಆಗ್ಬಿಡುತ್ತೆ. ಮ್ಯಾನರ್ಸ್ ಕಾಂಪಸ್ ಇದೆಯಲ್ಲ, ದಿಕ್ಸೂಚಿಯಲ್ಲಿ ನೀವು ಅದನ್ನ ಹಿಡಿದು ಆ ನಾರ್ತ್ ಅನ್ನೋದಕ್ಕೆ ಒಂದು ಪಾಯಿಂಟರ್ಗೆ, ಆ ನಾರ್ತ್ ಪೋಲ್ಗೆ ಒಂದು ಕೆಂಪು ಚುಕ್ಕಿ ಇದ್ರೆ ಅದನ್ನ ಹಿಡಿದು ಬಿಟ್ರೆ ಸಾಕು, ನಾರ್ತ್ ಅಂತ ಗೊತ್ತಾರೆ, ಮಿಕ್ಕ ಡೈರೆಕ್ಷನ್ ಬರೀಬೇಕಾಗಿಲ್ಲ. ಈ ಗಡಿಯಾರ ತಗಲಾಕ್ಬಿಟ್ರೆ ಅದ್ರಲ್ಲಿ ಅಂಕೆಗಳೇ ಬರೀಬೇಕಾಗಿಲ್ಲ. ನಿಮ್ಗೆ ಆಂಗಲ್ ಪೊಸಿಷನ್ ಇಂದಾನೆ ಕಣ್ಣಂದಾಜಿಂದ ಗೊತ್ತಾಗ್ಬಿಡುತ್ತೆ ಯಾವ್ದು 1, ಯಾವ್ದು 2, ಯಾವ್ದು 6, ಯಾವ್ದು 9 ಅಂತಿಲ್ಲ ಅಂದ್ರೆ. ಹೀಗಾಗಿ ಒಂದು ಎಸ್ಟಾಬ್ಲಿಷ್ ಆದ್ರೆ ಮಿಕ್ಕಿದ್ದೆಲ್ಲ ತಾನಾಗಿ ಎಸ್ಟಾಬ್ಲಿಷ್ ಆಗ್ತದೆ. ಶಂಕರರು ವೇದಕ್ಕೆ ಭಾಷ್ಯ ಬರೆಯಲಿಲ್ಲ, ಉಪನಿಷತ್ತುಗಳಿಗೆ ಬಿಟ್ಟು ಪುರಾಣಗಳಿಗೆ ಬರೀಲಿಲ್ಲ, ಆಗಮಗಳಿಗೆ ಬರೀಲಿಲ್ಲ, ಇನ್ನೇನೇನೋ ಮಾಡಲಿಲ್ಲ. ಯಾಕೆಂದ್ರೆ ಈ ಪರ್ಸ್ಪೆಕ್ಟಿವ್ ಬಂದ್ರೆ ಮಿಕ್ಕದ್ದೆಲ್ಲ ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇದರಿಂದ ಅವುಗಳೆಲ್ಲ ಕೂಡ ಏತೇನ ಸರ್ವಾಣಿ ತಾನಿ ವ್ಯಾಖ್ಯಾತಾನಿ ಅನ್ನುವಂಥ ಮಾತು ಬರುತ್ತೆ. ಮತ್ತೆ ಶಾಸ್ತ್ರಗಳಲ್ಲಿ ಬರ್ತಾರೆ. ಈ ಸಮನ್ವಯ ದೃಷ್ಟಿಯನ್ನು ಏಕ ಮಾಡ್ತಾನೆ. ಹಿಂದಿಂದ ಬಂದದ್ದೆಲ್ಲ ಏನು ಅಂತ ವೇರ್ ದೇ ಆರ್ ಪ್ರಾಪರ್ಲಿ ಪ್ಲೇಸ್ಡ್ ಅಂತ ಅನ್ನೋದನ್ನು ತೋರ್ಪಡಿಸ್ತಾನೆ. ಅಲಂಕಾರ ಶಾಸ್ತ್ರದಲ್ಲಿ ಈ ಸಮನ್ವಯ ಮಾಡಿದೆ ಅಪ್ಪಯ್ಯ ದೀಕ್ಷಿತರು, ವೇದಾಂತದಲ್ಲಿ ಶಂಕರ ವೇದಾಂತದಲ್ಲಿ ಮಾಡ್ತಾರೆ, ಸಿದ್ಧಾಂತ ಸಂಗ್ರಹದಲ್ಲಿ
ದೃಷ್ಟಿ ಸೃಷ್ಟಿವಾದ, ಸೃಷ್ಟಿ ದೃಷ್ಟಿವಾದ, ಅವಚ್ಛೇದ ಅವಚ್ಛಿನ್ನವಾದ, ಬಿಂಬ ಪ್ರತಿಬಿಂಬವಾದ ಅಂತ, ಭಾವತಿ ಪ್ರಸ್ಥಾನ, ವಿವರಣ ಪ್ರಸ್ಥಾನ ಅಂತ ಬೇರೆ ಬೇರೆಯಾಗಿದ್ದಾಗ ಇವೆಲ್ಲ ಕೂಡ ಎಲ್ಲಿ ಬ್ರಹ್ಮಸತ್ಯ ಅನ್ನೋದ್ರೊಳಗೆ ಯಾವುದರದ್ದು ತಕರಾರಿಲ್ಲ, ಜಗನ್ಮಿಥ್ಯ ಅನ್ನುವಲ್ಲಿ ಮಾತ್ರ ಬೇರೆ 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 ಪಾಯಿಂಟ್ಸ್ ಹೇಳ್ತಾ ಇದೆ ಅಂತ ಸಮನ್ವಯ ತೋರಿಸ್ತದೆ. ಅದೇ ರೀತಿಯಾಗಿ ಸಕಲ ಶಾಸ್ತ್ರ ಸಮನ್ವಯವನ್ನು ಮಧುಸೂದನ ಸರಸ್ವತಿಗಳು ಪ್ರಸ್ಥಾನತ್ರಯ ಅನ್ನೋ ಗ್ರಂಥದಲ್ಲಿ ಮಾಡ್ತಾರೆ. ಪ್ರತಿಯೊಂದನ್ನು ಕೂಡ ಅದ್ಭುತವಾದಂತಹ ಸಮನ್ವಯ ಅದು. ಅಂದ್ರೆ ಒಟ್ಟಲ್ಲಿ ನಮಗೆ ಶಾಸ್ತ್ರಗಳನ್ನೆಲ್ಲ ಒಂದು ಆರ್ಟ್, ಇನ್ನೊಂದು ಸೈನ್ಸ್ ಅಂತ ಹೇಳೋ ತರಾನೆ ಇನ್ನೊಂದು ರೀತಿಯಾಗೂ ಹೇಳ್ಬಹುದು. ಫಿಲಾಸಫೀಸ್ ಅನ್ನ ರಿಯಲಿಸ್ಟಿಕ್ ಅಂಡ್ ಐಡಿಯಲಿಸ್ಟಿಕ್ ಎರಡು ತರಹ ವಿಭಾಗ ಮಾಡ್ತಾರೆ. ಆಲ್ ರಿಯಲಿಸ್ಟಿಕ್ ಫಿಲಾಸಫೀಸ್ ಆರ್ ಡ್ಯುಯಲಿಸ್ಟಿಕ್ ಇನ್ ನೇಚರ್ ಅಂಡ್ ಆಲ್ ಐಡಿಯಲಿಸ್ಟಿಕ್ ಫಿಲಾಸಫೀಸ್ ಆರ್ ನಾನ್ ಡ್ಯುಯಲಿಸ್ಟಿಕ್ ಇನ್ ನೇಚರ್. ಈ ಐಡಿಯಲಿಸ್ಟಿಕ್ ಫಿಲಾಸಫಿನಲ್ಲಿ ಬೌದ್ಧ ಮತ್ತು ವೇದಾಂತ ಬರುತ್ತೆ. ರಿಯಲಿಸ್ಟಿಕ್ ನಲ್ಲಿ ಶೈವ, ವಿಷ್ಣವ, ಶಾಕ್ತ, ಕೌಮಾರ, ಗಾಣಪಕ, ಜೈನ, ನ್ಯಾಯ, ವೈಶೇಷಿಕ, ಮೀಮಾಂಸ ಇವೆಲ್ಲ ಬರುತ್ತೆ. ಎಲ್ಲ ಅದರ ಕ್ಯಾಟಗರೀಸ್ ಆಗುತ್ತೆ. ಇವುಗಳನ್ನು ಇಟ್ಕೊಂಡು ಆರಂಭವಾದ, ಪರಿಣಾಮವಾದ, ವಿವರ್ತವಾದ ಅಂತ 3 ಹಂತ ತೋರಿಸ್ತಾರೆ. ಅಂದ್ರೆ ಅದನ್ನ ಇಟ್ಕೊಂಡು ಈಗ ಯಾವ ತರಹ ಇದನ್ನು ಕೇವಲ ಪ್ಯಾರಲಸ್ ಹೇಳ್ತಾ ಇದ್ದೀನಿ, ಇದು ಅದೇ ಅಲ್ಲ. ನಾವು ನ್ಯೂಟೋನಿಯನ್ ಫಿಸಿಕ್ಸ್, ಮ್ಯಾಕ್ಸ್ವೆಲಿನ್ ಫಿಸಿಕ್ಸ್ ಮತ್ತೆ ಹೈಸನ್ಬರ್ಗನ್ ಫಿಸಿಕ್ಸ್ ಅಂತ ಏನು 3 ಹೇಳ್ತೀವಿ, ಯಾವುದನ್ನ ಪಾರ್ಟಿಕಲ್ ಥಿಯರಿ, ಫೀಲ್ಡ್ ಥಿಯರಿ ಮತ್ತು ಕ್ವಾಂಟಮ್ ಥಿಯರಿ ಅಂತ ಆ ರೀತಿಯಾಗಿ ಉತ್ತರೋತ್ತರವಾಗಿ ಆರಂಭವಾದ, ಪರಿಣಾಮವಾದ, ವಿವರ್ತವಾದ ಅಂತ ಈ 3 ವಾದಗಳಲ್ಲಿ ಅಡಕ ಮಾಡಬಹುದು. ಹೀಗೆ ಸಿಸ್ಟಮಟೈಸೇಷನ್ ಆಫ್ ನಾಲೆಜ್ ಅದನ್ನು ಕೂಡ ಮಾಡುವಂತ ಸಮನ್ವಯವನ್ನ ನಾವು ಕಾಣ್ತೀವಿ. ಇದೇ ತರಹ ಇನ್ನೊಂದು ಏನಂದ್ರೆ ನಮ್ಮ ರಿಸರ್ಚ್ ಮೆಥಡಾಲಜಿನ ಬಹಳ ಯುನೀಕ್ ಆದ ಒಂದು ದಾರಿ. ಅದು ಎಲ್ಲಿಯೂ ನಾನು ಕಂಡಿಲ್ಲ, ಒಂದೇ ಒಂದು ಕಡೆ ಕಂಡಿದ್ದೀನಿ. ಅಯ್ಯಣ್ಣ ದೀಕ್ಷಿತರ ವ್ಯಾಸ ತಾತ್ಪರ್ಯ ನಿರ್ಣಯ ಅನ್ನೋ ಒಂದು ಗ್ರಂಥದಲ್ಲಿ ವ್ಯಾಸರ ವೇದಾಂತ ಸೂತ್ರಗಳ, ಬ್ರಹ್ಮಸೂತ್ರ ಅಥವಾ ಶಾರೀರಿಕ ಸೂತ್ರಗಳ ತಾತ್ಪರ್ಯ ಏನು ಅಂತ ಹೇಳಬೇಕು ಅಂತಂದ್ರೆ ಅದು ದ್ವೈತವೋ ಅದ್ವೈತವೋ ವಿಶಿಷ್ಟಾದ್ವೈತವೋ ಯಾವುದು ಎಲ್ಲ ಆಚಾರ್ಯಗಳು ಬರೆದಿದ್ದಾರೆ. ಎಲ್ಲರೂ ಬೇಕಾದಂತೆ ವ್ಯಾಕರಣ, ತರ್ಕ, ಮೀಮಾಂಸಾ ಪಾಂಡಿತ್ಯದಿಂದ ಎಲ್ಲ ಅರ್ಥ ಮಾಡ್ತಾರೆ ಅಂತ ಅಯ್ಯಣ್ಣ ದೀಕ್ಷಿತ ಹೇಳ್ತಾರೆ. ಇವರುಗಳನ್ನ ಯಾರನ್ನೂ ತಗೋಬೇಡಿ. ಜೈನರು, ಬೌದ್ಧರು, ನೈಯಾಯಿಕರು, ಮೀಮಾಂಸಕರು, ಸಾಂಖ್ಯರು ವೇದಾಂತವನ್ನು ಬೈಬೇಕಾದ್ರೆ ಯಾವುದನ್ನು ಬೈತಾರೆ ಅದನ್ನ ಹಿಡ್ಕೊಳ್ಳೋಣ. ಈಗ ನಮಗೆ ನಮ್ಮ ವಿರೋಧಿಗಳು ಯಾವುದನ್ನ ನಮ್ಮ ನೇಚರ್ ಅಂತ ಹೇಳ್ಕೊಂಡು ಬೈತಾ ಇದ್ದಾರೆ ನೋಡೋಣ. ವೇದಾಂತ ನೋಡಿ ಈ ಕಾರಣದಿಂದ ತಪ್ಪು ಅನ್ಬೇಕಾದ್ರೆ ವೇದಾಂತದ ಯಾವ ಫೀಚರ್ಸ್ ಹೇಳ್ತಾರೆ, ಅದು ವೇದಾಂತದ ಫೀಚರ್ ಇರಬೇಕು. ಹೀಗೆ ಇದು ಒಂದು ರೀತಿಯಾದ ಇನ್ವರ್ಷನ್ ಲಾಜಿಕ್ ಇಂದಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ನಾನು ಇಡೀ ಭಾರತೀಯ ಪರಂಪರೆಯಲ್ಲಿ ಎಲ್ಲಿಯೂ ಈ ಥರದ್ದು ನೋಡಲಿಲ್ಲ. ಇದು ಒಂದು ರೀತಿಯಾಗಿ ಅನ್ವಯ ವ್ಯತಿರೇಕದ್ದು, ಅಪವಾದ ಅಧ್ಯಾರೋಪದ ರೀತಿಯಾದಂತಹ ಒಂದು ಕ್ರಮವನ್ನ ನಾವು ನೋಡ್ತೀವಿ. ಅಂದ್ರೆ ಬೇರೆ ಬೇರೆ ಕಡೆಯ ಮೂಲಗಳಿಂದ ತೆಗೆದುಕೊಂಡು ನೋಡುವಂಥದ್ದು. ಇನ್ನ ಒಂದೆರಡು ಮಾತುಗಳನ್ನು ಹೇಳಿ ನಾನು ಈ ಹೊತ್ತಿನ ಕ್ರಮಕ್ಕೆ ಸ್ವಸ್ತಿ ಹಾಡ್ತೀನಿ. ಅದು ನಮ್ಮಲ್ಲಿ ಬಂದಿರತಕ್ಕಂಥ ಬಹಳ ಸುಂದರವಾದ ಒಂದು ಕ್ರಮ ಏನಂದ್ರೆ, ಈ ತರದ ಒಂದು ಸಂಶೋಧನಾ ಕ್ರಮ ಈಚೆಗೆ ಯಾವುದಾದ್ರೂ ನಮ್ಮ ಪರಂಪರೆಯಲ್ಲಿ ಆಗಿದೆಯಾ, ಯಾವುದು ಅಂತ ನನಗೆ ಕಂಡಂತ ಕೆಲವೊಂದು ಉದಾಹರಣೆಗಳನ್ನು ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ಅಪ್ಪಟ ಭಾರತೀಯವಾದ ಸಂಶೋಧನಾ ಕ್ರಮ ಅಂತ ಆ ಕ್ರಮದ ಮೂಲಕವಾಗಿ ಬೆಲೆಬಾಳುವಂಥದ್ದು ಕಂಡಿರುವಂತಹದ್ದಿದ್ರೆ ನನಗೆ ಕಂಡದ್ದು ವೇದಾಂತ ಶಾಸ್ತ್ರದಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಮಾಡಿರುವಂತಹ ಕೆಲಸ. ಅದರ ಅವರ ಗುರುಗಳು ಕೆ ಎ ಕೃಷ್ಣಸ್ವಾಮಿಯರವರು ಮಾಡಿರುವಂತಹ ಕೆಲಸ ಅದು ಬಹಳ ವಿಶಿಷ್ಟವಾದದ್ದು. ಅದೇ ತರ ಛಂದಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಪ್ಪಟ ಭಾರತೀಯ ದೃಷ್ಟಿಯಿಂದ ಸಂಶೋಧನಾ ಕ್ರಮದಿಂದ ಹೋಗಿ ಸೇಡಿಯಾಪು ಕೃಷ್ಣ ಭಟ್ರು ಯಾವ ಛಂದೋಗತಿ, ಕನ್ನಡ ಛಂದಸ್ಸು ಇವುಗಳಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗೆ ವಿಜ್ಞಾನಗಳಲ್ಲಿ ಜಗದೀಶ್ ಚಂದ್ರ ಬೋಸ್ ಅವರು ನಾನು ಬಲ್ಲ ಒಂದು ಮಿತಿಯಲ್ಲಿ ಹೇಳೋದಿದ್ರೆ ಈ ಒಂದು ಸೌಮ್ಯವಾದ ದೃಷ್ಟಿಯನ್ನು ಇಟ್ಟುಕೊಂಡು ಹೋಗಿರುವಂತಹದ್ದು ಕಾಣುತ್ತೆ. ಹಾಗೇನೆ ಈ ಮತ, ಸಂಸ್ಕೃತಿ ಇತ್ಯಾದಿಗಳ ದೃಷ್ಟಿಯನ್ನ ವಿವೇಕಾನಂದರು ಅವರು ರಿಸರ್ಚ್ ಅಂತ ಮಾಡದೇ ಇದ್ರು ಅವರ ಅಪ್ರೋಚ್ ಇಂದ ಗೊತ್ತಾಗುತ್ತೆ. ಹಿ ಕುಡ್ ಇಂಟ್ಯೂಟಿವ್ಲಿ ಹ್ಯಾವ್ ದ ಫೀಲ್ ಆಫ್ ಇಂಡಿಯನ್ನೆಸ್ ಇನ್ ಎನಿ ಆಫ್ ಹಿಸ್ ಅಪ್ರೋಚ್. ಅವರು ಯಾವುದೇ ಬೇರೆ ಇಸ್ಲಾಂ ಮೊದಲಾದ ಮತಗಳನ್ನು ಕುರಿತು ವಿವೇಚನೆ ಮಾಡುವಾಗಿರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಹೇಗಾಗಬೇಕು ಅನ್ನೋದಿರ್ಬೋದು, ಸರ್ವಿಸ್ ಹೇಗಿರಬೇಕು ಅನ್ನೋದು ಎಲ್ಲದರೊಳಗೂ ನಾವು ಕಾಣಿಸುವಂತಹ ಸ್ವಾಮಿ ವಿವೇಕಾನಂದರ ಬರವಣಿಗೆಗಳು ಅದಕ್ಕಿಂತ ಹೆಚ್ಚಾಗಿ ಅವರ ಕೆಲಸದಲ್ಲಿ ಈ ಒಂದು ದೃಷ್ಟಿ ಕಾಣ್ತೀವಿ. ಇನ್ ದಿ ಪ್ರೊಫೆಷನಲ್ ಸೆನ್ಸ್, ದಿ ಟೆಕ್ನಿಕಲ್ ಸೆನ್ಸ್ ಈಸ್ ನಾಟ್ ಎ ರಿಸರ್ಚರ್, ಬಟ್ ಹಿಸ್ ಅಪ್ರೋಚ್ ಈಸ್ ಟ್ರೆಮೆಂಡಸ್ಲಿ ಗ್ರೇಟ್ ಅಂತ ನನಗೆ ಅನ್ಸುತ್ತೆ. ಆ ಒಂದು ಅಂಶ ಗಮನಿಸಿಕೊಳ್ಬೇಕಾದ್ರೆ ಯಾವ ಹದ
ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ಶಾಸ್ತ್ರಗಳನ್ನ ಎಲ್ಲಿಯೂ ಜಡವಾಗಿ ನಿಲ್ಲಿಸುವಂತದ್ದು ಕಂಡಿದೆ. ಉದಾಹರಣೆಗೆ ನೋಡಿ, ಮಾಡರ್ನ್ ಫಿಸಿಕ್ಸ್ ಮೂಲಕವಾಗಿ ನಮ್ಮ ನ್ಯಾಯ ವೈಶೇಷಗಳನ್ನ ಪೂರ್ಣಪೂರ್ಣವಾಗಿ ತಿದ್ದುಕೊಳ್ಬೇಕಾಗಿದೆ. ತಿದ್ದುಕೊಳ್ಳೋದಕ್ಕೂ ಅನ್ನೋದಕ್ಕಿಂತ ನಾನು ಹೇಳ್ತೀನಿ, ಅಮಾವಾಸ್ಯೆಗೂ ಕಾಯ್ದೆ ಎಳ್ಳು ನೀರು ಬಿಟ್ಬಿಡ್ಬೇಕು. ನನಗೆ ಬಹಳ ಬಾರಿ ಅನಿಸಿದೆ, ಅದತ್ತಾಗಿ ಫಿಸಿಕ್ಸೂ ಆಗ್ಲಿಲ್ಲ, ಅಥವಾ ಕೆಮಿಸ್ಟ್ರಿನೂ ಆಗ್ಲಿಲ್ಲ, ಅಥವಾ ಏನೂ ಆಗ್ಲಿಲ್ಲ, ಅತಂತ್ರವಾಗಿ ಕೂತ್ಬಿಟ್ಟಿದೆ. ಹೇಳಿದ್ರೆ ನ್ಯಾಯ ವೈಶೇಷಿಕ ವಿದ್ವಾಂಸರಿಗೆ ಕೋಪ ಬರ್ಬೋದು. ಅವರಿಗೆ ವಿದ್ವಾಂಸರ ಶೃಂಗೇರಿ ವಾಕ್ಯಾರ್ಥದಲ್ಲಿ 2 ಕೈಗೆ ಬೇಕಾದ್ರೆ ಬಂಗಾರ ಕೂಡ ಬರಬಹುದು. ಸ್ವಾಮಿಗಳಿಗೂ ಕೂಡ ಅಂದ್ರೆ ಅವಚ್ಛೇದ ಅವಚ್ಛಿನ್ನಗಳು ಹೇಳಿಬಿಟ್ಟು ತದ್ಭಿನ್ನತ್ವ ತದ್ಭೂಯತತ್ವ ಅಂತೆಲ್ಲ ಮಾಡಿಕೊಂಡು ಶಬ್ದಜಾಲದ ಕೋಲಾಹಲ ಮಾಡಬಹುದು. ಜ್ಞಾನ ಶಾಖೆಯನ್ನು ವಿಸ್ತರಣೆ ಮಾಡೋದಕ್ಕೆ ಅದರಿಂದ ಏನೂ ಆಗುತ್ತೆ. ಯಾಕೆಂದ್ರೆ ಮ್ಯಾಥಮೆಟಿಕ್ಸ್ ಬಂದ್ಬಿಟ್ಟಿದೆ. ಅಲ್ಲಿ ನವೀನ ನ್ಯಾಯದಲ್ಲಿ ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಯೂಸ್ಡ್ ಲ್ಯಾಂಗ್ವೇಜ್ ಇನ್ಸ್ಟೆಡ್ ಆಫ್ ಮ್ಯಾಥಮೆಟಿಕ್ಸ್. ಆದ್ರೆ ಭಾಷೆ, ಫೋನೆಟಿಕ್ ಲ್ಯಾಂಗ್ವೇಜ್ ಹ್ಯಾಸ್ ಸೋ ಮೆನಿ ಇಂಟ್ರೆನ್ಸಿಕ್ ವೀಕ್ನೆಸಸ್. ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್ ಇದೆಯಲ್ಲ, ಇಟ್ ಹ್ಯಾಸ್ ಸೋ ಮೆನಿ ಸ್ಟ್ರೆಂಗ್ಸ್. ಇದನ್ನ ಅರ್ಥ ಮಾಡಿಕೊಳ್ಬೇಕು. ಈ ಸಂದರ್ಭದಲ್ಲಿ ಹೇಳಬೇಕು, ನಮ್ಮಲ್ಲಿ ಯಾತಕ್ಕೆ ಗಣಿತ ಬೆಳೆಯಿತು, ಈ ನ್ಯಾಯವೂ ಬೆಳೀತು, ಇವೆರಡನ್ನೂ ಯಾತಕ್ಕೆ ಓವರ್ಲ್ಯಾಪ್ ಮಾಡಲಿಲ್ಲ? ಒಬ್ಬ ನೈಯಾಯಿಕನಿಗೂ ಈ ಖಗೋಳಶಾಸ್ತ್ರದ ಪ್ರಾಥಮಿಕ ಜ್ಞಾನವೂ ಇರಲಿಲ್ಲ ಅಂತ ಅನ್ಸುತ್ತೆ ಬರವಣಿಗೆಯಿಂದ, ಆ ಗಣಿತದ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಅದೇ ತರ ಒಬ್ಬ ಈ ಖಗೋಳಶಾಸ್ತ್ರಜ್ಞನು ಕೂಡ ನವೀನ ನ್ಯಾಯದ ಪರಿಭಾಷೆಯನ್ನು ಬಳಸಿಯೇ ಇಲ್ಲ. ಇದು ನೋಡಿದಾಗ ಎಷ್ಟು ದೊಡ್ಡ ಡೈಕಾಟಮಿ ಅಂತ ಅನ್ಸುತ್ತೆ. ನಾಳೆ ಅವರ ವಿಸ್ತರಿಸಿ ಚರ್ಚೆ ಮಾಡ್ತೀನಿ. ನಾನು ಅಕಸ್ಮಾತ್ ಬರ್ತಾರೆ ಜ್ಞಾಪಿಸಿ ಅನ್ನೋದು ಹೇಳ್ತಾ ಇದ್ದೀನಿ. ಆಮೇಲೆ ಅದೇ ನಮ್ಮ ಒಂದು ಇವರು ಸಚ್ಚಿದಾನಂದ ಸರಸ್ವತಿಗಳು ಈ ನವೀನ ನ್ಯಾಯಾದಿಗಳಿಗೆ ಯಾವ ತಂಟೆ ತಕರಾರು ಇಲ್ಲದೆ ಹೇಗೆ ಸತ್ಯವನ್ನು ಕಾಣಿಸಬಹುದು ಅನ್ನುವಂತ ಪ್ರಯತ್ನ ಪಟ್ಟಿದ್ದಾರೆ. ಆ ಮಾತ್ರ ಶಂಕರಾಚಾರ್ಯ ಮಾಡಿದ್ದಾರೆ. ಶಂಕರಾಚಾರ್ಯ ಕಾಲಕ್ಕೆ ಇವ್ಯಾವುದೂ ಇರಲಿಲ್ಲ. ಅವರ ಭಾಷೆ ಈಗಲೂ ಅರ್ಥ ಮಾಡ್ಕೊಳ್ಳೋದೇನು ಕಷ್ಟ ಇದೆ. ಆ ಮಾತ್ರದಲ್ಲಿ ರಾಮಾನುಜಾಚಾರ್ಯರಾಗಲಿ ಮಧ್ವಾಚಾರ್ಯರಾಗಲಿ ಯಾರು ಈ ನವೀನ ನ್ಯಾಯದ ಜಾತಿಯನ್ನು ಬಳಸ್ತೇನೆ ತಮ್ಮ ಪಾಯಿಂಟ್ಸ್ ಕ್ಲಿಯರ್ ಮಾಡಿದ್ದಾರೆ. ಆನಂದವರ್ಧನ ನವೀನ ನ್ಯಾಯ ಒಂದು ಪರಿಭಾಷೆಯನ್ನು ಬಳಸಿಲ್ಲ. ಆದರೆ ಅವನ ವಾದಕ್ಕೆ ಯಾವ ವಿಧವಾದ ದುರ್ಬಲತ್ವವೂ ಬಂದಿಲ್ಲ. ಜಗನ್ನಾಥ ಎಂದು ಆನಂದವರ್ಧನಗಿಂತ ಮಿಗಿಲಾಗಿಲ್ಲ. ಅಂದ್ರೆ ಟೂಲ್ ಡಾಮಿನೇಟಿಂಗ್ ದಿ ಥಾಟ್ ಇದು ಆದಂಥದ್ದು ನಮ್ಮಲ್ಲಿ ಕಾಣುತ್ತೆ. ಅದು ಮಾಡಬಾರದು. ಅಂತಹದನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಒರಿಜಿನಲ್ ಆಗಿ ಮಾಡಿದೊಳಗೆ ವಿವೇಕಾನಂದರು ಅಬ್ಸರ್ವ್ ಮಾಡ್ಕೊಳ್ಬಹುದು ಅಂತಂದ್ರೆ, ಅಂದ್ರೆ ಅಪ್ರೋಪ್ರಿಯೇಟ್ ಮಾಡ್ಕೊಳ್ಬೇಕು. ಆಯುರ್ವೇದ ಬಹಳ ಈಸಿಯಾಗಿ ಮಾಡರ್ನ್ ಮೆಡಿಸನ್ ಫಿಲಾಸಫಿನಲ್ಲ, ಮಾಡರ್ನ್ ಮೆಡಿಸಿನ್ ಟೆಕ್ನಿಕ್ ಅನ್ನು ಅಷ್ಟನ್ನು ಅಪ್ರೋಪ್ರಿಯೇಟ್ ಮಾಡ್ಕೊಳುತ್ತೆ. ಸರ್ಜರಿಗೂ ಅದಕ್ಕೂ ಏನು ಸಮಸ್ಯೆ ಇಲ್ಲ, ಲ್ಯಾಬೊರೇಟರಿ ಪ್ರೋಸೆಸ್ಗಳಿಗೂ ಅದಕ್ಕೂ ಏನು ಸಮಸ್ಯೆ ಇಲ್ಲ. ಇನ್ನು ಬಂದಿರೋದು ಯಾವುದು ಡಯಾಗ್ನೋಸಿಸ್ ಅಂಡ್ ಮೆಡಿಕೇಶನ್ ಅಂಡ್ ಕೇರ್ ಅಂತೀವಲ್ಲ, ಹೆಲ್ತ್ ಕೇರ್ ಅಂತೀವಲ್ಲ, ಆ ತರದೊಳಗೆ ನಾವು ನೋಡಬಹುದಾಗುತ್ತೆ. ಅದೇ ರೀತಿಯಲ್ಲಿ ಇವತ್ತು ಎಷ್ಟೋ ಜನ ನಮ್ಮ ಕನ್ನಡ ಸಾಹಿತ್ಯಾದಿಗಳು ರಸ, ಅಲಂಕಾರ, ಧ್ವನಿ ಇತ್ಯಾದಿಗಳನ್ನ ಈ ಕಾಲಕ್ಕೆ ಏನು ಬಳಸೋಕ್ಕಾಗೋದಿಲ್ಲ ಅಂತ ದೊಡ್ಡ ಗಲಾಟೆ ಮಾಡ್ತಾರೆ. ಅವರು ಉದಾಹರಣೆಗಳನ್ನು ನೋಡ್ತಾ ಇದ್ದಾರೆ. ಉದಾಹರಣೆಯಲ್ಲಿ ಧ್ವನಿಗೆ ಉದಾಹರಣೆ ಕೊಡ್ತಾರೆ. ನೋಡಪ್ಪ, ಇಲ್ಲಿ ನನ್ನ ಅತ್ತೆ ಮಲ್ಕೋತಾಳೆ, ಇಲ್ಲಿ ನಾನು ಮಲ್ಕೋತೀನಿ, ಅಪ್ಪಿ ತಪ್ಪಿ ನೀನು ಗೆಸ್ಟ್ ಬಂದಿದ್ಯಲ್ಲ, ನನ್ನ ಹಾಸಿಗೆ ಕಡೆ ಸುಳಿದೀಯಾ ಗಿಳಿದೀಯಾ ಅಂತ ಬಿಟ್ಟ ಅಂತಂದ್ರೆ ನನ್ನ ಹಾಸಿಗೆಗೆ ಬಾ ಅಂತ ಸೂಚನೆ ಇದೆ. ಅದು ಧ್ವನಿ ಉದಾಹರಣೆ ಕೊಡ್ತಾರೆ. ನೋಡಿ, ಈ ತರದ ಕಾವ್ಯಗಳನ್ನ ವಿಮರ್ಶೆ ಮಾಡೋಕ್ಕಷ್ಟೇ ಧ್ವನಿ ಉದಾಹರಣೆ ಬರೋದು, ಇನ್ಯಾವುದಕ್ಕೂ ಬರೋದಿಲ್ಲ ಅಂತ ಅನ್ಸುತ್ತೆ. ಉದಾಹರಣೆಗಳನ್ನು ನೋಡಿ ಸಿದ್ಧಾಂತಗಳನ್ನು ಬಿಸಿ ಮಾಡಿಕೊಳ್ಳುವಂಥದ್ದು ಬಹಳ ದೊಡ್ಡ ತಪ್ಪಾಗಿದೆ. ಹಾಗಲ್ಲ, ಎಲ್ಲಿಯೂ ಕೂಡ ಇರತಕ್ಕಂಥದ್ದು ಅಂತ ನಮಗೆ ಗೊತ್ತಾಗುತ್ತೆ. ಅವಳು ಮಧುಮೆ, ಇವಳು ಲಾರೆನ್ಸ್ ಸ್ಮಿತ್ ಭೂಪಾಲ್ ರಾಗದಂಗಿದ್ಲು ಗೊತ್ತಾ ಅಂತ ತಕ್ಷಣವೇನೆ ಭೂಪಾಲ್ ರಾಗ ಗೊತ್ತಿದ್ದವನಿಗೆ ಆ ರಾಗದ ಸ್ವರೂಪ ಇರ್ತದ್ದು ಗೊತ್ತಾಗುತ್ತೆ, ಅಲ್ಲಿ ಧ್ವನಿನೇ ಇರ್ತಕ್ಕಂಥ. ಹೀಗೆ ಧ್ವನಿ ಎನ್ನುವಂಥದ್ದು ಅದು ಹೇಗೆ ಅಂತಂದ್ರೆ, ಮಕ್ಕಳು ಎಣಿಸುವಾಗ 8 + 8 = 16 ಅನ್ಬೇಕಾದ್ರೆ 4 + 4 = 8 ಅನ್ಬೇಕಾದ್ರೆ ಬೆರಳಿಂದ ಎಣಿಸಿದ್ರಿಂದ 8 + 8 ಅನ್ನೋ ಗಣಿತ ಪ್ರೈಮರಿ ಗಣಿತ ಅಂತಂದ್ರೆ, ನೀವು ಬೆರಳಿಂದ ಎಣಿಸಬೇಡಿ, ಬಂಗಾರದಿಂದ ಎಣಿಸಿ, ಇಲ್ಲದ್ರೆ ಖಂಡಾಂತರಗಳಿಂದ ಎಣಿಸಿ. ಎಣಿಕೆ ಥಾಟ್ ತಾನೇ ಮುಖ್ಯ. ಈ ತರದ್ದು ನೋಡಿದಾಗ ನಮ್ಮಲ್ಲಿ ಅಪ್ರೋಪ್ರಿಯೇಟ್ ಮಾಡಿಕೊಂಡು ಅನ್ವಯ ಮಾಡುವ ಬೇಕಾದಷ್ಟು ಅವಕಾಶ ಇದೆ. ಆ ಥರದನ್ನ ಮಾಡುವಂತಹ ಕೆಲಸ ಅಲಂಕಾರ ಶಾಸ್ತ್ರದಲ್ಲಿ ಅಂತಹ ಕೆಲಸವನ್ನ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಒಂದು ಮಟ್ಟಕ್ಕೆ ಕನ್ನಡದಲ್ಲಿ ಮಾಡಿದರು. ಹಿಂದಿಯಲ್ಲಿ ಡಾಕ್ಟರ್ ನಾಗೇಂದ್ರ ಅವರು ಮಾಡಿದರು. ಮರಾಠಿಯಲ್ಲಿ ಒಳ್ಳೆಯ ಪ್ರಸಿದ್ಧ ವಿದ್ವಾಂಸರಾದಂತಹ ಅರ್ಜುನ್ ವಾಡೇಕರ್ ಅವರು ಮಾಡಿದರು. ತೆಲುಗಿನಲ್ಲಿ ಜೆ.ವಿ. ಸುಬ್ರಹ್ಮಣ್ಯಂ ಅವರು ಮಾಡಿದರು. ಈ ತರ ಕೆಲವರು ಮಾಡಿದಂಥದ್ದು ನೋಡ್ತೀವಿ. ಕೆ ಕೃಷ್ಣಮೂರ್ತಿ ಇಂಗ್ಲಿಷ್ಗೂ ಒಂದಷ್ಟು ಅನ್ವಯ ಮಾಡುವಂಥದ್ದು ಕಾಣಿಸುತ್ತದೆ.
ಇನ್ನು ಡಾನ್ಸ್ ನಲ್ಲಿ ನೋಡಿದಾಗ ನಮಗೆ ಈ ಸಂಶೋಧನಾ ಕ್ರಮವನ್ನ ಇದನ್ನ ಅನ್ವಯ ಮಾಡಿದರೆ ಅಸಾಧಾರಣವಾದ ಉದಾಹರಣೆ ಪದ್ಮ ಸುಬ್ರಹ್ಮಣ್ಯಂ ಅವರು ಅಷ್ಟು ಚೆನ್ನಾಗಿ ನಮ್ಮ ಅಧ್ಯಯನ ಕ್ರಮವನ್ನ ಬಹಳ ಸೊಗಸಾಗಿ ಬಳಸಿಕೊಂಡು ಎಕ್ಸ್ಟೆಂಡ್ ಮಾಡಿರೋದನ್ನ ನಾವು ನೋಡ್ತೀವಿ. ಎಲ್ಲಾ ಕಡೆಯಲ್ಲೂ ಎವಿಡೆನ್ಸ್ ಅನ್ನು ಕೊರಾಬರೇಟ್ ಮಾಡಿಕೊಂಡು ಈ ಸ್ಪಿರಿಟ್ ಉಳಿಸಿಕೊಂಡು ಮಾಡಿರುವಂತ, ಅಂದ್ರೆ ಇನ್ಕ್ಲೂಸಿವ್ ಆಗಿ. ಅದರಿಂದಲೇ ನೋಡಿ ಅವ್ರು ನಾನು ಒಮ್ಮೆ ಕೇಳಿದ್ದೆ, ನಿಮ್ಮ ಪ್ರಕಾರ ಬೇರೆ ಬೇರೆ ದೇಶದ ಬೇರೆ ಬೇರೆ ಡಾನ್ಸ್ಗಳೆಲ್ಲ ಇದೆಯಲ್ಲ, ಅವುಗಳನ್ನೆಲ್ಲ ಈ ಕರ್ಣ ಸಿಸ್ಟಮ್ಗೆ ಹೇಗೆ ಅಡಾಪ್ಟ್ ಮಾಡ್ತೀರಾ ಅಂತಂದಾಗ ಅವ್ರು ಹೇಳಿದ್ರು, ಎನಿ ಬ್ಯೂಟಿಫುಲ್ ಮೂವ್ಮೆಂಟ್ ಈಸ್ ಕರ್ಣ. ನಾನು ಹಲವು ಬಾರಿ ಕೇಳಿದ್ದೀನಿ, ಆದ್ರೂ ಇಲ್ಲಿ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ ಅನ್ನೋದಕ್ಕೆ ಒಂದು ಹೇಳ್ತೀನಿ. ಅವರ ಅಪ್ರೋಚ್ ಎಂಥದ್ದು ಅಂತ ಅನ್ನೋದಕ್ಕೆ. ಒಮ್ಮೆ ಅವರು ಬಹಳ ವರ್ಷಗಳ ಹಿಂದೆ, ಸುಮಾರು 20 ವರ್ಷದ ಮೇಲ್ಪಟ್ಟೆನೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ಇಂದ ಒಂದು ನೃತ್ಯ ಮಾಡಿ ಕಡೆಗೆ ಅಟೆನ್ಷನ್ ಅಲ್ಲಿ ಹಿಂಗೆ ಸೆಲ್ಯೂಟ್ ಮಾಡಿ ನಾನು ಗ್ರೀನ್ ರೂಮ್ ಹೋಗಿ ಕೇಳಿದೆ, ಇನ್ನ ಸೆಲ್ಯೂಟ್ ಮಾಡಿ ಕೇಳೆ ಅದು ನಾಟ್ಯಶಾಸ್ತ್ರೀಯಮ ಇಲ್ಲಯೇ ಅಂತ. ಅವ್ರು ಹೇಳಿದ್ರು, ಏನಪ್ಪ ಸೆಲ್ಯೂಟ್ ಕೊಳ್ಳೋದಕ್ಕೆ ತಾನೇ ಒಂದು ಪ್ರಶ್ನೆ, ಸೆಲ್ಯೂಟ್ ಮಾಡಿದಕ್ಕೆ ತಾನೇ ಪ್ರಶ್ನೆ, ಇದು ಏನು? ಪತಾಕ ಹಸ್ತ. ಪತಾಕ ಹಸ್ತದ ವಿನಿಯೋಗ ಹೇಗಿರುತ್ತೆ? 48ಕ್ಕೂ ಹೆಚ್ಚಿನ ವಿನಿಯೋಗ ಬರ್ತದೆ. ನಮಸ್ಕಾರದಲ್ಲಿ, ಮೋಡದಲ್ಲಿ ಹೀಗೆ ಮಾಡಿದ್ರೆ ಮೋಡ ಅಂತಾಗುತ್ತೆ, ಹೀಗಿಟ್ಕೊಂಡ್ರೆ ಬರವಣಿಗೆ ಅಂತಾಗುತ್ತೆ, ಹೀಗಿಟ್ಕೊಂಡ್ರೆ ತಾಳು ಅಂತಾಗುತ್ತೆ, ಹೀಗೆ ಕೈ ಜೋಡಿಸಿದ್ರೆ ನಮಸ್ಕಾರ ಅಂತಾಗುತ್ತೆ. ಈ ತರ ಬೇಕಾದಷ್ಟೆಲ್ಲ ನಮಸ್ಕಾರ ವಿನಿಯೋಗ ಆಗ್ತದೆ. ಈ ತರ ಮಾಡಿದ್ರು ನಮಸ್ಕಾರ, ಹೀಗೆ ಸಲಾಂ ಮಾಡಿದ್ರು ನಮಸ್ಕಾರ, ಹೀಗೆ ಸೆಲ್ಯೂಟ್ ಮಾಡಿದ್ರು ನಮಸ್ಕಾರ. ಅಭಿನಯ ಹಸ್ತಗಳಿಗೆ ಪೊಸಿಷನ್ ಅನ್ನೋದು ಇಂಥದ್ದು ಅಂತ ಎಲ್ಲಿಯೂ ಹೇಳಿಲ್ಲ. ಯು ಕ್ಯಾನ್ ಹ್ಯಾವ್ ಎನಿ ಪೊಸಿಷನ್, ಬಟ್ ನೃತ್ಯ ಹಸ್ತಗಳಿಗೆ ಮಾತ್ರ ಕೇಶ ಬಂದಾಗ ಹೀಗೆ ಬರಬೇಕು, ಅರ್ಧರೇಚಿತ ಅಂತ ಹೀಗೆ ಬರಬೇಕು, ದಂಡ ಪಕ್ಷ ಅಂತ ಹೀಗೆ ಬರಬೇಕು ಅಂತ ಅದಕ್ಕೊಂದು ರಿಸ್ಟ್ರಿಕ್ಟೆಡ್ ಆದಂತಹ ಮೂವ್ಮೆಂಟ್ ಇದೆ. ಕಟ್ಟಿಗೆದು ಚತುರಶ್ರ ಅಂತಂದ್ರೆ ಇಲ್ಲಿ ಹೀಗೆ ಇರಬೇಕು ಅಂತಕ್ಕಂಥದ್ದೆಲ್ಲ ಅವುಗಳ ರಿಸ್ಟ್ರಿಕ್ಟೆಡ್ ಪೊಸಿಷನ್ ಇದೆ, ಇದಕ್ಕಿಲ್ಲ. ನಾನು ಬಳಸ್ಕೊಂಡಿದ್ದೀನಿ. ನಿನ್ನ ಶಾಸ್ತ್ರವನ್ನು ಈ ತರ ವಿಸ್ತರಿಸಬೇಕಾದದ್ದು. ಹೀಗಾಗಿ ಶಾಸ್ತ್ರ ಸದ್ಭಾವ ತಿಳಿದರೆ ಮಾತ್ರ ರಿಸರ್ಚ್ ಮಾಡೋಕೆ ಸಾಧ್ಯ. ಆ ರಿಸರ್ಚ್ನ ಪ್ರಕ್ರಿಯೆಯನ್ನ ನಮ್ಮಲ್ಲಿ ಹಾಗೆ ನೋಡಬಹುದಾಗಿದೆ. ಆ ಕಾರಣದಿಂದಲೇನೆ ಬಹಳ ಅದಕ್ಕೆ ಮತ್ತೆ ನಿನ್ನೆ ಹೇಳ್ತೀನಿ, ವಾಟ್ ಈಸ್ ಯುನೀಕ್ಲಿ ಇಂಡಿಯನ್ ಈಸ್ ಎಸೆನ್ಷಿಯಲಿ ಯೂನಿವರ್ಸಲ್ ಅನ್ನುವಂಥ ಮಾತಿಂದ ಇವತ್ತಿನ ಚರ್ಚೆ ಮುಗಿಸ್ತೀನಿ. ಏನಾದರೂ ಪ್ರಶ್ನೆಗಳಿದ್ರೆ ತುಂಬಾ ಡೈಗ್ರೇಷನ್ ಆಯ್ತಾ, ಯಾವ್ಯಾವ್ದು ಎಲ್ಲೆಲ್ಲಿಂದ್ರು ಎಲ್ಲ ಹೇಳ್ತಾ ಇದ್ದೆ ಅಂತ ತುಂಬಾ ಕನ್ಫ್ಯೂಷನ್ ಆಯ್ತಾ? ಪ್ಲೀಸ್. ಸರ್, ನಾನೊಬ್ಬ ಕೃಷಿ ವಿಜ್ಞಾನಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋದು. ಕೃಷಿಯಲ್ಲಿ ನಾವು ಈಗ ಪಾಶ್ಚಾತ್ಯ ಮಾದರಿಯಿಂದ ಬಹಳ ಅನುಸರಿಸ್ತಾ ಇದ್ದೀವಿ. ನಾವು ಹೈಬ್ರಿಡ್ ಸೀಡ್ಸ್, ಬಯೋಟೆಕ್ನಾಲಜಿ ಅದೆಲ್ಲ ಮಾಡ್ತಾ ಇದ್ದೀವಿ. ಆದ್ರೆ ನೀವು ಹೇಳಿದ್ರೆ ಏನೋ ಗೊತ್ತಿಲ್ಲ, ನಾನು ಇವತ್ತು ಬಂದಿದ್ದು. ಸೊ ಭಾರತೀಯ ಪದ್ಧತಿಯಲ್ಲಿ ಕೃಷಿ ಸಂಶೋಧನೆಗೆ ಯಾವ ರೀತಿ ಮಾಡ್ತಾ ಇದ್ದೀವಿ ಇದನ್ನ ಸ್ವಲ್ಪ ನಾಳೆ ವಿಸ್ತರಿಸಿ ಚರ್ಚಿಸ್ತೀನಿ. ದಯವಿಟ್ಟು ನೀವು ನಾಳೆ ಜ್ಞಾಪಿಸಿ ಕೂಡ. ನನ್ನ ನಾಳೆಯ ಪ್ರಧಾನವಾದ ಭಾಗ ಈ ತರದ ವಿಷಯಗಳಿಗೇನೆ ಇವೆ. ಆಗ ಸ್ವಲ್ಪ ವಿಸ್ತರಿಸಿ ಹೇಳ್ತೀನಿ, ಯಾಕೆ ಇನ್ನು ಬೇಕಾದಷ್ಟು ವಿವರಗಳನ್ನು ಹೇಳಬೇಕಾಗುತ್ತೆ ಅದಕ್ಕೆ.